ಸಚಿವಾಲಯದಲ್ಲಿ 40 ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ. ಒಂದೊಂದು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಕೆಳಗಡೆನೂ ಸುಮಾರು 5ರಿಂದ 8 ಫೀಲ್ಡ್ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ. ಸೊ ಈ ಥರ ನಮಗೆ ಒಟ್ಟಾಗಿ 140 ಸೆಕ್ರೆಟೇರಿಯೇಟ್ ಲೆವೆಲಲ್ಲಿ 39 ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ. ಫೀಲ್ಡ್ ಲೆವೆಲಲ್ಲಿ 148 ಫೀಲ್ಡ್ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ. ಇದರಲ್ಲಿ ಕೆಲಸ ಮಾಡೋರೆಲ್ಲನೂ ಸರ್ಕಾರಿ ನೌಕರರು. ಇದಲ್ಲದೆ ಸರ್ಕಾರ ಕೆಲವು ಸಂಸ್ಥೆಗಳನ್ನು ಹುಟ್ಟಾಕಿದೆ. ಅವು ಬೋರ್ಡ್ಸ್, ಕಾರ್ಪೊರೇಷನ್ಸ್ ಆಗಿರ್ಬೋದು, ಸ್ಟ್ಯಾಚ್ಯೂಟ್ರಿ ಬಾಡೀಸ್ ಆಗಿರ್ಬೋದು, ಯೂನಿವರ್ಸಿಟೀಸ್ ಆಗ್ಬೋದು, ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬೋದು, ಗೌರ್ಮೆಂಟ್ ಕಾಲೇಜಸ್ ಆಗ್ಬೋದು. ಈ ಥರ ಸರ್ಕಾರೇತರ ಸಂಸ್ಥೆಗಳು ಸುಮಾರು 256 ಸಂಸ್ಥೆಗಳಿದ್ದಾವೆ. ಆ 256 ಸಂಸ್ಥೆಗಳಲ್ಲಿ ಕೆಲವು ಬೋರ್ಡ್ಸ್ ಬರ್ತವೆ, ಕೆಲವು ಕಾರ್ಪೊರೇಷನ್ಸ್ ಬರ್ತವೆ, ಕೆಲವು ಯೂನಿವರ್ಸಿಟೀಸ್ ಬರ್ತವೆ, ಕೆಲವು ಆಟೋನಮಸ್ ಇನ್ಸ್ಟಿಟ್ಯೂಷನ್ಸ್ ಬರ್ತವೆ. ಒಂದೊಂದೇ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಈ ಬೋರ್ಡ್ಸ್ ಅಂದ್ರೇನು, ಕಾರ್ಪೊರೇಷನ್ಸ್ ಅಂದ್ರೇನು, ಎರಡಕ್ಕೂ ವ್ಯತ್ಯಾಸ ಏನು ಅಂತ ನಾವು ನೋಡಿದ್ರೆ, ಬೋರ್ಡ್ಸ್ ಅಂತ ಹೇಳಿದ್ರೆ ದಿ ಇನ್ಸ್ಟಿಟ್ಯೂಷನ್ ಕಮ್ಸ್ ಇನ್ ಟು ಬೀಯಿಂಗ್ ಬೈ ಅನ್ ಎನಾಕ್ಟ್ಮೆಂಟ್ ಪಾಸ್ಡ್ ಇನ್ ದಿ ಲೆಜಿಸ್ಲೇಚರ್. ಇವಾಗ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ ಇದೆ. ದಟ್ ಈಸ್ ಎ ಬೋರ್ಡ್. ಇಟ್ ಹ್ಯಾಸ್ ಕಮ್ ಇನ್ ಟು ಬೀಯಿಂಗ್ ಬೈ ವೇ ಆಫ್ ಎ ಲೆಜಿಸ್ಲೇಷನ್. ಅದನ್ನೇ ನಾವು ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ, ಕರ್ನಾಟಕ ವೇರ್ ಹೌಸಿಂಗ್ ಕಾರ್ಪೊರೇಷನ್ ತೊಗೊಂಡ್ರೆ ಅದು ಒಂದು ಸಂಸ್ಥೆನೇ. ಬಟ್ ಇಟ್ಸ್ ರೆಕಗ್ನಿಷನ್ ಈಸ್ ಬೈ ವೇ ಆಫ್ ಇಟ್ಸ್ ರಿಜಿಸ್ಟ್ರೇಷನ್ ಅಂಡರ್ ದಿ ಕಂಪನೀಸ್ ಆ್ಯಕ್ಟ್. ಸೊ ದಿಸ್ ಇಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ಸ್. ಇನ್ನು ಎಜುಕೇಷನ್ ಸೆಕ್ಟ್ರಿಗೆ ಬಂತು ಅಂತ ಹೇಳಿದ್ರೆ, ಎಜುಕೇಷನ್ ಸೆಕ್ಟ್ರಲ್ಲಿ ಯಾವ ಥರ ಇದೆ, ಗ್ರಾಸ್ ರೂಟ್ ಲೆವೆಲ್ಲಿಂದ ನಾವು ನೋಡ್ತು ಅಂತ ಹೇಳಿದ್ರೆ, ಪ್ರೈಮರಿ ಎಜುಕೇಷನ್ನು, ಸೆಕೆಂಡ್ರಿ ಎಜುಕೇಷನ್ ಬರ್ತೈತೆ, ಆಮೇಲೆ ಹೈಯರ್ ಎಜುಕೇಷನ್ ಬರ್ತೈತೆ. ಹೈಯರ್ ಎಜುಕೇಷನ್ನಲ್ಲೇ ಮತ್ತು ಹೈಯರ್ ಎಜುಕೇಷನ್ನಲ್ಲೇ ಯೂನಿವರ್ಸಿಟಿ ಎಜುಕೇಷನ್ ಬರ್ತೈತೆ, ಮತ್ತು ಹೈಯರ್ ಎಜುಕೇಷನ್ ಇನ್ ಆಟೋನಮಸ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಬರ್ತೈತೆ. ಸೊ ಹೀಗಾಗಿಬಿಟ್ಟು ಈಸ್ ದೇರ್ ಎ ರೆಗ್ಯುಲೇಟರ್ ಫಾರ್ ದಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಲೆವೆಲ್? ದೇರ್ ಇಸ್ ನೋ ರೆಗ್ಯುಲೇಟರ್ ಆ್ಯಸ್ ಸಚ್. ಬಟ್ ಹೌ ಡಸ್ ದಿ ಪಾಲಿಸಿ ಈಸ್ ಫಾರ್ಮುಲೇಟೆಡ್? Policy is formulated by the Government of India, by the state government also. Even ನಮ್ಮದು NEP ಏನಿದೆ, ಎಜುಕೇಷನ್ ಪಾಲಿಸಿ, ಆ ಪಾಲಿಸಿನ ಫಾರ್ಮುಲೇಷನ್ ಈಸ್ ಅಟ್ ದಿ ನ್ಯಾಷನಲ್ ಲೆವೆಲ್ ಫಾರ್ ಇಟ್ಸ್ ಯೂನಿಫಾರ್ಮ್ ಇಂಪ್ಲಿಮೆಂಟೇಷನ್ ಥ್ರೂ ಔಟ್ ದಿ ಕಂಟ್ರಿ. ಸೊ ಹೀಗಿರೋ ಹೊತ್ತಲ್ಲಿ ಕೆಲವು ಸ್ಟೇಟ್ಸ್ ಒಪ್ಕೋಬೋದು, ಕೆಲವು ಸ್ಟೇಟ್ಸ್ ಒಪ್ಕೊಳ್ಳೋದಂಗೆ ಇರ್ಬೋದು. ದಟ್ ಈಸ್ ವಾಟ್ ಈಸ್ ದಿ ಡಿಸ್ಪ್ಯೂಟ್ ವಿತ್ ಅಸ್. ನಾವು NEP ಯಾಕೆ ಮಾಡೋಣ, ವಿ ವಿಲ್ ಹ್ಯಾವ್ ಅವರ್ ಓನ್ ಪಾಲಿಸಿ ಅಂತ ಹೇಳ್ಬಿಟ್ಟು ನಮ್ಮ ಸ್ಟೇಟ್ ಗೌರ್ಮೆಂಟ್ ಪಾಲಿಸಿ ತೊಗೊಂಡಿದ್ದಾರೆ. ಅದು ದಟ್ ಈಸ್ ದಿ ಇಟ್ ಈಸ್ ಬಿಕಾಸ್ ದಿ ಸಬ್ಜೆಕ್ಟ್ ಆಫ್ ಎಜುಕೇಷನ್ ಈಸ್ ಇನ್ ದಿ ಕನ್ಕರೆಂಟ್ ಲಿಸ್ಟ್. ಆದ್ದರಿಂದ ಈ ಥರ ಆಗ್ತಾಯಿದೆ. ಆಮೇಲೆ ಈ ಎಜುಕೇಷನ್ನಲ್ಲೇ ಬಂದಾಗ, ನಮ್ಮದು ಹೈಯರ್ ಎಜುಕೇಷನ್ ಬಂದಾಗ ಅಲ್ಲಿ ಹೈಯರ್ ಎಜುಕೇಷನ್ ಅಂತ ಹೇಳಿದ್ರೆ ಯೂನಿವರ್ಸಿಟೀಸ್ ಬರ್ತವೆ, ಮತ್ತು ಗೌರ್ಮೆಂಟ್ ಕಾಲೇಜಸ್ ಬರ್ತವೆ, ಆಟೋನಮಸ್ ಇನ್ಸ್ಟಿಟ್ಯೂಷನ್ಸ್ ಬರ್ತವೆ, ಮತ್ತು ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಬರ್ತವೆ. ಇದಿಷ್ಟರಲ್ಲಿ ಪಾಠ ಹೇಳ್ಕೊಡೋದು ಒಂದೇ ಸಬ್ಜೆಕ್ಟ್ ಇರುತ್ತೆ, ಹೇಳ್ಕೊಡೋವಂಥ ವಿಧಾನ ಬೇರೆ ಬೇರೆ ಇರುತ್ತೆ. ಅದಕ್ಕೋಸ್ಕರ ಈ ಸ್ಟ್ಯಾಂಡರ್ಡ್ ಆಫ್ ಟೀಚಿಂಗ್ ಮಾಡೋದಕ್ಕೋಸ್ಕರ ಆಲ್ ಇಂಡಿಯಾ ಲೆವೆಲಲ್ಲಿ ಇನ್ಸ್ಟಿಟ್ಯೂಷನ್ಸ್ ಲೈಕ್ UGC, ICAR, AICTE ಮತ್ತು ನ್ಯಾಷನಲ್ ಪೇ ಕಮಿಷನ್, JNPC ಇವೆಲ್ಲನೂ ಅಸ್ತಿತ್ವಕ್ಕೆ ಬಂದಿದ್ದಾವೆ. ಅವರವ್ರ ಸೆಕ್ಟ್ರಲ್ಲೇ ಕ್ವಾಲಿಟಿ ಆಫ್ ಎಜುಕೇಷನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಅವರು ಕ್ರಮ ವಹಿಸ್ತಾರೆ. ಎಲ್ಲ ಸೆಕ್ಟರ್ಸಲ್ಲೂ ಅವ್ರೇನು ಮಾಡ್ತಾರೆ, ಟೀಚರ್ಸ್ಗೆ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಫಿಕ್ಸ್ ಮಾಡ್ತಾರೆ. ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಅಂದರೆ ಮಿನಿಮಮ್ PhD ಇರಬೇಕು, PhD ಜೊತೆಯಲ್ಲಿ ಇಷ್ಟು ರಿಸರ್ಚ್ ಪಬ್ಲಿಕೇಷನ್ಸ್ ಇರಬೇಕು, ಈ ಪಬ್ಲಿಕೇಷನ್ಸು ಇಂಥ ಜರ್ನಲ್ಸಲ್ಲೇ ಆಗಬೇಕು ಅಂತೇಳಿ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅಂಥ ಮಂದಿಗೆ ಫಿಕ್ಸ್ ಮಾಡಿಬಿಟ್ಟು ಜನರಲಾಗಿ ಯಾರು ಬೇಕಂದ್ರೂ ಬರ್ಬೋದು, ನಾವು ಕೊಡೋ ಸಂಬಳ ಇಷ್ಟೇನೆ ಅಂದರೆ ಯಾರೂ ಬರೋದಿಲ್ಲ. ಅದಕ್ಕೋಸ್ಕರ ಅಷ್ಟು ಓದಿ ಆ ಟ್ಯಾಲೆಂಟ್ ಪಡಿಬೇಕು ಅಂತ ಹೇಳಿದ್ರೆ ಅವ್ರಿಗೇನು ಸಂಬಳ ಕೊಡೋದು ಸೂಕ್ತ, ಪ್ರೈವೇಟ್ ಸೆಕ್ಟ್ರಲ್ಲಿ ಏನು ಕೊಡ್ತಾರೆ, ನಾವೇನು ಕೊಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಆ ಸ್ಕೇಲ್ಸ್ ಎಲ್ಲ ಮಾಡಿದ್ದಾರೆ. UGC ಸ್ಕೇಲ್ಸು, AICT ಸ್ಕೇಲ್ಸು, ICAR ಸ್ಕೇಲ್ಸು ಮತ್ತು JNPC ಸ್ಕೇಲ್ಸ್ ಎಲ್ಲ ಮಾಡಿದ್ದಾರೆ. ಇವಾಗ UGC ಸ್ಕೇಲ್ಸ್ ಎಲ್ಲ ಅಪ್ಲೈ ಆಗುತ್ತೆ, AICT ಸ್ಕೇಲ್ಸ್ ಎಲ್ಲ ಅಪ್ಲೈ ಆಗುತ್ತೆ, ICAR ಸ್ಕೇಲ್ಸ್ ಎಲ್ಲ ಅಪ್ಲೈ ಆಗುತ್ತೆ, JNPC ಸ್ಕೇಲ್ಸ್ ಎಲ್ಲ ಅಪ್ಲೈ ಆಗುತ್ತೆ ಅಂತ ನೋಡಿದ್ರೆ, ನಮ್ಮದು UGC ಸ್ಕೇಲ್ಸ್ ಎಲ್ಲಿ ಅಪ್ಲೈ ಆಗುತ್ತೆ ಅಂತ ಹೇಳಿದರೆ ಯೂನಿವರ್ಸಿಟೀಸ್ನಲ್ಲಿ ಅಪ್ಲೈ ಆಗುತ್ತೆ, ಹೈಯರ್ ಎಜುಕೇಷನಲ್ಲಿ ಅಪ್ಲೈ ಆಗುತ್ತೆ, ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಅಪ್ಲೈ ಆಗುತ್ತೆ,
ಮತ್ತು ಏಯ್ಡೆಡ್ಡು ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೆಲವು ಕಡೆಗೆ ಅಪ್ಲೈ ಆಗುತ್ತೆ. ಅಂದರೆ ಎಲ್ಲ ಕಡೆಯೂ ಯೂನಿಫಾರ್ಮಾಗಿ ಅಪ್ಲೈ ಆಗೋಲ್ಲ. ಬಟ್ ಇದೇ ಥರ ನಾವು ತೊಗೊಂಡ್ರೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇದೆ, ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಇದೆ. ಅಲ್ಲಿನೂ ಅಷ್ಟೇ ಟೀಚಿಂಗ್ ಮೆಥಡಾಲಜಿ ಇರುತ್ತೆ, ರಿಸರ್ಚ್ ಸ್ಟಡೀಸ್ ಇರ್ತವೆ, ಪೇಪರ್ಸ್ ಪಬ್ಲಿಕೇಷನ್ ಇರ್ತವೆ. ಅದಕ್ಕೆ ICAR ಈಸ್ ದಿ ರೆಗ್ಯುಲೇಟರ್ ಟು ರೆಗ್ಯುಲೇಟ್ ದಿ ಎಜುಕೇಷನ್ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಇನ್ ದೀಸ್ ಸೆಕ್ಟರ್ಸ್. ಮತ್ತು ಮೂರನೇದಾಗಿ ಟೆಕ್ನಿಕಲ್ ಎಜುಕೇಷನ್ ಅಂದರೆ ಇಂಜಿನಿಯರಿಂಗು ಡಿಗ್ರಿ ಆಗ್ಬೋದು, ಡಿಪ್ಲೊಮಾ ಆಗ್ಬೋದು, ಅದಕ್ಕೆ AICTE ಪೇ ಸ್ಕೇಲ್ಸ್ ಇದೆ. ಮತ್ತು ಈ ಪೇ ಸ್ಕೇಲ್ಸು ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಗೌರ್ನಮೆಂಟ್ ಆಫ್ ಇಂಡಿಯಾ ನಮಗೆ ಹೇಳ್ತಾರೆ, ಎಲ್ಲ ಸ್ಟೇಟ್ಸ್ ಗೌರ್ಮೆಂಟ್ ಹೇಳ್ತಾರೆ. ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ಬಿಡೋದು ನಮಗೆ ಸೇರಿತ್ತು. ಒಂದು ವೇಳೆ ನಾವು ಅಡಾಪ್ಟ್ ಮಾಡಿಕೊಂಡ್ರೆ ದೇ ರೀಎಂಬರ್ಸ್ ಎ ಪೋರ್ಷನ್ ಆಫ್ ದಿ ಎಕ್ಸ್ಪೆಂಡಿಚರ್. ಅಂದರೆ ನಾವೇನು ಖರ್ಚು ಮಾಡ್ತೀವಿ ಸಂಬಳ ಸಾರಿಗೆಗೆ, ಅದರಲ್ಲಿ 60% ಇನ್ ಸಮ್ ಕೇಸಸ್ ಆ್ಯಂಡ್ 50% ಇನ್ ಸಮ್ ಕೇಸಸ್ ನಮಗೆ ಕೊಡ್ತಾರೆ. ಸೊ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಖರ್ಚಾಗುವಂಥದ್ದು 50% ಮಾತ್ರ, ಇನ್ನು 50% ಅಲ್ಲಿಂದ ಬರುತ್ತೆ. ಇದು ಎಲ್ಲಿವರೆಗೂ ಬರ್ತೈತೆ? ಯಾವ ಪರ್ಸನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು, ಪ್ರಿನ್ಸಿಪಾಲ್ ಆಗ್ಬೋದು, ತಪ್ಪಿದ್ರೆ ನಾನ್ ಟೀಚಿಂಗು ಈಕ್ವಲೆಂಟ್ ಕ್ಯಾಡರ್ಸ್ ಆಗ್ಬೋದು, ಅವಕ್ಕೆ ಮಾತ್ರ ಕೊಡ್ತಾರೆ. ಇದು ಟೆಂಪ್ರರಿ ಆಗೋವರು ಕೊಡ್ತಾರಾ ಅಂತ ಹೇಳಿದ್ರೆ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಕ್ಯಾಡರ್ ಪೋಸ್ಟ್ ಅಂತ ಹೇಳಿದ್ದಾರೆ. ಕ್ಯಾಡರ್ ಪೋಸ್ಟ್ ಅಂತ ಹೇಳಿದರೆ ದೀಸ್ ಪೋಸ್ಟ್ ಶುಡ್ ಫಿಗರ್ ಇನ್ ಯುವರ್ ಸ್ಟ್ಯಾಚ್ಯೂಟ್ಸ್. ಇಲ್ಲ ಅಂತಂದರೆ ನಿಮ್ಮ ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಎಲ್ಲ ಆದ್ರೂ ಇದು ಫಿಗರ್ ಆಗಿರಬೇಕು. ಅಂದರೆ ಅದು ಪರ್ಮನೆಂಟ್ ಪೋಸ್ಟ್ ಆಗಿರಬೇಕು. ಆ ಪರ್ಮನೆಂಟ್ ಪೋಸ್ಟ್ ಆಗಿಬಿಟ್ಟು ಒಂದು ಟೈಮ್ ಸ್ಕೇಲ್ ಆಫ್ ಪೇನಲ್ಲಿ ಇರಬೇಕಾಗತ್ತೆ. ಅಂಥವಕ್ಕೆ ಮಾತ್ರ ಅಪ್ಲೈ ಆಗುತ್ತೆ. ಹಿಂಗೆ ಅಪ್ಲೈ ಮಾಡೋ ಹೊತ್ತಿನಲ್ಲಿ ಈ ನಮ್ಮ ಸ್ಟೇಟ್ ಗೌರ್ನಮೆಂಟಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸಲ್ಲಿ ಬೇರೆ ಬೇರೆ ಪೇ ಬ್ಯಾಂಡ್ಸ್ ಇದ್ದಾವೆ. ಇದು ಟೀಚಿಂಗು, ನಾನ್ ಟೀಚಿಂಗು. ಇದು ಟೀಚಿಂಗ್ ಎಜುಕೇಷನ್ ಬಿಟ್ಟು ಬೇರೆ ಕ್ಲರಿಕಲ್ ಸಪೋರ್ಟ್ ತೊಗೊಂಡ್ರೆ ನಮ್ಮಲ್ಲೇ ಈ ಮಂಗಳೂರು ಯೂನಿವರ್ಸಿಟಿನಲ್ಲಿ ಅಸಿಸ್ಟೆಂಟ್ ಪೋಸ್ಟ್ ಇದೆ, ಸೀನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಇದೆ, ಸೂಪರ್ಡೆಂಟ್ ಪೋಸ್ಟ್ ಇದೆ, ಅಕೌಂಟ್ಸ್ ಅಸಿಸ್ಟೆಂಟ್ ಪೋಸ್ಟ್ ಇದೆ, ಅಕೌಂಟ್ ಸೂಪರ್ಡೆಂಟ್ ಪೋಸ್ಟ್ ಇದೆ, ಅಕೌಂಟ್ಸ್ ಆಫೀಸರ್ ಪೋಸ್ಟ್ ಇದೆ. ಇದೇ ಥರನೇ ನಾವು ಬೆಸ್ಕಾಮ್ಗೆ ಹೋಯ್ತು ಅಂದರೆ ಬೆಸ್ಕಾಮಲ್ಲಿನೂ ಇದೆ. ಬಟ್ ಬೆಸ್ಕಾಮಲ್ಲಿರೋ ಅಕೌಂಟ್ಸ್ ಆಫೀಸರ್ ಸಂಬಳ ನಿಮ್ಮಲ್ಲಿರುವಂಥ ಅಕೌಂಟ್ಸ್ ಆಫೀಸರ್ ಸಂಬಳ ಒಂದೇ ಇದೆಯಾ? ಇರಬೇಕಾ ಬೇಡ? ಮೊದಲನೇದಾಗಿ ಒಂದೇ ಇಲ್ಲ, ಅದು ಬೇರೆ ಬೇರೆ ಇದೆ. ಆದರೆ ಗೌರ್ನಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಲೇಬರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, RDPR ಆಗ್ಬೋದು, ಈ ಡಿಪಾರ್ಟ್ಮೆಂಟ್ಸಲ್ಲಿ ಏನು ಪದನಾಮದ ಹುದ್ದೆ ಇರುತ್ತೆ, ಡ್ರೈವರ್ ಹುದ್ದೆ ಇತ್ತು ಅಂತಂದರೆ ಡ್ರೈವರ್ಗೆ ಅದೇ ಸ್ಯಾಲ್ರಿ ಇರುತ್ತೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಯಿತು ಅಂದರೆ. ಆದರೆ ಅಟಾನಮಸ್ ಬಾಡೀಸಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಇಟ್ ಈಸ್ ಲೆಫ್ಟ್ ಟು ದಿ ಗವರ್ನಿಂಗ್ ಬಾಡಿ ಆಫ್ ದಿ ಇನ್ಸ್ಟಿಟ್ಯೂಷನ್ ಟು ಅಪ್ರೂವ್ ದಿ ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್. ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂದ್ರೇನು? ವಾಟ್ ಈಸ್ ಎ ಕ್ಯಾಡರ್? ಕ್ಯಾಡರ್ ಅಂದ್ರೇನು? ನಿಮಗೆ ಸಿಂಪಲಾಗಿ ಹೇಳಬೇಕು ಅಂತಂದರೆ ನಾವು ಪೇಪರಲ್ಲೆಲ್ಲ ಓದಿರೋದು ನಕ್ಸಲ್ ಕ್ಯಾಡರ್ ಅಂತ ಓದಿರ್ತೀವಿ. ನಕ್ಸಲ್ ಕ್ಯಾಡರ್ ಅಂದ್ರೇನು? ಬಾಂಬ್ ಹಾಕೋನೂ ಇರ್ತಾನೆ, ಬಾಂಬ್ ಉತ್ಪತ್ತಿ ಮಾಡೋನು ಇರ್ತಾನೆ, ಇಂಥ ಕಡೆ ಹಾಕು ಅಂತ ಹೇಳೋನು ಇರ್ತಾನೆ, ನೀನು ಇಂಥ ಊರಿಗೆ ಹೋಗು, ನೀನು ಇಂಥ ಊರಿಗಿರೋ ಬೇಡ ಅಂತ ಹೇಳೋನು ಇರ್ತಾನೆ. ಸೊ ಎ ಗ್ರೂಪ್ ಆಫ್ ಪೋಸ್ಟ್ ಈಸ್ ಕಾಲ್ಡ್ ಕ್ಯಾಡರ್. ಸೊ ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ಪ್ರತಿಯೊಂದು ಗೌರ್ನಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಇದೆ. ಸೆಕ್ರೆಟೇರಿಯೇಟ್ಗೆ ಅನುಕೂಲ ಆಗುವಂಥದ್ದು ಸೆಕ್ರೆಟೇರಿಯೇಟ್ ಡಿಪಾರ್ಟ್ಮೆಂಟ್ಸ್ಗೆ DPRನಲ್ಲಿ ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಮಾಡಿದ್ದಾರೆ. ಇನ್ನು ಸೆಕ್ರೆಟೇರಿಯೇಟ್ ಡಿಪಾರ್ಟ್ಮೆಂಟ್ಸ್ ಬಿಟ್ಟು ಫೀಲ್ಡ್ ಡಿಪಾರ್ಟ್ಮೆಂಟ್ಸಿಗೆ ಬಂದರೆ ದಿ ಕನ್ಸರ್ನ್ ಫೀಲ್ಡ್ ಡಿಪಾರ್ಟ್ಮೆಂಟ್ ದೇ ಹ್ಯಾವ್ ದೇರ್ ಓನ್ C&R ರೂಲ್ಸ್. ಇವಾಗ ಯೂತ್ ಸರ್ವಿಸಸ್ ಡಿಪಾರ್ಟ್ಮೆಂಟಲ್ಲಿ ಅವ್ರದ್ದೇ ಆದಂಥ C&R ರೂಲ್ಸ್ ಇಟ್ಕೊಂಡಿದ್ದಾರೆ. ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಅವ್ರದ್ದೇ ಆದಂಥ C&R ರೂಲ್ಸ್ ಇಟ್ಕೊಂಡಿದ್ದಾರೆ. ಬಟ್ ಇವ್ರು ಯಾರು ಏನು ಮಾಡಿದ್ರು ಈ ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸಲ್ಲಿ, ಈ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸಲ್ಲಿ ಏನಿದೆ ಅದನ್ನು ಮೀರಿ ಮಾಡುವಂತಿಲ್ಲ. ಇವಾಗ ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸಲ್ಲಿ ಏನೆಲ್ಲ ಕಾಂಪೊನೆಂಟ್ಸ್ ಬರುತ್ತೆ ಅಂತ ನಾವು ನೋಡಿದ್ರೆ, ಒಂದು ಡೆಸಿಗ್ನೇಷನ್ ಬರ್ತೈತೆ, ಆ ಪರ್ಟಿಕ್ಯುಲರ್ ಡೆಸಿಗ್ನೇಷನ್ಗೆ ಪೇ ಸ್ಕೇಲ್ ಬರ್ತೈತೆ, ಏನು ಪೇ ಸ್ಕೇಲು ಅಂತ ಹೇಳಿ ಆ ಡೆಸಿಗ್ನೇಷನಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತಲೂ ಬರ್ತೈತೆ. ಅಷ್ಟು ಪೋಸ್ಟ್ಗೆ ರೇಷಿಯೋ ಪ್ರಮೋಷನ್ ಕೂಡ ಫಿಕ್ಸ್ ಮಾಡಿರ್ತೀವಿ. ಅದು ಅಷ್ಟು ಜನನ ಮಾರ್ಕೆಟಿಂದ ತೊಗೊಳ್ಳೋದಾ, ಇಲ್ಲದೆ ಹೋದರೆ ಅರ್ಧ ಜನ ಮಾರ್ಕೆಟಿಂದ ತೊಗೊಂಡು ಅರ್ಧ ಜನಕ್ಕೆ ಪ್ರಮೋಷನ್ ಕೊಡೋದಾ. ದಿಸ್ ಈಸ್ ಕಾಲ್ಡ್ ರೇಷಿಯೋ ಪ್ರಮೋಷನ್. ಈ ರೇಷಿಯೋ ಪ್ರಮೋಷನ್ ಆದಮೇಲೆ ಕ್ವಾಲಿಫಿಕೇಷನ್ಸ್ ಆ್ಯಂಡ್ ಕ್ವಾಲಿಫೈಯಿಂಗ್ ಕ್ರೈಟೀರಿಯಾನೂ ಇರುತ್ತೆ. ಕ್ವಾಲಿಫಿಕೇಷನ್ಸ್ ಅಂತ ಹೇಳಿದ್ರೆ ಎಂಟ್ರಿ ಲೆವೆಲಲ್ಲಿ ಸೇರ್ಕೊಳ್ಳೋದಕ್ಕೆ ಏನು ವಿದ್ಯಾರ್ಹತೆ ಬೇಕು, ಮತ್ತು ಏನು ಸರ್ವೀಸ್ ರಿಕ್ವೈರ್ಮೆಂಟ್ಸು, ಏನು ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ಸು ಅಂತಲೂ ಹಾಕಿರ್ತೀವಿ. ಒಂದು ಸತಿ ಸರ್ವೀಸು ಸೇರ್ಕೊಂಡ್ಮೇಲೆ
ಅವ್ರ ಕೆರಿಯರ್ ಪ್ರೋಗ್ರೆಷನಲ್ಲಿ ಪ್ರಮೋಷನ್ ಕೊಡಬೇಕು ಅಂತ ಹೇಳಿದ್ರೆ ಏನು ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ ಇರಬೇಕು, 3 ವರ್ಷ ಸೇವೆ ಸಲ್ಲಿಸಿರ್ಬೇಕಾ, 5 ವರ್ಷ ಮಾಡಿರಬೇಕಾ, ಯಾವುದಾದ್ರೂ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಪಾಸ್ ಮಾಡಿರಬೇಕಾ ಅಂತ ಎಲ್ಲ ಫಿಕ್ಸ್ ಮಾಡಿರ್ತೀವಿ. ನಮ್ಮ ಯೂನಿವರ್ಸಿಟಿ ಎಜುಕೇಷನ್ನು ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಬಂತು ಅಂತ ಹೇಳಿದ್ರೆ ಟೀಚಿಂಗ್ ಸ್ಟಾಫ್ಗೆ ಒಂದು C&R ಇರುತ್ತೆ, ನಾನ್ ಟೀಚಿಂಗ್ ಸ್ಟಾಫ್ಗೆ ಇನ್ನೊಂದು C&R ಇರುತ್ತೆ. ನಾವು ಟೀಚಿಂಗ್ ಸ್ಟಾಫ್ಗೆ ಇರುವಂಥ C&Rನ ಸ್ಟ್ಯಾಚ್ಯೂಟ್ಸ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಸ್ಟ್ಯಾಚ್ಯೂಟ್ಸ್ ಅನ್ನೋ ವರ್ಡು ನಮ್ಮ ರೆಗ್ಯುಲೇಟರ್ ಯಾರಿದ್ದಾರೆ, UGC ಆಗ್ಬೋದು, AICTE ಆಗ್ಬೋದು, ICAR ಆಗ್ಬೋದು, ಅವರು ಮಿನಿಮಮ್ ಸ್ಟ್ಯಾಂಡರ್ಡ್ಸು, ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಫಿಕ್ಸ್ ಮಾಡಿದಾರಲ್ಲ, ಅದನ್ನೇ ನಾವು ಕಟ್ ಆ್ಯಂಡ್ ಕಾಪಿ ಮಾಡಿಕೊಂಡು ಇಲ್ಲಿ ನಮ್ಮ ಸ್ಟ್ಯಾಚ್ಯೂಟ್ಸಲ್ಲಿ ಹಾಕ್ಕೋತೀವಿ. ವೆರ್ ಇನ್ ರೆಸ್ಪೆಕ್ಟ್ ಆಫ್ ದಿ ನಾನ್ ಟೀಚಿಂಗ್ ಸ್ಟಾಫ್, ವಾಟ್ ಎವರ್ ದಿ ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ಸ್ ರೂಲ್ಸ್ ವಿ ಫಾರ್ಮುಲೇಟ್, ಅದರಲ್ಲೇನು ಡೆಸಿಗ್ನೇಷನ್ ಇರ್ಬೋದು, ಪೇ ಸ್ಕೇಲ್ ಆಗ್ಬೋದು, ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ ಆಗ್ಬೋದು, ಇಟ್ ಡಿಪೆಂಡ್ಸ್ ಆನ್ ದಿ ಬಾಡಿ ಗವರ್ನಿಂಗ್ ದಿ ಇನ್ಸ್ಟಿಟ್ಯೂಷನ್. ಉದಾಹರಣೆಗೆ ಯಾವುದಾದ್ರೂ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಅಂತ ತಗೊಂಡ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಈಸ್ ದಿ ಕಾಂಪಿಟೆಂಟ್ ಅಥಾರಿಟಿ. ಅದಕ್ಕೆ ರೂಲ್ಸ್ ಏನಿರುತ್ತೆ, ಬೈಲಾಸು, ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಈಸ್ ದಿ ಬೇಸಿಸ್ ಫಾರ್ ರಿಜಿಸ್ಟ್ರೇಷನ್. ಅದರಲ್ಲೇ ಸರ್ವಿಸ್ ರೆಗ್ಯುಲೇಷನ್ಸ್ ಹಾಕ್ಕೊಂಡಿರ್ತೀವಿ ಮತ್ತು ಅದರಲ್ಲೇ ನಾವು ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಪ್ರಕಾರ ಹಾಕ್ಕೊಂಡಿರ್ತೀವಿ. ಇಲ್ಲಿ ಸಹ ಬಂದಾಗ ಇಲ್ಲಿ ನಮ್ಮ ಯೂನಿವರ್ಸಿಟಿ ಪರ್ಸೆ ಬಂದಾಗ 2 ಕ್ಯಾಟಗರಿ ಬರುತ್ತೆ. ಒಂದು ಕ್ಯಾಟಗರಿ ಟೀಚಿಂಗ್ ಸ್ಟಾಫ್ ಬರುತ್ತೆ, ಇನ್ನೊಂದು ಕ್ಯಾಟಗರಿ ನಾನ್ ಟೀಚಿಂಗ್ ಬರ್ತೈತೆ. ಟೀಚಿಂಗ್ ಕ್ಯಾಟಗರಿಗೆ ನಾವು ಸ್ಟ್ಯಾಚ್ಯೂಟ್ಸ್ ಫಾಲೋ ಮಾಡ್ತೀವಿ. ಆ ಸ್ಟ್ಯಾಚ್ಯೂಟ್ಸ್ ಇನ್ವೇರಿಯಬಲಿ ದೇ ಸಿಂಕ್ ವಿತ್ ದಿ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ರಿಕ್ವೈರ್ಮೆಂಟ್ ಆ್ಯಂಡ್ ಕ್ವಾಲಿಟಿ ಎಜುಕೇಷನ್ಗೆ ಏನು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರ್ತಾರೆ, UGC ಆಗ್ಬೋದು, AICTE ಆಗ್ಬೋದು, ICAR ಆಗ್ಬೋದು, ಅದನ್ನು ನಾವು ಫಾಲೋ ಮಾಡ್ಕೋತೀವಿ. ವೆರಸ್ ಫಾರ್ ದಿ ಅದರ್ ಪೋರ್ಷನ್ ನಾನ್ ಟೀಚಿಂಗ್ ಸ್ಟಾಫ್ಗೆ ನಾವು ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್, ಕರ್ನಾಟಕ ಗೌರ್ನಮೆಂಟಲ್ಲಿ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಮಾಡ್ಕೋತೀವಿ. ಅದರಲ್ಲಿ ಏನಿರುತ್ತೆ, ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸಲ್ಲಿ ಏನಿರುತ್ತೆ ಅಂತಂದರೆ ಫಸ್ಟು ಏಜ್ ಇರುತ್ತೆ. ಏಜು ಜನರಲ್ ಕ್ಯಾಂಡಿಡೇಟ್ ಅಂತಂದರೆ ಎಷ್ಟು ಏಜ್ ಇರಬೇಕು, OBC ಕ್ಯಾಂಡಿಡೇಟ್ ಅಂತಂದರೆ ಎಷ್ಟು ಏಜ್ ಇರಬೇಕು, ಮತ್ತು SC ST ಅಂತಂದರೆ ಎಷ್ಟು ಏಜ್ ಇರಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಅದು ಬಿಟ್ಟು ನಾವೇನಾದರೂ ಬೇರೆ ಮಾಡಬೇಕು ಅಂತ ಹೇಳಿದ್ರೆ ನಾವು ವಿ ಆರ್ ರಿಕ್ವೈರ್ಡ್ ಟು ಟೇಕ್ ದಿ ಅಪ್ರೂವಲ್ ಆಫ್ ದಿ DPR. ಯಾಕೆಂದರೆ DPR ಈಸ್ ದಿ ಅಡ್ಮಿನಿಸ್ಟ್ರೇಟಿವ್ ಫಾರ್ ಆಲ್ ಸರ್ವಿಸ್ ಮ್ಯಾಟರ್ಸ್. ಅದಕ್ಕೋಸ್ಕರ ನಾವು ಮಾಡಬೇಕಾಗತ್ತೆ. ನಾವು ಕಮಿಂಗ್ ಟು ದಿ ಕ್ವಶನ್ ಆಫ್ ಪೆನ್ಷನ್ಗೆ ಬಂದಾಗ ಈ ಕವರೇಜ್ ನೋಡೋಣ. ನೆಕ್ಸ್ಟ್ ಇದಕ್ಕೆ ಹೋದರೆ ಈಗ ಪಾಲಿಸಿ ಫ್ರೇಮ್ವರ್ಕ್ ನಾವು ನೋಡಿದ್ರೆ ಪಾಲಿಸಿ ಏನಾದರೂ ಇದೆಯಾ, ಏನು ಪಾಲಿಸಿ ಫ್ರೇಮ್ವರ್ಕು ಅಂತ ಅನ್ನೋ ಪ್ರಶ್ನೆ ಬಂದಾಗ ಪಾಲಿಸಿ ಫ್ರೇಮ್ವರ್ಕ್ ಬೇಕಾ ಅನ್ನೋ ಪ್ರಶ್ನೆ ಬರ್ತೈತೆ. ಯಾಕೆ ಬೇಕಾ ಅನ್ನೋ ಪ್ರಶ್ನೆ ಬರ್ತೈತೆ ಅಂತ ಹೇಳಿದ್ರೆ, ಟೀಚಿಂಗ್ ಸ್ಟಾಫು ಬರ್ತಾರೆ, ಅವ್ರ ಸಂಬಳ ನೋಡಿದ್ರೆ UGC ಸ್ಕೇಲ್ಸ್ ಇರುತ್ತೆ. ನಾನ್ ಟೀಚಿಂಗ್ ಸ್ಟಾಫ್ ಬರ್ತಾರೆ, ಅವ್ರ ಸಂಬಳ ನೋಡಿದ್ರೆ ಸ್ಟೇಟ್ ಪೇ ಸ್ಕೇಲ್ಸ್ ಇರುತ್ತೆ. ಇವರೇ ಬೇರೆ ಸಂಬಳ ಡ್ರಾ ಮಾಡ್ತಾರೆ, ಅವರೇ ಬೇರೆ ಸಂಬಳ ಡ್ರಾ ಮಾಡ್ತಾರೆ. ಇವರು ಟೀಚಿಂಗ್ ಸ್ಟಾಫ್ ಸಂಬಳ ಡ್ರಾ ಮಾಡ್ತು ಅಂತ ಹೇಳಿದ್ರೆ ಅದರ ಹೊರೆ 50% ಮಾತ್ರ ಸ್ಟೇಟ್ ಗೌರ್ಮೆಂಟ್ ಮೇಲೆ ಬೀಳುತ್ತೆ. ವೆರಸ್ ನಾನ್ ಟೀಚಿಂಗ್ ಸ್ಟಾಫು ಏನು C&R ಇರ್ತಾರೆ ಅವ್ರದ್ದು ಕಂಪ್ಲೀಟ್ ಎಕ್ಸ್ಪೆಂಡಿಚರ್ ಸ್ಟೇಟ್ ಗೌರ್ಮೆಂಟ್ ಮೇಲೆ ಬೀಳುತ್ತೆ. ಆದರೆ ಅವರು ಡೆಫಿನೆಟ್ ಇಯರ್ಸ್ ಆಫ್ ಸರ್ವೀಸ್ ಮಾಡಿದ ಮೇಲೆ ಅವ್ರು ರಿಟೈರ್ ಆಗ್ತಾರೆ. 60 ವರ್ಷ ಮಾಡಿದ ತಕ್ಷಣ ಅವ್ರು ರಿಟೈರ್ ಆಗ್ತಾರೆ. ಹಂಗೆ ರಿಟೈರ್ ಆದಾಗ ಗೌರ್ನಮೆಂಟ್ ಆಫ್ ಇಂಡಿಯಾದವರು ಸಾರಿ ನಾವು ಕೆಲಸ ಮಾಡೋರಿಗೆ ಮಾತ್ರ ನಾವು ರಿಯಂಬರ್ಸ್ ಮಾಡೋದು, ರಿಟೈರ್ಮೆಂಟ್ನವರು ನಾವು ಮಾಡಲ್ಲ ಅಂತ ಹೇಳಿಬಿಡ್ತಾರೆ. ಅವಾಗ ಎಂಟೈರ್ ಬರ್ಡನ್ ಸ್ಟೇಟ್ ಗೌರ್ಮೆಂಟ್ ಮೇಲೆ ಬೀಳೋದ್ರಿಂದ ದಿ ರಿಟೈರ್ಡ್ ಟೀಚರ್ ಈಸ್ ಆಲ್ಸೋ ಕನ್ಸಿಡರ್ಡ್ ಅಟ್ ಪಾರ್ ವಿತ್ ದಟ್ ಆಫ್ ಎ ಗೌರ್ನಮೆಂಟ್ ಪೆನ್ಷನರ್ ಅಂತ ಪಾಲಿಸಿ. ದಟ್ ಈಸ್ ದಿ ಪಾಲಿಸಿ. ಅದು ಯಾಕೆ ಅಂತ ಹೇಳಿದ್ರೆ, ಸರ್ಕಾರದಲ್ಲಿ ಒಂದು ಸತಿ ಅಪಾಯಿಂಟ್ ಆದ ಮೇಲ್ಗಡೆಗೆ ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಸೇರಿಕೊಂಡ್ರು ಅವನು ಈಚ್ ಒನ್ ಆಫ್ ದೆಮ್ ವಿ ಕೆನಾಟ್ ಡಿಸ್ಕ್ರಿಮಿನೇಟ್. ಅಂದರೆ ಡಾಕ್ಟ್ರಿನ್ ಆಫ್ ಈಕ್ವಾಲಿಟಿ ಅಂತ ಒಂದು ಬರ್ತಾಯಿದೆ ಕಾನ್ಸ್ಟಿಟ್ಯೂಷನಲ್ಲಿ. ಅದ್ರ ಪ್ರಕಾರ ನಾವು ಡಿಸ್ಟಿಂಕ್ಷನ್ ಮಾಡಲಿಕ್ಕೆ ಬರೋಲ್ಲ. ಯಾಕೆಂದರೆ ಆರ್ಟಿಕಲ್ 14 ಆಫ್ ದಿ ಕಾನ್ಸ್ಟಿಟ್ಯೂಷನ್ ನಾವು ನೋಡಿದ್ರೆ ಎನಿ ಸ್ಟೇಟ್, ಗೌರ್ಮೆಂಟ್ ಆಫ್ ಇಂಡಿಯಾ ಆಗ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು, ಕೆನಾಟ್ ಡಿಸ್ಕ್ರಿಮಿನೇಟ್ ಎನಿ ಪರ್ಸನ್ ಬೈ ಹಿಸ್ ಕಲರ್, ಕೆನಾಟ್ ಡಿಸ್ಕ್ರಿಮಿನೇಟ್ ಎನಿ ಸಿಟಿಸನ್ ಆಫ್ ಇಂಡಿಯಾ ಬೈ ಹಿಸ್ ಕಲರ್, ಕ್ರೀಡ್ ಆ್ಯಂಡ್ ಪ್ಲೇಸ್ ಆಫ್ ಲಿವಿಂಗ್ ಅಂತ ಹೇಳ್ತಾರೆ. ಈಕ್ವಾಲಿಟಿ ಅಂತಿರೋದ್ರಿಂದ ಇವಾಗ ಗೌರ್ನಮೆಂಟ್ ಸರ್ವೆಂಟ್ ಅಂತ ಸರ್ಕಾರದಲ್ಲಿ ತಪ್ಪಿದ್ರೆ ಸರ್ಕಾರೇತರಿ ಸಂಸ್ಥೆಯಲ್ಲಿ ಸರ್ಕಾರ ಹುಟ್ಟಾಕಿದಂಥ ಸಂಸ್ಥೆನಲ್ಲಿ ಸೇರಿಕೊಂಡ್ರೆ ಅವ್ರಿಗೆ ಕೊಡೋವಂಥ ಪೆನ್ಷನರಿ ಬೆನಿಫಿಟ್ಸು
ಕಾಮನ್ ಆಗಿರಬೇಕು. ಆದ್ದರಿಂದ ಈ ಪೆನ್ಷನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಪಾಲಿಸಿ ಇಟ್ ಈಸ್ ಗವರ್ನ್ ಬೈ ದಿ ಸ್ಟೇಟ್ ಪಾಲಿಸಿ. ಸ್ಟೇಟ್ ಪಾಲಿಸಿ ಅಂತ ಹೇಳಿದ್ರೆ ಯಾವುದು ಎನಾಕ್ಟ್ಮೆಂಟ್ ಯಾವುದು ಅಂತ ಅನ್ನೋ ಪ್ರಶ್ನೆ ಬರ್ತೈತೆ. ಎನಾಕ್ಟ್ಮೆಂಟ್ ಅಂತ ಹೇಳಿದ್ರೆ ಇವಾಗ ಇದರಲ್ಲಿ ನಿಮಗೆ ಸ್ವಲ್ಪ ನಿಮಗೆಲ್ಲ ಗೊತ್ತಿರೋ ಅಂಥದ್ದೇ ಹೇಳ್ತೀನಿ. ಯಾವುದೇ ಒಂದು ಎನಾಕ್ಟ್ಮೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಲೆಜಿಸ್ಲೇಷನ್ ಪಾಸ್ಡ್ ಇನ್ ದಿ ಲೆಜಿಸ್ಲೇಚರ್. ದಟ್ ಈಸ್ ಕಾಲ್ಡ್ ಯೂಶ್ವಲಿ ಅನ್ ಆ್ಯಕ್ಟ್ ಅಂತ ಹೇಳ್ತಾರೆ. ಈ ಆ್ಯಕ್ಟಲ್ಲೇ ನಾವು ಫುಲ್ ಎಲ್ಲನೂ ಕವರ್ ಮಾಡಲಿಕ್ಕಾಗೋದಿಲ್ಲ. ಬ್ರಾಡರ್ ಆಬ್ಜೆಕ್ಟಿವ್ಸ್ ಮಾತ್ರ ಕವರ್ ಮಾಡ್ತೀವಿ ಮತ್ತು ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ರೂಲ್ಸಲ್ಲಿ ಕವರ್ ಮಾಡ್ತೀವಿ. ಇವಾಗ ನಮಗೆಲ್ಲ ಗೊತ್ತಿರೋಂಗೆ ನಾವೆಲ್ಲ ಮೊದಲು ಸರ್ವೀಸಿಗೆ ಸೇರಿಕೊಂಡಾಗ KCSR ರೂಲ್ಸ್ ಅಂತ ಓದ್ತಾ ಇದ್ವಿ. ಆವಾಗ ಅದು ರೂಲ್ ಆಗಿತ್ತು, ಇಟ್ ವಾಸ್ ನಾಟ್ ಎ ಲೆಜಿಸ್ಲೇಷನ್. ರೂಲ್ ಅಂತಂದರೆ ಏನು? ಇಟ್ ಈಸ್ ಎ ಸಬಾರ್ಡಿನೇಟ್ ಲೆಜಿಸ್ಲೇಷನ್. ಅದಕ್ಕೆ ಸಪೋರ್ಟಿಂಗ್ ಲಾ ಯಾವುದಿತ್ತು, ಜನರಲ್ ಕ್ಲಾಸಸ್ ಆ್ಯಕ್ಟ್ ಕೆಳಗಡೆಗೆ ನಾವು ರೂಲ್ಸ್ ಮಾಡ್ಕೊಂಡಿದ್ವಿ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಡಿಸ್ಪ್ಯೂಟ್ಸ್ ಜಾಸ್ತಿ ಆಗ್ಬಿಟ್ಟು ಲೀಗಲ್ ಪವರ್ ಕೊಡಬೇಕಾಗಿದ್ದಕ್ಕೋಸ್ಕರ ಈ KCSRS ಆ್ಯಕ್ಟ್ ಅಂತ ಅದನ್ನು ರೂಲ್ಸ್ನೇ ಆ್ಯಕ್ಟ್ ಅಂತ ಕನ್ವರ್ಟ್ ಮಾಡಿಬಿಟ್ರಿ. ಸೊ ದಿ ಅಂಡರ್ಲೇಯಿಂಗ್ ಲಾ ಈಸ್ KCSR ಆ್ಯಕ್ಟ್. ಅದ್ರ ಕೆಳಗಡೆ ಇಶ್ಯೂ ಮಾಡಿರೋವಂಥ ರೂಲ್ಸ್ ಎಲ್ಲನೂ ದೇ ಆರ್ ಸಬಾರ್ಡಿನೇಟ್ ಲೆಜಿಸ್ಲೇಷನ್. ಸೊ ದಿಸ್ ಇಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಲೆಜಿಸ್ಲೇಷನ್ ಆ್ಯಂಡ್ ಸಬಾರ್ಡಿನೇಟ್ ಲೆಜಿಸ್ಲೇಷನ್. ಇವಾಗ ಪೆನ್ಷನ್ ಕೊಡೋದು ಯಾವಾಗ? ಸರ್ವೀಸ್ನಲ್ಲಿರೋ ತನಕನೂ ಪೇ ಕೊಡ್ತೀವಿ, ಸರ್ವೀಸ್ ಆದ ನಂತರ ಪೆನ್ಷನ್ ಕೊಡ್ತೀವಿ. ಸರ್ವೀಸ್ ಎಲ್ಲಿವರೆಗೂ ಮಾಡ್ಬೋದು ಅಂತ ಹೇಳಿದ್ರೆ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಪ್ರಕಾರ 60 ವರ್ಷ ಸರ್ವೀಸ್ 60 ವರ್ಷ ಆಗೋ ತನಕನೂ ಸರ್ವೀಸ್ನಲ್ಲಿರ್ಬೋದು. 60 ವರ್ಷ ಆದ ನಂತರ ಸೂಪರ್ ಆ್ಯನ್ಯುಯೇಷನ್ ಆಗುತ್ತೆ. ಅದಾದಮೇಲೆ ರಿಟೈರ್ಮೆಂಟ್ ಆಗುತ್ತೆ. ಇನ್ ಸಮ್ ಕೇಸಸ್ ಅದು 60 ವರ್ಷ ಇರೋದು 65 ವರ್ಷ ಆಗ್ಬೋದು. ಯಾಕೆ ಅಂತಂದರೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಯಾರೋ ಗೌರ್ಮೆಂಟ್ ಸರ್ವೆಂಟು ಎನರ್ಜಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಸೀನಿಯರ್ ಲೆವೆಲಲ್ಲಿ ಅಂತ ಇಟ್ಕೊಳ್ಳಿ. ಅವರು ರಿಟೈರ್ ಆಗೋಕ್ಕೆ 1 ತಿಂಗಳ ಮೊದಲು KERCಗೆ ಡೆಪ್ಯುಟೇಷನ್ ಹೋಗ್ತಾರೆ ಅಂತ ಇಟ್ಕೊಳ್ಳಿ. KERCಗೆ ಡೆಪ್ಯುಟೇಷನ್ ಹೋಗೋ ಟೈಮಲ್ಲಿ ಗೌರ್ಮೆಂಟ್ ಸರ್ವೆಂಟ್ ಆಗಿರ್ತಾರೆ. 60 ವರ್ಷ ಆದ ತಕ್ಷಣ ಅವ್ರು ರಿಟೈರ್ ಆಗಬೇಕು ಡಿಪಾರ್ಟ್ಮೆಂಟಲ್ಲಿದ್ದರೆ KERCಗೆ ಹೋಗಿ ಅಲ್ಲಿ ಸರ್ವೀಸ್ ಮಾಡ್ತಾ ಇರೋದ್ರಿಂದ ಅಲ್ಲಿ 65 ವರ್ಷದ ತನಕನೂ ಅವ್ರಿಗೆ ಕೆಲಸ ಮಾಡ್ಬೋದು. ಸೊ ಆ ರಿಟೈರ್ಮೆಂಟ್ ಏಜು ಇಟ್ ವೇರೀಸ್ ಡಿಪೆಂಡಿಂಗ್ ಅಪಾನ್ ದಿ ಇನ್ಸ್ಟಿಟ್ಯೂಷನ್, ಡಿಪೆಂಡಿಂಗ್ ಅಪಾನ್ ವೆದರ್ ಇಟ್ ಈಸ್ ಗೌರ್ನಮೆಂಟ್ ಆರ್ ಅದರ್ವೈಸ್. ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳಬೇಕು ಅಂದರೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ತಗೋತು ಅಂತ ಹೇಳಿದ್ರೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ದಿ ಪೋಸ್ಟ್ ಆಫ್ ದಿ ಪ್ರೊಫೆಸರ್ಸ್, ಅಸೋಸಿಯೇಟ್ ಪ್ರೊಫೆಸರ್ಸ್ ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅವ್ರಿಗೆ 62 ತನಕನೂ ಕೊಡ್ತಾರೆ. ರಿಟೈರ್ಮೆಂಟ್ ಏಜು 62. ಇವಾಗ ಕಿದ್ವಾ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿನಲ್ಲಿ ನೀವು ಹೋಯಿತು ಅಂತಂದರೆ ಅಲ್ಲಿ ಡೈರೆಕ್ಟ್ರಿಗೆ ರಿಟೈರ್ಮೆಂಟ್ ಏಜ್ 62 ಇಯರ್ಸ್ ಇರುತ್ತೆ. ಸೊ ಹೀಗಾಗಿ 62 ವರ್ಷ ಆದ ತಕ್ಷಣ ಅವರು ರಿಟೈರ್ಮೆಂಟು ಆಗ್ತಾರೆ. ರಿಟೈರ್ಮೆಂಟ್ ಆದ ತಕ್ಷಣ ಅವ್ರಿಗೆ ಪೆನ್ಷನ್ ಕೊಡೋಕ್ಕೆ ಶುರು ಮಾಡ್ತಾರೆ. ಪೆನ್ಷನ್ ಎಲ್ರಿಗೂ ಬರುತ್ತಾ ಅಂತ ಪ್ರಶ್ನೆ ಬರ್ತದೆ. ನೆಕ್ಸ್ಟು ಪೆನ್ಷನ್ ಎಲ್ರಿಗೂ ಬರುತ್ತಾ ಅಂತ ನಾವು ನೋಡೋಕ್ಕೆ ಹೋದಾಗ ನೆಕ್ಸ್ಟು ಹೋಗಬೇಕಾಗತ್ತೆ. ಅದಕ್ಕೆ ಮೊದಲು ಇದನ್ನು ಮುಗಿಸೋಣ. ಪೆನ್ಷನ್ ಆದಮೇಲೆ ಪೆನ್ಷನ್ನು ಆ ಮನುಷ್ಯ ರಿಟೈರ್ಮೆಂಟ್ ಸರ್ವೀಸ್ 60 ವರ್ಷ ಮಾಡಿದ ಮೇಲ್ಗಡೆಗೆ ರಿಟೈರ್ಮೆಂಟ್ ಆಗ್ತಾರೆ. ಆವಾಗ ಅವ್ರಿಗೆ ಪೆನ್ಷನ್ ಬರ್ತೈತೆ. ಪೆನ್ಷನ್ ಎಲ್ಲಿವರೆಗೂ ಬರ್ತೈತೆ? ಅವ್ರು ಬದುಕಿರೋ ತನಕ ಬರ್ತೈತೆ. ಅವ್ರು ಸತ್ತ ನಂತರ ಅವರ ಅವಲಂಬಿತರಿಗೆ ಫ್ಯಾಮಿಲಿ ಪೆನ್ಷನ್ ಬರ್ತೈತೆ. ಆಮೇಲೆ ಈ ಪೆನ್ಷನರಿ ಬೆನಿಫಿಟ್ಸ್ ಅಂತ ಒಂದಷ್ಟು 1-2-3 ಐಟಮ್ಸ್ ಇದ್ದಾವೆ. ಪೆನ್ಷನರಿ ಬೆನಿಫಿಟ್ಸ್ನ ಟರ್ಮಿನಲ್ ಬೆನಿಫಿಟ್ಸ್ ಅಂತಲೂ ಹೇಳ್ತೀವಿ. ಅಷ್ಟು ವರ್ಷ ಸರ್ವೀಸ್ ಮಾಡಿದ್ದಕ್ಕೆ ರಿಟೈರ್ ಆದಾಗ ಕಂಟಿನ್ಯೂಸ್ ಆಗಿ ಪೆನ್ಷನ್ ಕೊಡ್ತಾ ಇರ್ತಾರೆ. ರಿಟೈರ್ ಆಗೋ ಹೊತ್ತಿನಲ್ಲಿ ಕಮ್ಯುಟೇಷನ್ ಆಫ್ ಪೆನ್ಷನ್ ಕೊಡ್ತಾರೆ. ಪೆನ್ಷನ್ ಎಷ್ಟು ಬರ್ತಾ ಇರ್ತೈತೆ ಅದರಲ್ಲಿ ಎ ಪೋರ್ಷನ್ ವಿ ಕ್ಯಾನ್ ಟೇಕ್ ಅಟ್ ಎ ಲಂಪ್ ಸಮ್, ದಟ್ ಈಸ್ ಕಾಲ್ಡ್ ಕಮ್ಯುಟೇಷನ್ ಪೆನ್ಷನ್. ಕಮ್ಯುಟೇಷನ್ ಪೆನ್ಷನ್ ಆದಮೇಲೆ DCRG ಅಂತಲೂ ಬರುತ್ತೆ. ಅದು ಡೆತ್ ಕಮ್ ರಿಟೈರ್ಮೆಂಟ್ ಗ್ರ್ಯಾಚ್ಯುಟಿ ಅಂತ ಹೇಳ್ಬಿಟ್ಟು ಅದು ಸಹ ಕೊಡ್ತಾರೆ. ದಟ್ ಆಲ್ಸೋ ಫಾರ್ಮ್ಸ್ ಪಾರ್ಟ್ ಆಫ್ ದಿ ಟರ್ಮಿನಲ್ ಬೆನಿಫಿಟ್ಸ್. ಆಮೇಲೆ ಸರ್ವೀಸ್ನಲ್ಲಿರುವಾಗ ಲೀವ್ ಅರ್ನ್ ಆಗಿರುತ್ತೆ. ಆ ಲೀವ್ ಯೂಟಿಲೈಸ್ ಆಗಿರಲ್ಲ. ಅದನ್ನು ಎನ್ಕ್ಯಾಶ್ಮೆಂಟ್ ಬೆನಿಫಿಟ್ಟು ಸಹ ಎನ್ಕ್ಯಾಶ್ಮೆಂಟ್ ಆಫ್ ದಿ ಅರ್ನ್ಡ್ ಲೀವ್ ಸಹ ಬೆನಿಫಿಟ್ ಬರ್ತೈತೆ. ಪ್ಲಸ್ ಕೆಲವರು ಗೌರ್ಮೆಂಟ್ ಸರ್ವೆಂಟ್ಸ್ಗೆ, ನಾಟ್ ಟು ದಿ ಅದರ್ ಅಟಾನಮಸ್ ಬೈ ಇನ್ಸ್ಟಿಟ್ಯೂಷನ್ಸ್ಗೆ ಇದು ಗ್ರೂಪ್ ಪೆನ್ಷನ್ ಕೂಡ ಇರುತ್ತೆ. ಅಂದರೆ ಗ್ರೂಪ್ ಪೆನ್ಷನ್ ಅಂತ ಹೇಳ್ಬಿಟ್ಟು KGID ಅವರು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ರಿಟೈರ್ಮೆಂಟ್ ಆದಾಗ ಗ್ರೂಪ್ ಪೆನ್ಷನ್ ಕೂಡ ಅವರಿಗೆ ಒಟ್ಟು 1 ಲಂಪಲ್ಲಿ ಬರ್ತೈತೆ. ದೀಸ್ ಆರ್ ಆಲ್ ದಿ ಟರ್ಮಿನಲ್ ಬೆನಿಫಿಟ್ಸ್. ನೆಕ್ಸ್ಟು
ಈ ಪೆನ್ಷನ್ ಕೊಟ್ಟ ಮೇಲ್ಗಡೆಗೆ ಆ ಪೆನ್ಷನ್ ಅಷ್ಟೇ ಇರುತ್ತಾ, ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ ಅನ್ನೋ ಪ್ರಶ್ನೆ ಬರ್ತೈತೆ. ಪೆನ್ಷನ್ ಇವತ್ತು ಕೊಡ್ತಾರೆ, ಬರ್ತಾ 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 ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ, ನಮಗೂ ಆಗುತ್ತೆ ಮತ್ತು ರೆಗ್ಯುಲರ್ ಎಂಪ್ಲಾಯೀಸ್ಗೂ ಆಗುತ್ತೆ. ಅದಕ್ಕೋಸ್ಕರ ಈ ಕನ್ಸ್ಯೂಮರ್ ಇಂಡೆಕ್ಸ್ ಪ್ರೈಸಸ್ಸು ಕೌಂಟ್ ಮಾಡ್ತಾ ಹೋಗ್ತಾರೆ. ಅದರ ಪ್ರಕಾರ ಒನ್ಸ್ ಇನ್ 5 ಇಯರ್ಸ್ ಸ್ಟೇಟ್ ಗೌರ್ಮೆಂಟಲ್ಲಿ, ಒನ್ಸ್ ಇನ್ 10 ಇಯರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿ ಪೇ ಕಮಿಷನ್ಸ್ ಮಾಡ್ತಾರೆ. ಆ ಪೇ ಕಮಿಷನ್ ನೋಡಿಬಿಟ್ಟು ಏನು ಸಂಬಳ ಕೊಡ್ತಾಯಿತ್ತು, ಏನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅವಾಗಿತ್ತು, ಏನು ಅವತ್ತಿನ ದಿವಸ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನಿತ್ತು, ಇವತ್ತಿನ 10 ವರ್ಷಕ್ಕೆ ಏನು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನು ಚೇಂಜ್ ಆಗಿದೆ ನೋಡಿಬಿಟ್ಟು ಅದ್ರ ಮೇಲ್ಗಡೆಗೆ ಅವರು ರೆಕಮೆಂಡ್ ಮಾಡ್ತಾರೆ. ಏನು ಪೇ ಸ್ಕೇಲ್ ರಿವಿಷನ್ ರೆಕಮೆಂಡ್ ಮಾಡ್ತಾರೆ, ಮತ್ತು ಆ ಹೊಸ ಪೇ ಬ್ಯಾಂಡ್ ಕೂಡ ಫಿಕ್ಸ್ ಮಾಡ್ತಾರೆ. ಆಮೇಲೆ DA ಎಷ್ಟು ಕೊಡಬೇಕು ಅಂತ ಎಲ್ಲ ಫಿಕ್ಸ್ ಮಾಡ್ತಾರೆ. ಅದೆಲ್ಲನೂ ದೇ ಆಲ್ ಕಮ್ ಅಂಡರ್ ದಿ ರಿವಿಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಪೆನ್ಷನ್ ಗೌರ್ಮೆಂಟ್ ಆರ್ಡರ್ಸು ಮತ್ತು ಸ್ಟ್ಯಾಚ್ಯೂಟರಿ ಪ್ರಾವಿಷನ್ಸ್ ಮೇಲೆ ಹೋಗುತ್ತೆ. ನೆಕ್ಸ್ಟ್ ಹೋಗೋಣ. ಈಗ ಈ ರೂಲ್ಸು, ರೆಗ್ಯುಲೇಷನ್ಸು ಮತ್ತು ಸ್ಟ್ಯಾಚ್ಯೂಟ್ಸು ಈ ಪೆನ್ಷನ್ನು ಮತ್ತು ಪೆನ್ಷನರಿ ಬೆನಿಫಿಟ್ಸ್ಗೆ ಯಾವುದ್ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ KCSR ಆ್ಯಕ್ಟ್, ದಟ್ ಈಸ್ ದಿ ಅಂಡರ್ಲೈಯಿಂಗ್ ಲಾ ಟು ಡಿಸೈಡ್ ಆನ್ ದಿ ಪೆನ್ಷನ್. ಅಂದರೆ ಇದ್ರದ್ದು ಇಂಪಾರ್ಟೆನ್ಸ್ ನಿಮ್ಗೆ ಹೇಳಬೇಕು ಅಂದರೆ, ನಾನೇ ಟೀಚರು, ಅಸಿಸ್ಟೆಂಟ್ ಪ್ರೊಫೆಸರ್ ಅಂತನೋ ಅಥವಾ ಅಸೋಸಿಯೇಟ್ ಪ್ರೊಫೆಸರ್ ಅಂತನೋ ಕೆಲಸ ಮಾಡ್ತಾಯಿದ್ದೀನಿ. ನಂದು ಸ್ಯಾಲರಿ ಎಲ್ಲನೂ UGC ಸ್ಕೇಲ್ಸ್ ನನಗೆ ಕೊಡ್ತಾ ಇರ್ತಾರೆ. UGC ಸ್ಕೇಲ್ ಕೊಡ್ತಾ ಇರಬೇಕು ಅಂತ ಹೇಳಿದ್ರೆ, UGCನಲ್ಲಿ ಪೆನ್ಷನ್ ದಿಸ್ ಪೇ ಸ್ಕೇಲ್ ರಿವೈಸ್ ಆಯಿತು ಅಂದರೆ ನನಗೆ ಅಪ್ಲೈ ಆಗಬೇಕಾ ಏನು ಅನ್ನೋ ಪ್ರಶ್ನೆ ಬಂದಾಗ ಆಟೋಮೆಟಿಕ್ಕಾಗಿ ಅದು ಅಪ್ಲೈ ಆಗೋದಿಲ್ಲ. ಸ್ಟೇಟ್ ಗೌರ್ಮೆಂಟು ಅದನ್ನು ಒಪ್ಕೊಂಡು ಅದನ್ನು ಇಂಪ್ಲಿಮೆಂಟೇಷನ್ ಕೊಟ್ಟರೆ ಅಂಥ ವ್ಯಕ್ತಿಗೆ UGC ಸ್ಕೇಲು ರಿವೈಸ್ ಆಗುತ್ತೆ. ಈಗ 2016ರಲ್ಲಿ ಒಂದು ಸತಿ ರಿವಿಷನ್ ಆಗಿತ್ತು. ಆ ರಿವಿಷನ್ನ ನಾವು ಸ್ಟೇಟ್ ಗೌರ್ಮೆಂಟ್ನವರು ಬೇರೆ ಬೇರೆ ದಿನಾಂಕದಂದು ಅಡಾಪ್ಟ್ ಮಾಡ್ಕೊಂಡ್ವಿ. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಗೌರ್ಮೆಂಟ್ ಆರ್ಡರ್ಸ್ ನೋಡಿದ್ರೆ ಅದು ಒಂದು ಡೇಟಲ್ಲಿ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಲಿ, ಅವತ್ತಿಂದ ಎಫೆಕ್ಟಿವ್ ಬಂತು. ಅದೇ ಥರ ಮೆಡಿಕಲ್ ಎಜುಕೇಷನಲ್ಲಿ ಲೇಟರಾಗಿ ನಾವು ಅಡಾಪ್ಟ್ ಮಾಡಿಕೊಂಡೆ, ಅದು ಇನ್ನೊಂದು ದಿವಸ ಅಪ್ಲೈ ಆಯಿತು. ಇನ್ನು ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಇನ್ನೊಂದು ದಿವಸ ಅಡಾಪ್ಟ್ ಮಾಡಿಕೊಂಡೆ, ಅದು ಬೇರೆ ದಿವಸ ಬಂತು. ಅಗ್ರಿಕಲ್ಚರು ಮತ್ತು ಈ ವೆಟರ್ನರಿ ಯೂನಿವರ್ಸಿಟಿ ಇದೆಯಲ್ಲ, ಅದಕ್ಕೂ ನಾವು ಬೇರೆ ದಿವಸ ಅಡಾಪ್ಟ್ ಮಾಡಿಕೊಂಡ್ವಿ, ಅದು ಅವತ್ತಿಂದ ಎಫೆಕ್ಟಿವ್ ಬರುತ್ತೆ. ಇದೆಲ್ಲನೂ ಯಾವಾಗ ಇದೆಲ್ಲ ದಿಸ್ ಈಸ್ ಓನ್ಲಿ ಫಾರ್ ಪೇ ಫಿಕ್ಸೇಷನ್ಗೋಸ್ಕರ ಇವೆಲ್ಲ ಅಪ್ಲೈ ಆಗುತ್ತೆ. ಪೇ ಫಿಕ್ಸೇಷನ್ ಆಗಿ ರಿಟೈರ್ ಆದ ಮೇಲ್ಗಡೆಗೆ ಅವ್ರದ್ದು ಪೆನ್ಷನರಿ ಬೆನಿಫಿಟ್ಸ್ ಆರ್ ಗೌರ್ನ್ಡ್ ಬೈ KCSR ಆ್ಯಕ್ಟ್. ಆಮೇಲೆ ಅದ್ರ ಕೆಳಗಡೆಗೆ ದಿ ರಿವಿಷನ್ ಆಫ್ ದಿ ಪೆನ್ಷನ್ ಆರ್ ಫ್ಯಾಮಿಲಿ ಪೆನ್ಷನ್ ದಟ್ ಈಸ್ ಗೌರ್ನ್ಡ್ ಬೈ KCS ರಿವೈಸ್ ಪೇ ರೂಲ್ಸ್ ಬರ್ತೈತೆ. ಆಮೇಲೆ ಈ ಮಧ್ಯದಲ್ಲಿ ನಮ್ಮದು UGC ಸ್ಕೇಲ್ಸ್ ಎಲ್ಲ ಬಂದ ಮೇಲ್ಗಡೆಗೆ ರಿವೈಸ್ ಆಯ್ತಲ್ಲ, ರಿವೈಸ್ ಆದಾಗ ಅವರ ಲಾಸ್ಟ್ ಪೇ ಡ್ರಾನು ಸಹ ಜಾಸ್ತಿ ಆಯಿತು. ಲಾಸ್ಟ್ ಪೇ ಡ್ರಾ ಜಾಸ್ತಿ ಆದಾಗ ಅವ್ರ ಸರ್ವೀಸ್ನಲ್ಲಿರೋ ತನಕನೂ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ದುಡ್ಡು ಬರ್ತಾಯಿತ್ತು, ಕೊಡ್ತಾ ಹೋದ್ವಿ. ರಿಟೈರ್ಮೆಂಟ್ ಆದಾಗ ಎಲ್ಲ ನಮ್ಮ ಮೈ ಮೇಲೆ ಬಂತಲ್ಲ, ಸ್ಟೇಟ್ ಗೌರ್ಮೆಂಟ್ನವರೇ ದುಡ್ಡು ಕೊಡಬೇಕಾಗಿ ಬಂದಿದ್ದರಿಂದ ಅದೇ ಸ್ಟೇಟ್ ಗೌರ್ಮೆಂಟಲ್ಲಿ ಅದೇ ಕ್ಯಾಡ್ರಲ್ಲಿ ರಿಯಂಬರ್ಸ್ಮೆಂಟ್ ಬರ್ತಾ ಇಲ್ಲದಂಥ ಇನ್ಸ್ಟಿಟ್ಯೂಷನ್ಸಲ್ಲಿ ಇರೋವಂಥವ್ರಿಗೂ ಮತ್ತು ಇವ್ರಿಗೆ ಇರೋವಂಥ ಪೇ ಸಮನಾಗಿ ಮಾಡಬೇಕಾದ್ರಿಂದ ನಾವು ಈ ಕರ್ನಾಟಕ ರೆಗ್ಯುಲೇಷನ್ ಆಫ್ ಪೇಮೆಂಟ್ ಆ್ಯಂಡ್ ಪೆನ್ಷನ್ ಆಫ್ ಟೀಚರ್ಸ್ ಆಫ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆ್ಯಕ್ಟ್ ಅಂತ ಒಂದು ಫಿಕ್ಸ್ ಮಾಡಿದ್ವಿ. ಅದರಲ್ಲಿ ನಾವು ಕ್ಯಾಪ್ ಇಂಪೋಸ್ ಮಾಡಿದ್ವಿ. ಅಂದರೆ ಲಾಸ್ಟ್ ಪೇ ಡ್ರಾನ್ ಈಸ್ ದಿ ಬೇಸಿಸ್ ಫಾರ್ ಪೆನ್ಷನ್ ಆ್ಯಂಡ್ ದಟ್ ಈಸ್ ಬ್ಲೆಂಡೆಡ್ ವಿತ್ ದಿ ಲೆಂಗ್ತ್ ಆಫ್ ಸರ್ವಿಸ್ ರೆಂಡರ್ಡ್. ಮತ್ತು ಆ ಲಾಸ್ಟ್ ಪೇ ಡ್ರಾನ್ ಅಂತ ಹೇಳಿದ್ರೆ ಈಸ್ ಇಟ್ ಬೇಸಿಕ್ ಪೇ ಆರ್ ಎಮಾಲ್ಯುಮೆಂಟ್ಸ್ ಅಂತ ಒಂದು ಪ್ರಶ್ನೆ ಬಂದಾಗ ಸ್ವಲ್ಪ ದಿವಸ ನಾವು ಬೇಸಿಕ್ ಪೇನೂ ಕೊಟ್ವಿ ಮತ್ತು AGP ಸಹ ಕೊಟ್ವಿ. ಬಟ್ ಸ್ವಲ್ಪ ದಿವಸ ನಾವು ಬರೀ ಬೇಸಿಕ್ ಪೇ ಕನ್ಸಿಡರ್ ಮಾಡಿದ್ದಕ್ಕೆ ಇಟ್ ವಾಸ್ ಚಾಲೆಂಜ್ ಇನ್ ದಿ ಕೋರ್ಟ್. ಆ್ಯಂಡ್ ಬೇರೆ ಕೋರ್ಟ್ಸಲ್ಲಿ ಎಮಾಲ್ಯುಮೆಂಟ್ಸ್ ಇನ್ಕ್ಲೂಡ್ AGP ಆಲ್ಸೋ ಅಂತ ಹೇಳೋದಕ್ಕೆ AGP ಸಹ ಸೇರಿಸ್ಬಿಟ್ಟು ಕೊಡೋ ಥರ ಬಂತು. ಇದಾದ ಮೇಲ್ಗಡೆಗೆ ಈ ಕರೆಕ್ಷನ್ ಫ್ಯಾಕ್ಟರ್ ಅಂತಲೂ ಮಾಡ್ಕೊಂಡು ಕೊಡ್ತಾ ಬಂದ್ವಿ ನಾವು. ಸೊ ದಟ್ ರಿಸಲ್ಟೆಡ್ ಇನ್ ಅನಾಮಲಿ ಇನ್ ದಿ ಪೆನ್ಷನ್ ಇನ್ ರೆಸ್ಪೆಕ್ಟ್ ಆಫ್ some of the teachers who retired prior to 1/7/2022
2022 ನಂತರ ರಿಟೈರ್ ಆದವ್ರಿಗೆ ಬೇರೆ ಪೆನ್ಷನ್ ಫಿಕ್ಸ್ ಆಗ್ತಾಯಿತ್ತು. ಆ ಅನಾಮಲಿಯಿಂದ ಮತ್ತೆ ಅದನ್ನು ರಿವೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಸದಾಗಿ ಈ ಗೈಡ್ಲೈನ್ಸು ಸಹ ಮಾಡಿಟ್ಟಿದ್ದೀವಿ. ನೆಕ್ಸ್ಟು ಕರ್ನಾಟಕ ಸಿವಿಲ್ ಸರ್ವಿಸಸ್ ಟ್ರಿಪಲ್ ಬೆನಿಫಿಟ್ ಸ್ಕೀಮ್ ಅಂತ ಒಂದು ಇತ್ತಲ್ಲ, ಆ ಟ್ರಿಪಲ್ ಬೆನಿಫಿಟ್ ಸ್ಕೀಮಲ್ಲಿ ಪೇ ಕವರ್ ಆಗಿದೆ, ಪೆನ್ಷನ್ ಕವರ್ ಆಗಿದೆ, ಮತ್ತು ಟರ್ಮಿನಲ್ ಬೆನಿಫಿಟ್ಸು ಸಹ ಕವರ್ ಆಗಿದೆ. ನೆಕ್ಸ್ಟು PPP ಆ್ಯಕ್ಟ್, ದಿಸ್ ಈಸ್ ದಿ ಆ್ಯಕ್ಟ್, ದಿಸ್ ಈಸ್ ಪೇ ಪ್ರಮೋಷನ್ ಆ್ಯಂಡ್ ಪೆನ್ಷನ್ ಆ್ಯಕ್ಟ್. ಅದರಲ್ಲೇನು ಟ್ರಾನ್ಸಿಟ್ರಿ ಕವರೇಜ್ ಆಫ್ ದಿ ಪೆನ್ಷನ್ ಈಸ್ ಆಲ್ಸೋ ದೇರ್. ಎಲ್ಲನೂ ಆಲ್ ದೀಸ್ ಥಿಂಗ್ಸ್ ಟು ಬಿ ರೆಡ್ ಇನ್ ಟ್ಯಾಂಡಮ್. ಇಲ್ಲಿನೂ ನೋಡಬೇಕು, ಅಲ್ಲಿನೂ ನೋಡ್ಕೊಂಡು ಮಾಡಬೇಕಾಗತ್ತೆ. ಆಮೇಲೆ ಕರ್ನಾಟಕ ಸಿವಿಲ್ ಸರ್ವಿಸಸ್ ಪೆನ್ಷನ್ ರೂಲ್ಸ್ ಬೇರೆ ಎಂದಿದೆ. ಆ ಪೆನ್ಷನ್ ರೂಲ್ಸಲ್ಲಿ ಸಪ್ರೇಟಾಗಿ ಪೆನ್ಷನ್ ಹೆಂಗೆ ರೆಗ್ಯುಲೇಟ್ ಮಾಡೋದು ಅಂತ ಹೇಳ್ಬಿಟ್ಟು ರೂಲ್ಸ್ ಮಾಡಿದ್ದಾರೆ. ಮತ್ತು ಗೌರ್ನಮೆಂಟಲ್ಲಿ DPR ಕೆಳಗಡೆಗೆ ಒಂದು ಪೆನ್ಷನ್ ಸೆಕ್ಷನ್ ಅಂತಲೇ ಇದೆ. ಅವರು ದೇ ಗಿವ್ ದಿ ಡಿಟೇಲ್ಡ್ ಗೈಡ್ಲೈನ್ಸ್ ಆ್ಯಸ್ ಟು ಹೌ ಟು ರಿವೈಸ್ ದಿ ಪೆನ್ಷನ್, ಹೌ ಟು ಪ್ರಾಸೆಸ್ ದಿ ಪೆನ್ಷನ್ ಪೇಪರ್ಸ್ ಅಂತ ಟೈಮ್ ಟು ಟೈಮ್ ಅವ್ರು ಹೇಳಿದ್ದಾರೆ. ಅದು ಫಾಲೋ ಮಾಡಬೇಕಾಗತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವ ಇನ್ಸ್ಟಿಟ್ಯೂಷನ್ನು ಸರ್ಕಾರೇತರ ಸಂಸ್ಥೆಗಳಲ್ಲಿ ಅವ್ರದ್ದೇ ಆದಂಥ ಬೈಲಾಸ್ ಇರ್ತೈತೆ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಇರುತ್ತೆ, ಸರ್ವಿಸ್ ರೆಗ್ಯುಲೇಷನ್ಸ್ ಇರ್ತೈತೆ, ಸರ್ವಿಸ್ ಕಂಡೀಷನ್ಸ್ ಇರ್ತವೆ, C&R ಇರುತ್ತೆ. ಅದರಲ್ಲಿ ಸಹ ಪೆನ್ಷನ್ಗೆ ಪ್ರಾವಿಷನ್ ಮಾಡಿಕೊಂಡಿದ್ರೆ ಮಾತ್ರ ಪೆನ್ಷನ್ಗೆ ಎಲಿಜಿಬಿಲಿಟಿ ಬರ್ತೈತೆ, ಅದರ್ವೈಸ್ ಬರೋದಿಲ್ಲ. ಈಗ ಸರ್ಕಾರದಲ್ಲೇ ನಾವು ಉದಾಹರಣೆಗೆ ತಗೊಂಡ್ರೆ ಬೆಸ್ಕಾಮಲ್ಲಿ ಪೆನ್ಷನ್ ಕೊಡ್ತಾರೆ, ಆದರೆ ಕೆಪೆಕಲ್ಲಿ ಪೆನ್ಷನ್ ಕೊಡೋಲ್ಲ. ಕೆಪೆಕ್ ಅಂತ ಅದು ಒಂದು ಆರ್ಗನೈಸೇಷನ್ನು, that is also an instrumentality of the government under the agriculture department. ಅಲ್ಲಿ ಪೆನ್ಷನ್ ಕೊಡೋಲ್ಲ, ಇಲ್ಲಿ ಪೆನ್ಷನ್ ಕೊಡ್ತಾ ಇದ್ದಾರೆ. ಈ ಥರ ಬರ್ತೈತೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ನೆಕ್ಸ್ಟ್ ಸ್ಲೈಡಲ್ಲಿ ಇವಾಗ ಪೆನ್ಷನ್ ಕೊಡೋದು 2 ಥರ ಪೆನ್ಷನ್ ಇದೆ. ಒಂದು OPS ಅಂತೀವಿ, ಇನ್ನೊಂದು NPS ಅಂತ ಹೇಳ್ತೀವಿ. ಈ OPS ಅಂತ ಹೇಳಿದ್ರೆ ಒರಿಜಿನಲ್ ಪೆನ್ಷನ್ ಸ್ಕೀಮು, ಸ್ಟೇಟ್ ಗೌರ್ನಮೆಂಟ್ನವರು ಎಲ್ಲ ರಿಟೈರ್ಡ್ ಎಂಪ್ಲಾಯೀಸಿಗೆ ಕೊಡೋವಂಥದ್ದು. ಇದು ಮೊದಲಿನಿಂದನೂ ಎಫೆಕ್ಟ್ಗಿತ್ತು. ಆದರೆ ಈ ಪೆನ್ಷನ್ ಲಯಬಿಲಿಟಿ ಸ್ಟೇಟ್ ಗೌರ್ಮೆಂಟಲ್ಲಿ ಜಾಸ್ತಿ ಆಗ್ತಾ ಹೋಗಿದ್ದರಿಂದ ಈ NPS ಸ್ಕೀಮ್ ಇಂಟ್ರಡ್ಯೂಸ್ ಮಾಡಿದ್ರು. ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿ ಮಾಡಿದ್ರು ಮತ್ತು ಸ್ಟೇಟ್ ಗೌರ್ಮೆಂಟಲ್ಲಿ ಮಾಡಿದ್ರು. NPS ಇಂಟ್ರಡ್ಯೂಸ್ ಮಾಡಿದ್ದು ಯಾವಾಗ? 1/4/2006 ಮಾಡಿದ್ರು. ಆವಾಗ ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿ ಕಾಂಟ್ರಿಬ್ಯೂಟ್ರಿ ಪೆನ್ಷನ್ ಸ್ಕೀಮ್ ಅಂತ ಹೇಳಿಬಿಟ್ಟು ಮಾಡಿದ್ರು. ಅದಕ್ಕೇನು ಲೀಗಲ್ ಬ್ಯಾಕಿಂಗ್ ಇರಲಿಲ್ಲ. ಆಮೇಲೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟ್ ಅಂತ 2013 ಮಾಡಿದ್ರು. ದಟ್ ಹ್ಯಾಸ್ ಬಿಕಮ್ ಅನ್ ಎನಾಕ್ಟ್ಮೆಂಟ್. ಅದ್ರ ಕೆಳಗಡೆ ರೆಗ್ಯುಲೇಟರಿ ಮೆಕ್ಯಾನಿಸಮ್ಸು, ಸ್ಟ್ರಕ್ಚರಲ್ ಮ್ಯಾನೇಜ್ಮೆಂಟು ಎಲ್ಲನೂ ಡೀಟೇಲಾಗಿ ಕವರ್ ಮಾಡಿದ್ದಾರೆ. ಫಾರ್ ದಿ ಟೈಮ್ ಬೀಯಿಂಗ್ ಅದನ್ನು ಟಚ್ ಮಾಡ್ತಾ ಇಲ್ಲ ನಾವು. ವಿ ಆರ್ ಡ್ವೆಲ್ಲಿಂಗ್ ಅಪಾನ್ ಮೋರ್ ಆನ್ ದಿ ಓಲ್ಡ್ ಪೆನ್ಷನ್ ಸ್ಕೀಮ್. ಓಲ್ಡ್ ಪೆನ್ಷನ್ ಸ್ಕೀಮು ನಮ್ಮಲ್ಲೇ ಸರ್ಕಾರದಲ್ಲಿ ಎಲ್ಲ ಸರ್ಕಾರಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್ಗೆ ಅಪ್ಲೈ ಆಗುತ್ತೆ. ಸರ್ಕಾರೇತರ ಸಂಸ್ಥೆಗಳಲ್ಲಿ ಎಲ್ಲ ಸಂಸ್ಥೆಗಳಿಗೂ ಅಪ್ಲೈ ಆಗೋದಿಲ್ಲ, ಕೆಲವು ಸಂಸ್ಥೆಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ಮತ್ತು ಈ ಸರ್ಕಾರೇತರ ಸಂಸ್ಥೆಗಳಲ್ಲದೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು, ಗ್ರ್ಯಾಂಟ್ ಇನ್ ಏಡ್ ಇನ್ಸ್ಟಿಟ್ಯೂಷನ್ಸ್ ಕೆಲವಿದ್ದಾವೆ. ಅಲ್ಲಿನೂ ಪೆನ್ಷನ್ ಅಪ್ಲೈ ಆಗುತ್ತೆ. ಪೆನ್ಷನ್ ಅಲ್ಲಿ ಇರೋರಿಗೆ ಎಲ್ರಿಗೂ ಅಪ್ಲೈ ಆಗೋಲ್ಲ. ಯಾವ ಸಬ್ಜೆಕ್ಟ್ಸು, ಯಾವ ಕೋರ್ಸಸ್ಸು ಗ್ರ್ಯಾಂಟ್ ಇನ್ ಏಡ್ ಕವರ್ ಆಗಿದೆ, ಟು ದಿ ಎಕ್ಸ್ಟೆಂಟ್ ಆಫ್ ದಿ ಟೀಚರ್ಸ್ ವರ್ಕಿಂಗ್ ದೇರ್ ಆ್ಯಂಡ್ ದೋಸ್ ಹೂ ರಿಟೈರ್ ದೇರ್ ಆನ್, ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್. ಇದು ಸೋರ್ಸ್ ಆಫ್ ಪೆನ್ಷನ್ ಫಂಡ್ಸ್. ಇವಾಗ ಸೋರ್ಸ್ ಆಫ್ ಪೆನ್ಷನ್ ಫಂಡ್ಸು ಇವಾಗ OPS ಆಯಿತು ಅಂದರೆ ಎಂಟೈರ್ ಸ್ಟೇಟ್ ಗೌರ್ಮೆಂಟಿಂದಲೇ ಕನ್ಸಾಲಿಡೇಟೆಡ್ ಫಂಡಿಂದಲೇ ಬರ್ತೈತೆ. NPS ಆಯಿತು ಅಂತ ಹೇಳಿದ್ರೆ ಕಾಂಟ್ರಿಬ್ಯೂಟ್ರಿ ಪೆನ್ಷನ್ ಫಂಡಲ್ಲಿ, ಪೆನ್ಷನ್ ರೆಗ್ಯುಲೇಟರಿ ಫಂಡಲ್ಲಿ ಏನಿರುತ್ತೆ ಅದಕ್ಕೆ ಹಣ ಹೋಗುತ್ತೆ. ಯಾರಿಂದ ಹೋಗುತ್ತೆ? ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಹೋಗುತ್ತೆ, ಪ್ಲಸ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಹೋಗುತ್ತೆ. ಇದೆರಡು ಸೇರಿಸ್ಬಿಟ್ಟು ಆ ಪೆನ್ಷನ್ ಫಂಡಲ್ಲಿ ಇಟ್ಟಿರ್ತಾರೆ. ಆ ದುಡ್ಡು ಹಾಗೆ ಇರೋದಿಲ್ಲ, ಅದನ್ನು ಅಪ್ಲೈ ಮಾಡ್ತಾ ಹೋಗ್ತಾರೆ, ಅದನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಬೇರೆ ಡಿಬೆಂಚರ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದರ ಬೇಸಿಸ್ ಮೇಲ್ಗಡೆ ಅದರಿಂದ ಈಲ್ಡ್ ಏನು ಬರ್ತೈತೆ ಅದನ್ನು ಮ್ಯಾನೇಜ್ಮೆಂಟ್, ಫಂಡ್ ಮ್ಯಾನೇಜ್ಮೆಂಟ್ಗೆ ಎಷ್ಟು ಹಣ ಖರ್ಚಾಗುತ್ತೆ ಅದನ್ನು ಲೆಸ್ ಮಾಡಿಬಿಟ್ಟು ಉಳಿದಂಥ ಹಣದಲ್ಲಿ ಪೆನ್ಷನ್ ಕೊಡ್ತಾರೆ. ಪೆನ್ಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಸೂಪರ್ ಆ್ಯನ್ಯುಯೇಷನ್ ಆದಮೇಲೆ ದಿ ಎಂಪ್ಲಾಯಿ ಡಿಸ್ಕ್ರಿಷನಲ್ಲಿರ್ತೈತೆ. ಭಾಗಶಃ ಅಮೌಂಟನ್ನ ಅವನು ವಿಡ್ರಾ ಮಾಡ್ಬೋದು.
ಇನ್ನು ಉಳಿದಂಥ ಹಣನ ಆ್ಯನ್ಯೂಟಿ ಪ್ರಕಾರ ನನಗೆ ತಿಂಗಳ ಇಷ್ಟಿಷ್ಟು ಹಣ ಕೊಡಿ ಅಂತಲೂ ಮಾಡ್ಬೋದು. ಅದು ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ NPS ಅಲ್ಲಿ NPI ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆ್ಯಕ್ಟಲ್ಲಿ ಕ್ಲಿಯರಾಗಿ ಸ್ಪೆಸಿಫೈ ಮಾಡಿದ್ದಾರೆ. ಸ್ಟ್ರಕ್ಚರಲ್ ಮೆಕ್ಯಾನಿಸಮ್ಸ್ ಎಲ್ಲನೂ ಕ್ಲಿಯರಾಗಿ ಸ್ಪೆಸಿಫೈ ಮಾಡಿದ್ದಾರೆ. ನೆಕ್ಸ್ಟು ಇಷ್ಟೊತ್ತು ನಾವು ಪೆನ್ಷನ್ನು ಡಿಸ್ಕಸ್ ಮಾಡಿದ್ವಿ. ಈಗ ಫ್ಯಾಮಿಲಿ ಪೆನ್ಷನ್ ಯಾವಾಗ ಬರ್ತೈತೆ, ಯಾರಿಗೂ ಬರ್ತೈತೆ ಅನ್ನೋ ಪ್ರಶ್ನೆ ಬರ್ತಾಯಿದೆ. so long as the retired employee is alive, he gets the ಪೆನ್ಷನ್ ಜೊತೆಯಲ್ಲಿ ಅವನು ರಿಟೈರ್ಮೆಂಟ್ ಆಗೋ ಟೈಮ್ಗೆ ಅದರ್ ಟರ್ಮಿನಲ್ ಬೆನಿಫಿಟ್ಸ್ ಬರ್ತವೆ. ಯಾವುದು ಅದರ್ ಟರ್ಮಿನಲ್ ಬೆನಿಫಿಟ್ಸ್ ಅಂದರೆ, ಒಂದು ಕಮ್ಯೂಟೇಷನ್ ಬರುತ್ತೆ. ಆ ಪೆನ್ಷನ್ ಏನಿರುತ್ತೆ ಅದರದ್ದು ಭಾಗಶಃ ಅಮೌಂಟನ್ನ ಕಮ್ಯೂಟ್ ಮಾಡಿಬಿಟ್ಟು ಅದನ್ನು ಒಮ್ಮೆಲೆಗೆ ತೊಗೊಳಕ್ಕೆ ಅವಕಾಶ ಇದೆ, ಅದು ತೊಗೊಳ್ಬೋದು. ಹಂಗೆ ತಗೊಂಡಂಥದ್ದನ್ನು ಪ್ರತಿ ತಿಂಗಳು ಎಷ್ಟು ಕಮ್ಯೂಟ್ ಮಾಡಿರ್ತಾರೆ ಅದು ಬಿಟ್ಟು ಉಳಿಕೆ ಪೆನ್ಷನ್ನು ನಮಗೆ ಕೊಡ್ತಾ ಹೋಗ್ತಾರೆ. ಅದು 15 ವರ್ಷ ಆ ಮುರ್ಕೊಂಡಿರೋ ಹಣನ ತೀರುವಳಿ ಮಾಡ್ಕೊಂಡು ಹೋಗ್ತಾರೆ. 15 ವರ್ಷ ಆದ ನಂತರ ಫುಲ್ ಪೆನ್ಷನ್ ರೆಸ್ಟೋರ್ ಆಗುತ್ತೆ. ಆಮೇಲೆ ಈ ಫ್ಯಾಮಿಲಿ ಪೆನ್ಷನ್ನಲ್ಲೇ ಆ ಪೆನ್ಷನರ್ ಸತ್ತ ನಂತರ ಫ್ಯಾಮಿಲಿಗೆ, ಸ್ಪೌಸ್ಗೆ ಫ್ಯಾಮಿಲಿ ಪೆನ್ಷನ್ ಬರ್ತೈತೆ. ಅದೆಷ್ಟು ಬರುತ್ತೆ ಅಂತ ಹೇಳಿದ್ರೆ, ಈ ಪೆನ್ಷನ್ ಬೇಸಿಸ್ ಡಿಸೈಡ್ ಮಾಡ್ತಾರಲ್ಲ KCSR ಪ್ರಕಾರ, ಪೆನ್ಷನ್ ಎಲಿಜಿಬಿಲಿಟಿ, ಪೆನ್ಷನ್ ಕ್ವಾಂಟಮ್ಮು ಆ ರೂಲ್ 287(302) ಸ್ಪೆಸಿಫೈ ಮಾಡಿದ್ದಾರೆ. ವಾಟ್ ಈಸ್ ದಿ ಕ್ವಾಂಟಮ್ ಆಫ್ ಪೆನ್ಷನ್ ಅಂತ ಹೇಳಿ. ಅದರ ಪ್ರಕಾರ ಪೆನ್ಷನ್ ಡಿಸೈಡ್ ಮಾಡ್ತಾರೆ. ಆ ಪೆನ್ಷನ್ಗೆ 33% to 40% ವಿಲ್ ಬಿ ದಿ ಫ್ಯಾಮಿಲಿ ಪೆನ್ಷನ್. ಆ ಫ್ಯಾಮಿಲಿ ಪೆನ್ಷನ್ನು ಈ ಪೆನ್ಷನರು ಮೃತನಾದ ನಂತರ ಅವ್ರ ಡಿಪೆಂಡೆಂಟ್ಸ್ಗೆ ಕೊಡ್ತಾರೆ. ಸ್ಪೌಸು ಕೊಡ್ತಾರೆ. ಸ್ಪೌಸು ಇಲ್ಲ ಅಂತ ಹೇಳಿದ್ರೆ ಬೇರೆ ಡಿಪೆಂಡೆಂಟ್ಸಿಗೆ ಕೊಡ್ತಾರೆ. ಒಂದು ವೇಳೆ ಸ್ಪೌಸ್ ಏನಾದರೂ ರೀಮ್ಯಾರಿ ಆಯಿತು ಅಂತಂದರೆ ಅದಕ್ಕೆ ಬೇರೆ ಬೇರೆ ಪ್ರಾವಿಷನ್ಸ್ ಇದ್ದಾವೆ. ನೆಕ್ಸ್ಟು ಎನ್ಹ್ಯಾನ್ಸ್ಡ್ ಫ್ಯಾಮಿಲಿ ಪೆನ್ಷನ್ ಅಂತಲೂ ಬರುತ್ತೆ. ಇವಾಗ ಏನಾಗುತ್ತೆ, ಯಾರೋ ಒಬ್ಬರು ಸರ್ವೀಸ್ನಲ್ಲಿರ್ತಾರೆ, ಸರ್ವೀಸ್ ಮಾಡ್ತಾ ಇರ್ತಾರೆ, 60 ವರ್ಷಕ್ಕೆ ಅವ್ರಿಗೆ ರಿಟೈರ್ಮೆಂಟ್ ಆಗ್ತಾರೆ. ಪಾಪ 53 ವರ್ಷ ಸರ್ವೀಸ್ ಮಾಡ್ತಾರೆ, 54ನೇ ವರ್ಷದಲ್ಲಿ ಸತ್ತೋಗ್ಬಿಡ್ತಾರೆ ಅವರು. ಅಂಥವ್ರಿಗೆ ಪೆನ್ಷನ್ ಕೊಡೋ ಪ್ರಶ್ನೆ ಬರಲ್ಲ, ಅವ್ರು ಸತ್ತೋಗ್ಬಿಟ್ಟಿರ್ತಾರೆ. ಅವ್ರ ಫ್ಯಾಮಿಲಿಗೆ ಫ್ಯಾಮಿಲಿ ಪೆನ್ಷನ್ ಕೊಡಬೇಕಾಗತ್ತೆ. ಅಂಥ ಟೈಮಲ್ಲಿ ಎನ್ಹ್ಯಾನ್ಸ್ಡ್ ಪೆನ್ಷನ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ವಿಚ್ ಇನ್ ದಿ ನಾರ್ಮಲ್ ಕೋರ್ಸ್ ಆಫ್ ಟೈಮ್, ಸಿಂಪಲಾಗಿ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಪೆನ್ಷನ್ ಏನು ಬರ್ತೈತೆ ಅಷ್ಟೇ ಆ 7 ಇಯರ್ಸ್ ಕವರ್ ಮಾಡ್ತಾರೆ, ತಪ್ಪು 10 ಇಯರ್ಸ್ ಕವರ್ ಮಾಡ್ತಾರೆ. ಆಮೇಲೆ ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ ರೆಸ್ಟೋರ್ ಆಗುತ್ತೆ. ಅದಕ್ಕೆಲ್ಲ ಡೀಟೇಲ್ಸು, ಎಷ್ಟೆಷ್ಟು ಫ್ಯಾಮಿಲಿ ಪೆನ್ಷನ್ ಬರ್ತೈತೆ, ಹೇಗೆ ಫ್ಯಾಮಿಲಿ ಪೆನ್ಷನ್ ಅರೈವ್ ಆಗಬೇಕಾಗುತ್ತೆ, ಎನ್ಹ್ಯಾನ್ಸ್ ಪೆನ್ಷನ್ನು ಯಾವ ಕೇಸಸಲ್ಲಿ ಅಪ್ಲೈ ಆಗುತ್ತೆ, ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ ಯಾವುದ್ರಲ್ಲಿ ಅಪ್ಲೈ ಆಗುತ್ತೆ ಅಂತ ಆ ಫ್ಯಾಮಿಲಿ ಪೆನ್ಷನ್ ರೂಲ್ಸ್ ಭಾಳ ಇದ್ದಾವಲ್ಲ, ಅದರಲ್ಲೆಲ್ಲ ಯಾವ ಥರ ರೆಗ್ಯುಲೇಟ್ ಮಾಡಿದ್ದಾರೆ ಆ ಥರ ಕೊಡ್ತಾ ಹೋಗ್ತಾರೆ. In any case, the enhanced family pension shall not exceed 50% of the last paid run. ಅಂದರೆ ವ್ಯಕ್ತಿ ಬದುಕಿದ್ರೆ 50% ಅವನಿಗೆ ಬರ್ತಾಯಿತ್ತು ಲಾಸ್ಟ್ ಪೇಡ್ ರನ್ನಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಎನ್ಹ್ಯಾನ್ಸ್ ಫ್ಯಾಮಿಲಿ ಪೆನ್ಷನ್ ಕೊಡಲಿಕ್ಕೆ ಬರಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನೆಕ್ಸ್ಟ್ ಸ್ಲೈಡ್. ಈಗ ಪೆನ್ಷನ್ನಲ್ಲೇ ಎಷ್ಟು ಥರ ಪೆನ್ಷನ್ನು ಅಂತ ಅನ್ನೋದು ನಾವು ಸ್ವಲ್ಪ ವಿವರವಾಗಿ ನೋಡಿದ್ರೆ, ಮೊದಲನೇದಾಗಿ ಸೂಪರ್ ಆ್ಯನ್ಯುಯೇಷನ್ ಪೆನ್ಷನ್ ಅಂದರೆ ರಿಟೈರ್ಮೆಂಟ್ ಏಜು 60 ವರ್ಷ ಆಗೋ ತನಕನೂ ನಾವು ಸರ್ವೀಸ್ನಲ್ಲಿರ್ತೀವಿ, ಆಮೇಲೆ ಪೆನ್ಷನ್ ಕೊಡ್ತಾರೆ. ಅವಾಗ ಏನು ನಮಗೆ ಪೆನ್ಷನ್ ಎಲಿಜಿಬಿಲಿಟಿ ಇರುತ್ತೆ ಅದನ್ನು ಸೂಪರ್ ಆ್ಯನ್ಯುಯೇಷನ್ ಪೆನ್ಷನ್ ಅಂತ ಹೇಳ್ತೀವಿ. ಈ ಸರ್ವೀಸ್ ಮಧ್ಯದಲ್ಲೇ ಕೆಲವರು ಇಂಡಲ್ಜ್ ಇನ್ ಮಾಲ್ ಪ್ರಾಕ್ಟೀಸಸ್, ಕರಪ್ಷನ್ನಲ್ಲಿ ಇನ್ವಾಲ್ವ್ ಆಗ್ತಾರೆ, ಕರಪ್ಷನಲ್ಲಿ ಟ್ರ್ಯಾಪ್ ಆಗ್ತಾರೆ. ತಪ್ಪಿದ್ರೆ ದೇ ವುಡ್ ಹವ್ ಅಮಾಸ್ ಲಾಟ್ ಆಫ್ ಲಾಟ್ ಆಫ್ ವೆಲ್ತ್. ಅವರ ನೋನ್ ಸೋರ್ಸಸ್ ಆಫ್ ಇನ್ಕಮು ಪ್ಲಸ್ ಅವ್ರ ಅಸೆಟ್ಸು ಭಾಳ ಜಾಸ್ತಿ ಇರುತ್ತೆ, ಲೋಕಾಯುಕ್ತ ರೈಟ್ಸ್ ಆಗಿರುತ್ತೆ. ಅಂಥ ಸನ್ನಿವೇಶದಲ್ಲಿ ಅವ್ರನ್ನ ಕಂಪಲ್ಸರಿ ರಿಟೈರ್ಮೆಂಟ್ ಮಾಡ್ತಾರೆ. ಕಂಪಲ್ಸರಿ ರಿಟೈರ್ಮೆಂಟ್ ಮಾಡಿದ್ರೆ ಅವರು ಫುಲ್ಲು ಕ್ವಾಲಿಫೈಯಿಂಗ್ ಸರ್ವೀಸ್ ಮಾಡಿರ್ಬೋದು, ಮಾಡಿಲ್ಲಂಗೆ ಇರ್ಬೋದು. ಅಂಥ ಸನ್ನಿವೇಶದಲ್ಲಿ ಅವ್ರಿಗೇನು ಪೆನ್ಷನ್ ಫಿಕ್ಸ್ ಆಗುತ್ತೆ ಅದನ್ನು ರಿಟೈರ್ಮೆಂಟ್ ಪೆನ್ಷನ್ ಅಂತ ಹೇಳ್ತಾರೆ. ಈ ರಿಟೈರ್ಮೆಂಟಲ್ಲಿ ಎರಡು ವಿಧಾನ ಬರ್ತೈತೆ. ಒಂದು ವಾಲಂಟ್ರಿ ರಿಟೈರ್ಮೆಂಟ್ ಬರುತ್ತೆ, ಇನ್ನೊಂದು ಕಂಪಲ್ಸರಿ ರಿಟೈರ್ಮೆಂಟ್ ಬರ್ತೈತೆ. ವಾಲಂಟ್ರಿ ರಿಟೈರ್ಮೆಂಟ್ ಅಂದರೆ ಸಾಕಪ್ಪ, ನನಗೆ ಕೆಲಸ ಮಾಡಿ ಸಾಕಾಯಿತು,
ಈ ನಮ್ಮ ಸೀನಿಯರ್ಸ್ ಎಲ್ಲ ನಮ್ಮನ್ನು ಹೆರೇಸ್ ಮಾಡ್ತಾರೆ, ಸಾಕು ಇಷ್ಟು ವರ್ಷ ಮಾಡಿದ್ದು ಅಂತ ಹೇಳಿ ವಾಲಂಟ್ರಿ ರಿಟೈರ್ಮೆಂಟಲ್ಲಿ ಕೆಲವರು ತೊಗೊಳಕ್ಕೆ ಅವಕಾಶ ಇದೆ. ದಿ KCSR ಪ್ರೊವೈಡ್ಸ್ ಫಾರ್ ವಾಲಂಟ್ರಿ ರಿಟೈರ್ಮೆಂಟ್. ಅದ್ರ ಜೊತೆಯಲ್ಲಿ ಸ್ಟೇಟ್ ಗೌರ್ನಮೆಂಟು ಕೆಲವು ಜನನ ಪ್ರಯೋಜನ ಇಲ್ಲ, ಆ ಡಿಪಾರ್ಟ್ಮೆಂಟಲ್ಲಿ ಏನೂ ಉಪಯೋಗ ಇಲ್ಲ, ಅದೇನು ಸುಮ್ಮನೆ ಅವ್ರನ್ನ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಮನಗಂಡು ಈ ವಾಲಂಟ್ರಿ ರಿಟೈರ್ಮೆಂಟ್ ಸ್ಕೀಮ್ಸೇ ಟೈಮ್ ಟು ಟೈಮ್ ಅನೌನ್ಸ್ ಮಾಡ್ತಾರೆ. ಆ ರಿಟೈರ್ಮೆಂಟ್ ಪ್ರಕಾರ ಅದ್ರ ಪ್ರಕಾರ ಯಾರಾದರೂ ಇಫ್ ಸಂಬಡಿ ಆಪ್ಟ್ಸ್ ಫಾರ್ ದಿ ವಾಲಂಟ್ರಿ ರಿಟೈರ್ಮೆಂಟ್ ಸ್ಕೀಮ್ ಅಂಥವ್ರಿಗೂ ವಾಲಂಟ್ರಿ ರಿಟೈರ್ಮೆಂಟಲ್ಲಿ ಪೆನ್ಷನ್ ಕೊಡ್ತೀವಿ. ಮತ್ತು ಈ ಸರ್ವೀಸ್ನಲ್ಲೇ ಮಿಸ್ಕಂಡಕ್ಟಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಯಾರು ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ನಲ್ಲಿ ಕಂಪಲ್ಸರಿ ರಿಟೈರ್ಮೆಂಟ್ ಮಾಡಿರ್ತೀವಿ ಅವ್ರಿಗೂ ರಿಟೈರ್ಮೆಂಟ್ ಪೆನ್ಷನ್ ಕೊಡ್ತೀವಿ. ಮತ್ತು ಇನ್ವ್ಯಾಲಿಡ್ ಪೆನ್ಷನ್ ಅಂತ ಒಂಥರ ಬರ್ತಿದೆ. ಇವಾಗ ಸರ್ವೀಸ್ನಲ್ಲಿ ಕೆಲಸ ಮಾಡ್ತಾ ಇರೋವಾಗ ಕೆಲವ್ರಿಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಣ್ಣು ಕಾಣದೇ ಆಗ್ಬೋದು, ಅವರು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಕೆಲವ್ರಿಗೆ ವಯಸ್ಸು ಆಗ್ತಾ ಈ ಡಿಮೆನ್ಷಿಯಾ ಪ್ರಾಬ್ಲಮ್ ಬರ್ಬೋದು, ಅಂದರೆ ಮರವು ಬರ್ಬೋದು. ಮರವು ಬಂದರೆ ಕೆಲಸ ಮಾಡಲಿಕ್ಕಾಗೋದಿಲ್ಲ, ಯಾವ ರೂಲ್ ಅಪ್ಲೈ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ, ಅವರಿದ್ದೂ ಪ್ರಯೋಜನ ಇಲ್ಲ. ಅಂಥವ್ರನ್ನ ನಾವು ಹೊರಗೆ ತಳ್ಳಲಿಕ್ಕಾಗಲ್ಲ. ಅಂಥ ಟೈಮಲ್ಲಿ ಅವ್ರನ್ನ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಮನೆಗೆ ಕಳಿಸ್ಬಿಡ್ತೀವಿ. ಆ ಮನೆಗೆ ಕಳಿಸೋ ವಿಧಿ ವಿಧಾನ ಎಲ್ಲ KCSRಲ್ಲಿ ಹೇಳ್ತೀವಿ. ಅವು ಕಳಿಸೋ ಹೊತ್ತಿನಲ್ಲಿ ಅವ್ರಿಗೇನು ಪೆನ್ಷನ್ ಕೊಡಬೇಕಲ್ಲ, ಅದನ್ನು ಇನ್ವ್ಯಾಲಿಡ್ ಪೆನ್ಷನ್ ಅಂತ ಹೇಳ್ತೀವಿ. ಮತ್ತು ಲಾಸ್ಟ್ ಒನ್ ಈಸ್ ಕಾಂಪೆನ್ಸೇಷನ್ ಪೆನ್ಷನ್. ಇವಾಗ ಕೆಲವು ಪ್ರಾಜೆಕ್ಟ್ಸು ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, PWD ಆಗ್ಬೋದು, ಹೌಸಿಂಗ್ ಆಗ್ಬೋದು, ಅಲ್ಲೆಲ್ಲನೂ ನಾವು ಮಿಷನ್ ಮೋಡ್ ಪ್ರಾಜೆಕ್ಟ್ಸ್ ನಾವು ತಗೋತೀವಿ. ಅಂದರೆ ಗೌರ್ನಮೆಂಟ್ ಆಫ್ ಇಂಡಿಯಾ ಅಸಿಸ್ಟೆನ್ಸ್ ತಗೊಳ್ಳೋದಕ್ಕೋಸ್ಕರ ಮಿಷನ್ ಮೋಡ್ ಪ್ರಾಜೆಕ್ಟ್ಸ್ ಶುರು ಮಾಡ್ತೀವಿ. ಆ ಪ್ರಾಜೆಕ್ಟ್ಸಿಗೆ ಬೇಕಾದಂಥದ್ದಕ್ಕೆ ನಾವು ಜನನ ಅಪಾಯಿಂಟ್ ಮಾಡ್ಕೋತೀವಿ. ಆ ಪ್ರಾಜೆಕ್ಟ್ ಮುಗಿದ ಮೇಲ್ಗಡೆಗೆ ಆ ಜನ ಇದ್ದು ಪ್ರಯೋಜನ ಇಲ್ಲ. ಅಂಥ ಟೈಮಲ್ಲಿ ಅವ್ರನ್ನ ಕಳಿಸ್ಬಿಡ್ತೀವಿ ಮನೆಗೆ. ಅದನ್ನು ದಟ್ ಈಸ್ ಕಾಲ್ಡ್ ಕಾಂಪೆನ್ಸೇಷನ್ ಪೆನ್ಷನ್. ಅವ್ರು ಎಷ್ಟು ವರ್ಷ ಸರ್ವಿಸ್ ಮಾಡಿರ್ತಾರೆ ಅದ್ರ ಬೇಸಿಸ್ ಮೇಲ್ಗಡೆಗೆ ಅವ್ರ ಪೆನ್ಷನ್ ಫಿಕ್ಸ್ ಮಾಡಿಬಿಟ್ಟು ಟರ್ಮಿನಲ್ ಬೆನಿಫಿಟ್ಸ್ ಎಲ್ಲ ಡಿಸೈಡ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟು ಕಳಿಸ್ಕೊಡ್ತೀವಿ. ನೆಕ್ಸ್ಟ್ ಇತ್ತು ಈ ಎಲಿಜಿಬಿಲಿಟಿ ಆ್ಯಂಡ್ ಕ್ವಾಂಟಮ್ ಆಫ್ ಪೆನ್ಷನ್. ಅಂದರೆ ಯಾರಿಗೆಲ್ಲ ಪೆನ್ಷನ್ ಎಲಿಜಿಬಿಲಿಟಿ ಬರ್ತೈತೆ, ಎಷ್ಟು ಪೆನ್ಷನ್ ಬರ್ತೈತೆ ಅಂತ ಅನ್ನೋದಕ್ಕೋಸ್ಕರ ಇದು KCSR ಈಸ್ ದಿ ಅಂಡರ್ಲೈಯಿಂಗ್ ಲಾ ಫಾರ್ ದಿ ಪೆನ್ಷನ್. ಅದರೊಳಗಡೆ KCSRಲ್ಲಿ ಚಾಪ್ಟರ್ 18ನಲ್ಲಿ ಕಂಪ್ಲೀಟು ಡೀಟೇಲ್ಸ್ ಹೇಳ್ತಾರೆ, ಯಾರ್ಯಾರಿಗೆ ಎಲಿಜಿಬಿಲಿಟಿ ಇದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಹೇಳ್ತೀವಿ. ಮತ್ತು ಎಷ್ಟು ಪೆನ್ಷನ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ಆ ಕ್ವಾಂಟಮು KCSRಲ್ಲಿ ರೂಲ್ 287 to 303ನಲ್ಲಿ ವೇರಿಯಸ್ ಕ್ಯಾಟಗರೀಸಲ್ಲಿ ಎಷ್ಟು ಕ್ವಾಂಟಮ್ ಅಂತ ಡಿಸೈಡ್ ಮಾಡ್ತೀವಿ. ಆಮೇಲೆ ಈ ಪೆನ್ಷನ್ ಕೊಡಲಿಕ್ಕೆ ಏನು ಪ್ರೊಸೀಜರ್ ಮಾಡಬೇಕಾಗತ್ತೆ, ಯಾವ ಥರ ಪೆನ್ಷನ್ ಪ್ರಪೋಸಲ್ ಬಿಲ್ಡಪ್ ಮಾಡಬೇಕಾಗತ್ತೆ, ಅದನ್ನು ಯಾವ ಥರ ಸ್ಕ್ರೂಟಿನಿ ಮಾಡಬೇಕಾಗತ್ತೆ, ಎಲಿಜಿಬಿಲಿಟಿ ಯಾವ ಥರ ಮಾಡಬೇಕು, ಯಾರು ಹೂ ಇಸ್ ದಿ ಕಾಂಪಿಟೆಂಟ್ ಅಥಾರಿಟಿ ಟು ಆಥರೈಸ್ ಪೆನ್ಷನ್, ಹೂ ಕ್ಯಾನ್ ಇಶ್ಯೂ ದಿ ಪೆನ್ಷನ್ ಪೇಮೆಂಟ್ ಆರ್ಡರ್ಸ್ ಅಂತೆಲ್ಲನೂ ಇಟ್ ಈಸ್ ಆಲ್ ಡೀಟೇಲ್ಡ್ ಇನ್ ಚಾಪ್ಟರ್ 21 ಆಫ್ ದಿ KCSR. ನಾನು ಬ್ರಾಡರಾಗಿ ಯಾಕೆಂದರೆ ಪ್ರತಿಯೊಂದು ಕೇಸೂ ಇಟ್ ಡಿಪೆಂಡ್ಸ್ ಆನ್ ದಿ ಕೇಸ್. ಅದನ್ನು ಓದಿ ನಾವು ಅದ್ರ ಬಗ್ಗೆ ಅರಿವು ಆಗಬೇಕಾಗುತ್ತೆ. ನೆಕ್ಸ್ಟ್ ಈಸ್ಗೂ ಈಗ ಎಮಾಲ್ಯುಮೆಂಟ್ಸ್ ಫಾರ್ ಪೆನ್ಷನ್ ನಾವು ಅರಿವು ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಪೇ ಆ್ಯಂಡ್ ಎಮಾಲ್ಯುಮೆಂಟ್ಸ್ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಹೇಳ್ತಾರೆ. ಆವಾಗ ಬರೀ ಬೇಸಿಕ್ ಪೇ ತೊಗೋಬೇಕಾ ಇಲ್ಲ ಅದರ್ ಪೇನು ತೊಗೋಬೇಕಾ ಅನ್ನೋ ಪ್ರಶ್ನೆ ಬರ್ತೈತೆ. ಇಲ್ಲಿ 2 ಕ್ಯಾಟಗರಿ ಬರುತ್ತೆ. ಒಂದು ಗೌರ್ಮೆಂಟ್ ಸರ್ವೆಂಟ್ಸ್ ಆಯಿತು ಅಂದರೆ ಬೇಸಿಕ್ ಪೆನ್ಷನ್ನು ಎಲ್ರಿಗೂ ಇದ್ದೇ ಇರ್ತೈತೆ. ಇನ್ನು ಕೆಲವು ಕ್ಯಾಟಗರಿಗೆ ಸ್ಪೆಷಲ್ ಪೇ ಕೊಡ್ತಾರೆ. ಸ್ಪೆಷಲ್ ಪೇ ಅಂತ ಹೇಳಿದ್ರೆ ಇವಾಗ ಹಿಲ್ಲಿ ರೀಜನ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಹಿಲ್ಲಿ ಅಲೋಯನ್ಸ್ ಅಂತ ಹೇಳಿ ಕೊಡ್ತಾರೆ. ದಟ್ ಈಸ್ ಬಿಲ್ಟ್ ಇನ್ ಟು ದಿ ಪೆನ್ಷನ್ ಇಟ್ಸೆಲ್ಫ್. ಅದು ಸಹ ಕನ್ಸಿಡರ್ ಮಾಡ್ತಾರೆ. ಸೆಕೆಂಡ್ ಒನ್ನು ಪರ್ಸನಲ್ ಪೇ ಅಂತಲೂ ಕೊಡ್ತಾರೆ. ಇವಾಗ ಸ್ಟೆನೋಗ್ರಾಫರ್ಸ್ಗೆ ಅವ್ರಿಗೆ ಆ ಕ್ಯಾಟಗರಿ ಅವ್ರಿಗೆ ಮತ್ತು ಡ್ರೈವರ್ಸ್ಗೆ ಪರ್ಸನಲ್ ಪೇ ಅಂತಲೂ ಕೊಡ್ತಾರೆ. ಅದು ಸಹ ಬೇಸಿಕ್ ಪೆನ್ಷನ್ ಜೊತೆಯಲ್ಲಿ ಕನ್ಸಿಡರ್ ಮಾಡಿಬಿಟ್ಟು ಬೇಸಿಕ್ ಎಮಾಲ್ಯುಮೆಂಟ್ಸ್ ಫಾರ್ ದಿ ಲಾಸ್ಟ್ ಪೇಡ್ ಅಂತ ತಗೊಳ್ತಾರೆ. ಆಮೇಲೆ ಮೂರನೇದಾಗಿ ಕೆಲವರು ಸರ್ವಿಸ್ನಲ್ಲಿ ಪ್ರಮೋಷನ್ ಬರೋದಿಲ್ಲ, ಅಂಥದ್ದಕ್ಕೆ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಕೊಡ್ತಾರೆ. ಆ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಕೊಟ್ಟಿರೋದು ಸಹ ಇಟ್ ಈಸ್ ಕನ್ಸಿಡರ್ಡ್ ಫಾರ್ ದಿ ಪರ್ಪಸ್ ಆಫ್ ಪೇ ಆ್ಯಂಡ್ ಎಮಾಲ್ಯುಮೆಂಟ್ಸ್. ನೆಕ್ಸ್ಟ್ ಒನ್ನು ಸ್ಪೆಷಲ್ ಪೇ ಇನ್ ಸ್ಪೆಸಿಫೈಕ್ ಕ್ಯಾಟಗರೀಸ್ ಹೇಳಿದ್ನಲ್ಲ ನಿಮಗೆ, ಹಿಲ್ಲಿ ರೀಜನ್ನು ಅದಕ್ಕೆಲ್ಲನೂ ಸ್ಪೆಷಲ್ ಪೇ ಕೊಡ್ತಾರೆ. ದೆನ್ ನಮ್ಮ ಟೀಚಿಂಗ್ ಸೆಕ್ಟ್ರಿಗೆ ಬಂತು ಅಂತ ಹೇಳಿದ್ರೆ ನಮ್ಮ AICTE ಮತ್ತು UGC ಮತ್ತು ICR ಸ್ಕೇಲ್ಸಲ್ಲಿ AGP ಬೇರೆ ಫಿಕ್ಸ್ ಮಾಡಿದ್ದಾರೆ. AGP ಅಂತ ಹೇಳಿಬಿಟ್ಟು ಹಿಂದೆ ಇತ್ತು.
ಪೇ ಬ್ಯಾಂಡ್ ಪ್ಲಸ್ ಎ ಜಿ ಪಿ ಇತ್ತು, ಅದು ಸಹ ಕನ್ಸಿಡರ್ ಮಾಡ್ತಾರೆ. ದಿಸ್ ಈಸ್ ಫಾರ್ ದಿ ಪರ್ಪಸ್ ಆಫ್ ವಾಟ್? ಟು ಅರೈವ್ ಅಟ್ ದಿ ಲಾಸ್ಟ್ ಪೇ ಡ್ರಾನ್. ಲಾಸ್ಟ್ ಪೇ ಡ್ರಾನ್ ಈಸ್ ನಾಟ್ ಓನ್ಲಿ ದಿ ಬೇಸಿಕ್, ಇಟ್ ಈಸ್ ಬೇಸಿಕ್ ಪ್ಲಸ್ ಎಮಾಲ್ಮೆಂಟ್ಸ್. ಎಲಿಜಿಬಲ್ ಎಮಾಲ್ಮೆಂಟ್ಸ್ ಯಾವ್ಯಾವು ಅಂತ ಡೀಟೇಲಾಗಿ ಅಲ್ಲಿ ಹೇಳಿರ್ತಾರೆ. ಸೊ ಅದು ದಟ್ ಈಸ್ ದಿ ಫಸ್ಟ್ ಸ್ಟೆಪ್ ಟು ಅರೈವ್ ಅಟ್ ದಿ ಕ್ವಾಂಟಮ್ ಆಫ್ ಬೆನಿಫಿಟ್. ಬಟ್ ಇದಿಷ್ಟು ವಿಲ್ ನಾಟ್, ಇದು ಏನು ಅರೈವ್ ಆಗಿರ್ತೀವಿ ಅದಷ್ಟು ಸಬ್ಜೆಕ್ಟ್ ಟು ದಿ ಕಂಡೀಷನ್ ದಟ್ ದಿ ಪೆನ್ಷನರ್ ವುಡ್ ಹ್ಯಾವ್ ರೆಂಡರ್ಡ್ ಕಂಪ್ಲೀಟ್ ಕ್ವಾಲಿಫೈಯಿಂಗ್ ಸರ್ವೀಸ್. ಅಂದರೆ ಕ್ವಾಲಿಫೈಯಿಂಗ್ ಸರ್ವೀಸು ಸಹ ಅಲ್ಲಿ ಅದಕ್ಕೆ ಲಿಂಕ್ ಮಾಡಿರ್ತೀವಿ. ಕ್ವಾಲಿಫೈಯಿಂಗ್ ಸರ್ವೀಸು 66 ಹಾಫ್ ಇಯರ್ಲಿ ಯೂನಿಟ್ಸ್ ಅಂತ ಹೇಳ್ತೀವಿ. ಅಂದರೆ 33 ವರ್ಷ ಕಂಟಿನ್ಯೂಸ್ ಮಾಡಿರಬೇಕು, ಅದನ್ನು ರಿವೈಸ್ ಮಾಡಿವಾಗ 30 ವರ್ಷ ಮಾಡಿದ್ದಾರೆ. ಅಂದರೆ ಕಂಟಿನ್ಯೂಸು 33 ವರ್ಷ ಅಥವಾ 30 ವರ್ಷ ಸರ್ವೀಸ್ ಮಾಡಿದರೆ ಅದನ್ನು ಬೇಸ್ ಅಂತ ಇಟ್ಕೊಂಡು ಪೆನ್ಷನ್ ಕೊಡ್ತೀವಿ. ಒಂದು ವೇಳೆ 66 ಹಾಫ್ ಇಯರ್ಲಿ ಇನ್ಸ್ಟಾಲ್ಮೆಂಟ್ಸು ಕಂಟಿನ್ಯೂಸ್ ಸರ್ವೀಸ್ ಮಾಡಿದರೆ ಅವ್ರಿಗೆ 50% ಆಫ್ ದಿ ಬೇಸಿಕ್ ಪ್ಲಸ್ ಎಮಾಲ್ಯುಮೆಂಟ್ಸು ವಿಲ್ ಬಿ ದಿ ಬೇಸಿಸ್ ಫಾರ್ ದಿ ಪೆನ್ಷನ್. ಆ ಪೆನ್ಷನ್ಗೆ ಅಡ್ಮಿಸಿಬಲ್ ಡಿ ಎ ಫ್ರಮ್ ಟೈಮ್ ಟು ಟೈಮ್ ಗೌರ್ಮೆಂಟ್ ಆರ್ಡರ್ಸು, ಎಫ್ ಡಿ ಆರ್ಡರ್ಸ್ ಮೇಲ್ಗಡೆಗೆ ಏನು ಎಲಿಜಿಬಿಲಿಟಿ ಬರ್ತಿದೆ ಅದು ಕೊಟ್ಕೊಂಡು ಹೋಗ್ತೀವಿ. ಒಂದು ವೇಳೆ ಆ ಕ್ವಾಲಿಫೈಯಿಂಗ್ ಸರ್ವೀಸು 66 ಯೂನಿಟ್ಸ್ ಇರೋದಿಲ್ಲ ಅಂತ ಇಟ್ಕೊಳ್ರಿ. ಇವಾಗ ಪೆನ್ಷನ್ ತೊಗೊಳೋದಕ್ಕೆ ಮಿನಿಮಮ್ ಎಲಿಜಿಬಿಲಿಟಿ 10 ಇಯರ್ಸ್ ಆಫ್ ಸರ್ವೀಸ್ ಬೇಕಲೇಬೇಕು. ಅಂದರೆ 20 ಹಾಫ್ ಇಯರ್ಲಿ ಯೂನಿಟ್ಸು ಅವ್ನು ಕಂಟಿನ್ಯೂಸ್ ಸರ್ವೀಸ್ ಮಾಡಿದರೆ ಮಾತ್ರ ಅವ್ನಿಗೆ ಎಲಿಜಿಬಿಲಿಟಿ ಬರ್ತೈತಿ. 19 ವರ್ಷ 364 ದಿವಸ ಮಾಡಿದರೂ ಅವ್ನಿಗೆ ಎಲಿಜಿಬಿಲಿಟಿ ಬರೋದಿಲ್ಲ. ಸೊ 10 ವರ್ಷ ಕಂಟಿನ್ಯೂಸ್ ಸರ್ವೀಸ್ ಮಾಡಿರಬೇಕು. ಇಲ್ಲ ಅಂತಂದರೆ 20 ಯೂನಿಟ್ಸ್ ಆಫ್ ಹಾಫ್ ಇಯರ್ಲಿ ಮಾಡಿರ್ಬೋದು. ಅಂದರೆ 25 ವರ್ಷದಲ್ಲಿ ಅಂದರೆ 15 ವರ್ಷದಲ್ಲಿ 25 ಯೂನಿಟ್ ಮಿನಿಮಮ್ ಮಾಡಿದರೆ ಅವನಿಗೂ ಎಲಿಜಿಬಿಲಿಟಿ ಬರ್ತೈತೆ. ಸ್ವಲ್ಪ ಕನ್ಫ್ಯೂಷನ್ ಆಯ್ತಲ್ಲ ಇದು. ಇದು ಕ್ವಾಲಿಫೈಯಿಂಗ್ ಸರ್ವೀಸ್ ಅಂತ ಹೇಳ್ತಾರೆ. ಕ್ವಾಲಿಫೈಯಿಂಗ್ ಸರ್ವೀಸ್ ಈಸ್ ದಿ ಲೆಂಗ್ತ್ ಆಫ್ ಸರ್ವೀಸ್ ರೆಂಡರ್ಡ್. ಈ ಲೆಂಗ್ತ್ ಆಫ್ ಸರ್ವೀಸ್ ರೆಂಡರ್ಡ್ ನೋಡಿದ್ರೆ ಕಂಟಿನ್ಯೂಸ್ ಸರ್ವೀಸ್ ಇದ್ದರೆ ಏನು ಡಿಸ್ಪ್ಯೂಟ್ ಬರೋಲ್ಲ. ಬ್ರೇಕ್ ಇನ್ ಸರ್ವೀಸ್ ಇದ್ದರೆ ಹೇಗೆ? ಇವಾಗ ಸರ್ವೀಸ್ ಮಾಡ್ತಾ ಇರ್ತೀನಿ, ನಾನು ಅನ್ಅಥರೈಸ್ಡ್ ಅಬ್ಸೆಂಟ್ ಆಗ್ಬಿಡ್ತೀನಿ, ಅವಾಗ ಪೆನ್ಷನ್ಗೆ ಎಲಿಜಿಬಿಲಿಟಿ ಬರ್ತೈತಾ ನನಗೆ ಅನ್ನೋ ಪ್ರಶ್ನೆ ಬಂದರೆ, ಕಂಟಿನ್ಯೂಸು ಹಾಫ್ ಇಯರ್ಲಿ ಸರ್ವೀಸ್ ಈಸ್ ಎ ಯೂನಿಟ್ ಫಾರ್ ಕನ್ಸಿಡ್ರೇಷನ್. ಅಂಥದ್ದು ಫುಲ್ ಪೆನ್ಷನ್ ಬರಬೇಕು ಅಂತ ಹೇಳಿದ್ರೆ 66 ಯೂನಿಟ್ ಇರಬೇಕು ಮೊದಲ ಪ್ರಕಾರ. ಇವತ್ತಿನ ದಿವಸಕ್ಕೆ 60ಕ್ಕೆ ರೆಡ್ಯೂಸ್ ಮಾಡಿದ್ದಾರೆ. ಈ 60 ಯೂನಿಟ್ ಕಂಟಿನ್ಯೂಸ್ ಇರಬೇಕಾ ಇಲ್ಲ ಸ್ಪಿಲ್ಡ್ ಓವರ್ ಇರ್ಬೋದಾ ಅಂತ ನೋಡಿದ್ರೆ ಸರ್ವೀಸ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಎಂಟೈರ್ ಸರ್ವೀಸ್ ಎಷ್ಟು ವರ್ಷ ಮಾಡಿದ್ದಾರೆ ಅದರಲ್ಲಿ 60 ಯೂನಿಟ್ ಬಂತು ಅಂದರೆ ಯೂನಿಟ್ಸ್ ಆಫ್ 6 ಹಾಫ್ ಮಂತ್ಲಿ ಬಂತು ಅಂದರೆ ಎಲಿಜಿಬಿಲಿಟಿ ಬರುತ್ತಿದೆ. ಏನಕ್ಕೆ ಎಲಿಜಿಬಿಲಿಟಿ ಬರ್ತೈತೆ? ಫುಲ್ ಪೆನ್ಷನಿಗೆ ಬರ್ತೈತೆ. ಒಂದು ವೇಳೆ ಅಷ್ಟು ಮಾಡಲಿಲ್ಲ, 60 ಯೂನಿಟ್ ಮಾಡೋ ಕಡೆ 50 ಯೂನಿಟೇ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಆವಾಗ ಏನು ಪೆನ್ಷನ್ ಕೊಡಲ್ವಾ? ಪೆನ್ಷನ್ ಎಲಿಜಿಬಿಲಿಟಿ ಪ್ರಪೋರ್ಷನೇಟ್ಲಿ ರೆಡ್ಯೂಸ್ ಮಾಡ್ತೀವಿ. ಅಂದರೆ 66 ತಪ್ಪರ 60 ಯೂನಿಟ್ ಮಾಡಿದರೆ ಇಷ್ಟು ಬರ್ತಾಯಿತ್ತು, 50 ಯೂನಿಟ್ ಮಾಡಿದ್ರೆ ಎಷ್ಟು ಬರ್ತೈತೆ, ಪ್ರೊ ರೇಟನಲ್ಲಿ ರಿಡ್ಯೂಸ್ ಮಾಡಿಬಿಟ್ಟು ಪೆನ್ಷನ್ ಎಂಟೈಟಲ್ಮೆಂಟ್ ಫಿಕ್ಸ್ ಮಾಡ್ತೀವಿ. ಸ್ಪಷ್ಟ ಆಯ್ತಾ? ಇದು ಏನಾದ್ರು ಡೌಟ್ಸ್ ಇದೆಯಾ? ಅಂದರೆ ಇದೆಲ್ಲ ಡೌಟು ಪೇಪರಲ್ಲಿ ರೂಲ್ಸ್ ಎಲ್ಲ ಓದಿದ್ರೆ ಅರ್ಥ ಆಗ್ಬಿಡುತ್ತೆ. ಕೆಲಸ ಮಾಡಲಿಕ್ಕೆ ಕೂತ್ಕೊಂಡಾಗ ಇದು ಆ್ಯಕ್ಚುಲಿ ನಮಗೆ ಕೇಸ್ ಟು ಕೇಸ್ ಪ್ರಾಬ್ಲಮ್ ಗೊತ್ತಾಗುತ್ತೆ. ಆಮೇಲೆ ಇದಿಷ್ಟು ದೀಸ್ ಆರ್ ಆಲ್ ದಿ ಕಾಂಪೊನೆಂಟ್ಸ್ ವಿಚ್ ಆರ್ ಕನ್ಸಿಡರ್ಡ್ ಟು ಅರೈವ್ ಅಟ್ ದಿ ಬೇಸಿಕ್ ಪೆನ್ಷನ್. ಅದಾದಮೇಲೆ ದಿಸ್ ಇಸ್ ದಿ ಫಸ್ಟ್ ಸ್ಟೆಪ್ ಆದಮೇಲೆ ಸೆಕೆಂಡ್ ಸ್ಟೆಪ್ಪು ಕ್ವಾಲಿಫೈಯಿಂಗ್ ಸರ್ವಿಸ್ ಡಿಸೈಡ್ ಮಾಡ್ತೀವಿ. ಕ್ವಾಲಿಫೈಯಿಂಗ್ ಸರ್ವಿಸ್ ಬಗ್ಗೆ ಹೇಳಿದೆ. ಸೊ ಎರಡೂ ಈ ಕಾಂಪೊನೆಂಟ್ಸು ಮತ್ತು ಕ್ವಾಲಿಫೈಯಿಂಗ್ ಸರ್ವಿಸ್ ಎರಡನ್ನ ಬ್ಲೆಂಡ್ ಮಾಡಿಬಿಟ್ಟು ವಿ ಅರೈವ್ ಅಟ್ ದಿ ಪೆನ್ಷನ್ ಎಲಿಜಿಬಿಲಿಟಿ. ನೆಕ್ಸ್ಟ್ ಹೋಗಿ ಇದನ್ನು ಹೇಳಿದ್ದೀನಿ, 66 ಹಾಫ್ ಇಯರ್ಲಿ ಯೂನಿಟ್ಸ್ ಆಫ್ ಕ್ವಾಲಿಫೈಯಿಂಗ್ ಸರ್ವಿಸ್ ಫಾರ್ ಫುಲ್ ಪೆನ್ಷನ್. ಫುಲ್ ಪೆನ್ಷನ್ ಈಕ್ವಲ್ ಟು 50% ಆಫ್ ದಿ ಲಾಸ್ಟ್ ಪೇ. ಆ ಥರ ಒಂದು ವೇಳೆ 33 ವರ್ಷ ಆಗಿನ ಕಾಲಕ್ಕೆ ಈಗ 30 ವರ್ಷ ಕಂಟಿನ್ಯೂಸ್ ಸರ್ವಿಸ್ ಮಾಡಿದರೆ ಫುಲ್ ಪೆನ್ಷನ್ ಏನು ಲಾಸ್ಟ್ ಪೇ ಬರ್ತೈತೆ, ಪೇ ಪ್ಲಸ್ ಎಮಾಲ್ಯುಮೆಂಟ್ಸ್ ಅದ್ರ 50% ಕೊಡ್ತೀವಿ. ಮತ್ತು ಫುಲ್ ಪೆನ್ಷನ್ ಅಂತಂದರೆ ಎಷ್ಟು? 50% ಆಫ್ ದಿ ಲಾಸ್ಟ್ ಪೇ ಡ್ರಾನ್. ಲೆಸ್ ದ್ಯಾನ್ 10 ಇಯರ್ಸ್ ಇದ್ದರೆ ಪೆನ್ಷನ್ ಕೊಡೋದಿಲ್ಲ. ಮತ್ತು ಬಿಟ್ವೀನ್ 10 to 29 ಇಯರ್ಸ್ ಸರ್ವೀಸ್ನಲ್ಲಿ
ಇದು ಪ್ರೋರೇಟ್ ಆಫ್ ಪೆನ್ಷನ್ ಸಬ್ಜೆಕ್ಟ್ ಇದು ರೂಲ್ಸ್ ಆ್ಯಂಡ್ ಲಿಮಿಟ್ಸ್ ಮಾಡ್ತೀವಿ. ಆಮೇಲೆ ಇದ್ರ ಜೊತೆಯಲ್ಲಿ ಬರೀ ಪೆನ್ಷನ್ ಮಾತ್ರ ಕೊಡ್ತೀವ ತಪ್ಪಿದ್ರೆ ಡಿ ಎ ಸಹ ಕೊಡ್ತೀವ ಅಂತೇಳಿದ್ರೆ ಡಿ ಎ ಸಹ ಕೊಡ್ತೀವಿ. ಡಿ ಎ ಕೊಡೋದು ಯಾವ ಥರ ಕೊಡ್ತೀವಿ? ಕಮ್ಯುಟೇಟೆಡ್ ವ್ಯಾಲ್ಯೂ ಮೇಲ್ಗಡೆ ಕೊಡ್ತೀವ. ಈಗ ಪೆನ್ಷನ್ ಫಿಕ್ಸ್ ಮಾಡ್ತೀವಿ, ಅದರಲ್ಲಿ ಪೆನ್ಷನ್ ಫಿಕ್ಸ್ ಮಾಡಿದ ಮೇಲೆ ಕಮ್ಯೂಟೇಷನ್ ಪ್ರಾವಿಷನ್ ಇರ್ತೈತೆ. ಅಂದರೆ 1/3 ಆಫ್ ದಿ ಪೆನ್ಷನ್ ಕುಡ್ ಬಿ ಕಮ್ಯೂಟೆಡ್ ಆ್ಯಂಡ್ ಟೇಕನ್ ಅಟ್ ಲಂಪ್ ಸಮ್, ದಟ್ ಈಸ್ ರಿಕವರ್ಡ್ ಓವರ್ ಎ ಪೀರಿಯಡ್ ಆಫ್ 15 ಇಯರ್ಸ್ ಆಗುತ್ತೆ. ಆವಾಗ 15 ಇಯರ್ಸು ನಮಗೆ ಆ ರಿವೈಸ್ಡ್ ಪೆನ್ಷನ್ ಫಿಕ್ಸ್ ಆಗುತ್ತೆ. ನಮ್ಮ ಒರಿಜಿನಲ್ ಪೆನ್ಷನ್ ಮೈನಸ್ ಅವ ಕಮ್ಯೂಟೇಷನ್ ವ್ಯಾಲ್ಯೂ ತೆಗೆದ ಮೇಲ್ಗಡೆಗೆ ಏನು ಉಳಿಯುತ್ತೆ, ದಟ್ ಈಸ್ ದಿ ರಿವೈಸ್ಡ್ ಪೆನ್ಷನ್. ಆ ರಿವೈಸ್ಡ್ ಪೆನ್ಷನ್ ಮೇಲೆ ಡಿ ಎ ಕ್ಯಾಲ್ಕುಲೇಟ್ ಮಾಡ್ತಾರಾ ತಪ್ಪರು ಒರಿಜಿನಲ್ ಪೆನ್ಷನ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರಾ ಅಂತ ಒಂದು ಸಮಸ್ಯೆ ಬರ್ತೈತೆ. ನಮ್ಮದು ಒರಿಜಿನಲ್ ಪೆನ್ಷನ್ ಏನಿರುತ್ತೆ ಅದ್ರ ಮೇಲೆ ಡಿ ಎ ಅವತ್ತಿನ ದಿವಸಕ್ಕೆ ಗೌರ್ಮೆಂಟ್ ಆರ್ಡ್ರಲ್ಲಿ ಏನು ಡಿ ಎ ಇರುತ್ತೆ ಅದನ್ನು ಕೊಡ್ತಾ ಹೋಗ್ತೀವಿ. 10 to 29 years. ನೆಕ್ಸ್ಟು ಡಿಯರ್ನೆಸ್ ಅಲವೆನ್ಸು ಡಿ ಎ ಸಹ ಸೇರಿಸ್ಬಿಟ್ಟು ಕೊಡ್ತೀವಿ. ಡಿ ಎ ಯಾವುದ್ರ ಮೇಲೆ ಕೊಡ್ತೀವಿ ಅಂದರೆ ಒರಿಜಿನಲ್ ಪೆನ್ಷನ್ ಏನಿರುತ್ತೆ ಅದ್ರ ಮೇಲ್ಗಡೆಗೆ ಅವತ್ತಿನ ದಿವಸಕ್ಕೆ ಅಪ್ಲಿಕಬಲ್ ಡಿ ಎ ಹಾಕ್ಬಿಟ್ಟು ಕೊಡ್ತೀವಿ. ದಿಸ್ ಫಾರ್ಮ್ಸ್ ದಿ ಪೆನ್ಷನರಿ ಎಮೋಲ್ಯುಮೆಂಟ್ಸ್. ಪೆನ್ಷನ್ ಪ್ಲಸ್ ಡಿ ಎ ಕೊಡ್ತೀವಲ್ಲ ಅದು ರಿಟೈರ್ಡ್ ಇವ್ರಿಗೆ ಕೊಡ್ತೀವಿ. ಇದು ಎಲ್ಲಿವರೆಗೆ ಯಾರು ಕೊಡ್ತೀವಿ? ಪೆನ್ಷನರು ಕೊಡ್ತೀವಿ. ಒಂದು ವೇಳೆ ಪೆನ್ಷನರ್ ಸತ್ತೋಗ್ಬಿಟ್ರೆ ಏನು ಮಾಡೋದು? ಆವಾಗ ಫ್ಯಾಮಿಲಿ ಪೆನ್ಷನ್ ಕೊಡ್ತೀವಿ. ಫ್ಯಾಮಿಲಿ ಪೆನ್ಷನ್ ಕೊಡೋದು ಯಾರಿಗೆ ಕೊಡ್ತೀವಿ? ಸ್ಪೌಸು ಕೊಡ್ತೀವಿ. ಅಂದರೆ ಗಂಡ ಒಂದು ವೇಳೆ ರಿಟೈರ್ ಆದಂಥ ವ್ಯಕ್ತಿ ಗಂಡಸಾಗಿದ್ದರೆ ಅವನಿಗೆ ಪೆನ್ಷನ್ ಕೊಡ್ತೀವಿ. ಅವನು ಸತ್ತ ನಂತರ ಅವನ ಹೆಂಡತಿ ಕೊಡ್ತೀವಿ. ಆ ಎಂಪ್ಲಾಯಿ ಏನಾದರೂ ವುಮೆನ್ ಆಯಿತು ಅಂತ ಹೇಳಿದ್ರೆ ಅವ್ರ ಗಂಡನಕ್ಕೆ ಕೊಡ್ತೀವಿ. ಅವರು ಇಬ್ಬರಿಗೂ ಪೆನ್ಷನ್ ಬರೋದಾದರೆ ಅದು ಹೇಗೆ ರೆಗ್ಯುಲೇಟ್ ಮಾಡೋದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಪ್ರಕಾರ ರೆಗ್ಯುಲೇಟ್ ಮಾಡ್ಕೊಂಡು ಹೋಗ್ತೀವಿ. ಒಂದು ವೇಳೆ ಗಂಡ ತೀರ್ಕೊಂಡ ಮೇಲ್ಗಡೆ ಹೆಂಡತಿ ಬೇರೆ ಮದುವೆ ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ಫ್ಯಾಮಿಲಿ ಪೆನ್ಷನ್ ಕೊಡಬೇಕಾ ಏನು ಅಂತ ಅನ್ನೋದೊಂದು ಪ್ರಶ್ನೆ ಬರ್ತಿದೆ. ಅದೆಲ್ಲ ಡೀಟೇಲ್ಡ್ ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ಕೊಟ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಎನ್ಹ್ಯಾನ್ಸ್ಡ್ ಫ್ಯಾಮಿಲಿ ಪೆನ್ಷನ್ ವೇರ್ ದಿ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್. ಇವಾಗ ಯಾರೋ ಒಬ್ಬ ವ್ಯಕ್ತಿ ಸರ್ವ್ ಮಾಡ್ತಾ ಇರ್ತಾರೆ, ಸರ್ವೀಸ್ ಮಾಡೋವಾಗೇ ಸತ್ತೋಗ್ಬಿಡ್ತಾರೆ. 60 ವರ್ಷಕ್ಕೆ ಅವ್ರ ರಿಟೈರ್ಮೆಂಟ್ ಇರುತ್ತೆ. ಅವ್ರು 53 ವರ್ಷ ಸರ್ವಿಸ್ ಮಾಡ್ತಾರೆ. 53ನೇ ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಡ್ತಾರೆ. ಆವಾಗ ಪೆನ್ಷನ್ ಅಂತೂ ಕೊಡ್ಲಿಕ್ಕೆ ಬರೋದಿಲ್ಲ. ಅವ್ರ ಮನೆಯವ್ರಿಗೆ ಫ್ಯಾಮಿಲಿ ಪೆನ್ಷನ್ ಕೊಡಬೇಕು. ನಾವು ಮನೆಯವ್ರಿಗೆ ಫ್ಯಾಮಿಲಿ ಪೆನ್ಷನ್ ಕೊಡಬೇಕು ಅಂತ ಹೇಳಿದ್ರೆ ಯಾವ ಥರ ಪೆನ್ಷನ್ ಕೊಡ್ತೀರಾ? ಅವ್ರಿಗೇನೇ ಎಲಿಜಿಬಿಲಿಟಿ ಅಂತ ಫಿಕ್ಸ್ ಮಾಡಬೇಕಾಗತ್ತೆ. ಅವ್ರಿಗೇನು ಎಲಿಜಿಬಿಲಿಟಿ ಫಿಕ್ಸ್ ಮಾಡಿದ ಮೇಲ್ಗಡೆಗೆ ಆ ಎಲಿಜಿಬಿಲಿಟಿಗೆ ಫ್ಯಾಮಿಲಿ ಪೆನ್ಷನ್ ಎಲಿಜಿಬಿಲಿಟಿ ಅಂತ ಏನು ಅಂತ ಫಿಕ್ಸ್ ಮಾಡಬೇಕಾಗತ್ತೆ. ಬಟ್ ಏನಾಯಿತು, ಅಷ್ಟು ವರ್ಷ 53 ವರ್ಷ ಅವ್ರಿಗೆ ಜೀವನಕ್ಕೆ ಒಂದು ಫಿಕ್ಸೆಡ್ ಅಮೌಂಟ್ ಬರ್ತಾ ಇರೋದು ಒಮ್ಮೆಲೆಗೆ ನಿಂತವ್ರ ಜೀವನ ತೊಂದರೆ ಆಗುತ್ತೆ ಅಂತ ಹೇಳಿ ಅವ್ರು ಬದುಕಿದ್ರೆ ಅವ್ರಿಗೇನು ಪೆನ್ಷನ್ ಬರ್ತಾಯಿತ್ತು ಅದನ್ನು ಫ್ಯಾಮಿಲಿ ಪೆನ್ಷನ್ ಅಂತ ಎನ್ಹ್ಯಾನ್ಸ್ ಫ್ಯಾಮಿಲಿ ಪೆನ್ಷನ್ ಅಂತ ಹೇಳ್ಬಿಟ್ಟು ಅವ್ರ ಎಂಟೈಟಲ್ಮೆಂಟ್ ಏನಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಎನ್ಹ್ಯಾನ್ಸ್ ಫ್ಯಾಮಿಲಿ ಪೆನ್ಷನ್ ಕೊಡ್ತೀವಿ. ಎಷ್ಟು ವರ್ಷ ಕೊಡ್ತೀವಿ? ಇದು 10 ವರ್ಷ ಕೊಡ್ತೀವಿ. ತಪ್ಪಿದ್ರೆ ಅವ್ರ ಸರ್ವೀಸ್ ನೋಡಿಕೊಂಡು ಯಾವತ್ತು ರಿಟೈರ್ ಆಗ್ತಾಯಿದ್ರು, 10 ವರ್ಷಕ್ಕೆ ಮೊದಲು ರಿಟೈರ್ ಆಗ್ತಾಯಿದ್ರೆ 7 ವರ್ಷಕ್ಕೆ ರಿಟೈರ್ ಆಗಿದ್ರೆ 7 ವರ್ಷ ಅವ್ರಿಗೆ 7 ವರ್ಷಕ್ಕೆ ಫ್ಯಾಮಿಲಿ ಪೆನ್ಷನ್ ಬರೋದು, ಫುಲ್ ಪೆನ್ಷನ್ ಬರೋದು. 7 ವರ್ಷ ಆದ ನಂತರ ತೀರ್ಕೊಂಡಿದ್ದರೆ ಫ್ಯಾಮಿಲಿ ಪೆನ್ಷನ್ ಬರುತ್ತಲ್ಲ, ಆವಾಗ ವಿ ವಿಲ್ ರೆಸ್ಟೋರ್ ಇಟ್ ಟು ದಿ ರೆಗ್ಯುಲರ್ ಫ್ಯಾಮಿಲಿ ಪೆನ್ಷನ್. ರೆಗ್ಯುಲರ್ ಫ್ಯಾಮಿಲಿ ಪೆನ್ಷನ್ ಥರ ಕೇಸಸ್. ಇದು 2ನೇ ಪಾಯಿಂಟ್ ನಾನು ಹೇಳಿದ ಗೊತ್ತಾಯ್ತಲ್ಲ, ಮತ್ತೆ ರಿಪೀಟ್ ಮಾಡಲಾ? ಗೊತ್ತಾಯ್ತಾ? ಇಲ್ಲ ರಿಪೀಟ್ ಮಾಡಲಾ? ಸ್ವಲ್ಪ ಪ್ರಾಕ್ಟಿಕಲಾಗಿ ವಿಜುವಲೈಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ. ಇವಾಗ ಒಬ್ಬ ವ್ಯಕ್ತಿ ಸೇವೆನಲ್ಲಿರ್ತಾನೆ. ಅವನು 60 ವರ್ಷ ಆದ ತಕ್ಷಣ ಅವನಿಗೆ ಪೆನ್ಷನ್ಗೆ ಎಲಿಜಿಬಿಲಿಟಿ ಬರ್ತೈತೆ. ಏನಾಗುತ್ತೆ, ಅವನು 53 ವರ್ಷ ಅವನಿಗೆ ಏಜ್ ಆದಾಗ ತೀರ್ಕೊಂಡ್ಬಿಡ್ತಾನೆ. ಆವಾಗ ಅವನಿಗೆ ಪೆನ್ಷನ್ ಕೊಡ್ಲಿಕ್ಕೆ ಬರಲ್ಲ, ತೀರ್ಕೊಂಡ್ಬಿಟ್ಟಿರ್ತಾನೆ. ಅವನ ಮನೆಯವ್ರಿಗೆ, ಅವನ ಅವಲಂಬಿತರಿಗೆ, ಡಿಪೆಂಡೆಂಟ್ಸ್ಗೆ ನಾವು ಫ್ಯಾಮಿಲಿ ಪೆನ್ಷನ್ ಕೊಡಬೇಕು. ಫ್ಯಾಮಿಲಿ ಪೆನ್ಷನ್ ಕೊಡಬೇಕು ಅಂತಂದರೆ ಫ್ಯಾಮಿಲಿ ಪೆನ್ಷನ್ ರೇಟ್ ಎಷ್ಟು ಅಂತ ಫಿಕ್ಸ್ ಮಾಡಬೇಕಾಗತ್ತೆ. ನಾವು ಅದನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅವನೊಂದು ವೇಳೆ ಸರ್ವೀಸ್ನಲ್ಲಿದ್ದಿದ್ರೆ ಅವ್ನಿಗೇನು ಪೆನ್ಷನ್ ಬರ್ತಾಯಿತ್ತು ಅಂತ ಮಾಡ್ತೀವಿ. ಸರ್ವೀಸ್ನಲ್ಲಿಲ್ಲಂಗೆ ಆಕ್ಸಿಡೆಂಟ್ ಆದ ದಿವಸ, ಲಾಸ್ಟ್ ದಿವಸ ಏನು ಆಕ್ಸಿಡೆಂಟ್ ಆಗಿ ತೀರ್ಕೊಂಡಲ್ಲ ಅವತ್ತಿನ ದಿವಸಕ್ಕೆ ಎಷ್ಟು ಸರ್ವೀಸ್ ಇತ್ತು, ಅವನದು ಲಾಸ್ಟ್ ಪೇ ಡ್ರಾನ್ ಏನಿತ್ತು, ಲಾಸ್ಟ್ ಪೇ ಡ್ರಾನು ಮತ್ತು ಸರ್ವೀಸ್ ಮೇಲ್ಗಡೆಗೆ ನೋಷನಲ್ ಪೆನ್ಷನ್ ಫಿಕ್ಸ್ ಮಾಡ್ತೀವಿ. ಆ ನೋಷನಲ್ ಪೆನ್ಷನ್ ಕೊಟ್ಟರೆ ಫ್ಯಾಮಿಲಿಗೆ
ತೊಂದರೆ ಆಗುತ್ತೆ ಅಂತ ಹೇಳಿ ಅವನಿಗೆ ಫುಲ್ ಪೆನ್ಷನ್ನೇ ಕೊಟ್ಬಿಡ್ತೀವಿ ಅವಾಗ. ದಟ್ ಈಸ್ ಕಾಲ್ಡ್ ಎನ್ಹ್ಯಾನ್ಸ್ ಪೆನ್ಷನ್. ಅದು ಎಲ್ಲಿವರೆಗೂ ಕೊಡ್ತೀವಿ? ಅವನು ರಿಟೈರ್ ಆಗೋ ತನಕ ಏನು ಪೆನ್ಷನ್ ಬರ್ತಾಯಿತ್ತು, ಒಂದು ವೇಳೆ ಅವ್ನು ಸರ್ವೀಸ್ನಲ್ಲಿ ಇದ್ದಿದ್ದರೆ ರಿಟೈರ್ ಆದ ಎಷ್ಟು ದಿವ್ಸಕ್ಕೆ ರಿಟೈರ್ ಆಗ್ತಾಯಿದ್ದ, ಆ ರಿಟೈರ್ ಆದ ದಿವಸ ಏನು ಪೆನ್ಷನ್ ಬರ್ತಾಯಿತ್ತು ಅದನ್ನು ಕೊಡ್ತೀವಿ. ಅದಾದ ನಂತರ ಫ್ಯಾಮಿಲಿಗೆ ಕೊಡ್ತೀವಿ. ಆ ಫ್ಯಾಮಿಲಿಗೆ ಎಷ್ಟು ವರ್ಷ ಕೊಡ್ತೀವಿ ಅಂತ ಹೇಳಿದ್ರೆ 10 ವರ್ಷ ಕೊಡ್ತೀವಿ. ತಪ್ಪಿದ್ರೆ ನೋಷನಲ್ ಆ ಸತ್ತಂಥ ವ್ಯಕ್ತಿ ಸರ್ವೀಸ್ನಲ್ಲಿದ್ದಿದ್ರೆ ಎಷ್ಟು ವರ್ಷಕ್ಕೆ ಸೂಪರ್ ಆ್ಯನ್ಯುಯೇಷನ್ ಆಗ್ತಾಯಿತ್ತು ಅಲ್ಲಿವರೆಗೂ ಕೊಡ್ತೀವಿ. ಆ ಪೀರಿಯಡ್ ಮುಗಿದ ತಕ್ಷಣ ಒರಿಜಿನಲ್ ಫ್ಯಾಮಿಲಿ ಪೆನ್ಷನ್ಗೆ ರೆಸ್ಟೋರ್ ಆಗಿಬಿಡುತ್ತೆ. ಆಮೇಲೆ ಈ ಫ್ಯಾಮಿಲಿ ಪೆನ್ಷನ್ನು ಯಾರಿಗೆ ಕೊಡ್ತೀವಿ? ಸ್ಪೌಸಿಗೆ ಕೊಡ್ತೀವಿ, ತಪ್ಪು ಡಿಪೆಂಡೆಂಟ್ಸಿಗೆ ಕೊಡ್ತೀವಿ. ಈ ಸ್ಪೌಸು ಮತ್ತು ಡಿಪೆಂಡೆಂಟ್ಸ್ ಏನಾದರೂ ರೀಮ್ಯಾರಿ ಆಗಿಬಿಟ್ಟು ಇನ್ಎಲಿಜಿಬಲ್ ಆಯಿತು ಅಂತ ಹೇಳಿದ್ರೆ ಆವಾಗ ಅವರು ಕೊಡೋದ ಮತ್ತು ಉಳಿದಂಥವ್ರು ಕೊಡೋದ ಅನ್ನೋ ಪ್ರಶ್ನೆ ಬಂದಾಗ ಅದು ಕೇಸು ಆರ್ಡರ್ಸು ಟೈಮ್ ಟು ಟೈಮ್ ಏನು ಇಶ್ಯೂ ಮಾಡಿದ್ದಾರೆ ಅದ್ರ ಮೇಲ್ಗಡೆಗೆ ಮತ್ತೆ ನೆಕ್ಸ್ಟ್ ಅವಲಂಬಿತರಿಗೆ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಹೋಗಿ ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ಇವಾಗ ಕಮ್ಯುಟೇಷನ್ ಆಫ್ ಪೆನ್ಷನ್. ಇವಾಗ ರಿಟೈರ್ ಆದಮೇಲೆ ಪೆನ್ಷನ್ ಫಿಕ್ಸ್ ಮಾಡಿಬಿಡ್ತಾರೆ. ಆ ಪೆನ್ಷನ್ ಫಿಕ್ಸ್ ಮಾಡಿದ ಮೇಲ್ಗಡೆಗೆ ಬರ್ತಾ ಇರೋ ಸಂಬಳ ಒಮ್ಮೆಗೆಲ್ಲ ಕಟ್ಟಾಗ್ಬಿಡುತ್ತೆ. ನಮಗೆ 1,00,000 ರೂಪಾಯಿ ಸಂಬಳ ಬರ್ತಾಯಿದ್ರೆ ಒಮ್ಮೆಲೆಗೆ 50,000 ರೂಪಾಯಿ ಆಗ್ಬಿಡುತ್ತೆ. ನಮ್ಮದು ಕಮಿಟ್ಮೆಂಟ್ಸ್ ಜಾಸ್ತಿ ಇರ್ತಿದೆ. ಏನೇನೋ ಸಾಲ ಸೋಲ ಮಾಡ್ಕೊಂಡಿರ್ತೀವಿ, ಮನೆಗೇನೆ ಕಟ್ಟಲಿಕ್ಕೆ, ಮಕ್ಕಳ ಮದುವೆ ಮಾಡಲಿಕ್ಕೆಲ್ಲ ಹಣ ತೊಗೊಂಡಿರ್ತೀವಿ. ಅದನ್ನೆಲ್ಲ ಸೆಟ್ಲ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಮಗೇನು ಪೆನ್ಷನ್ ಎಲಿಜಿಬಿಲಿಟಿ ಇರುತ್ತೆ ಅದರಲ್ಲಿ ಪೋರ್ಷನ್ ಈಸ್ ಅಲೌಡ್ ಟು ಬಿ ಕಮ್ಯೂಟೆಡ್. ಒಮ್ಮೆಲೆಗೇ ಇಡೀ ಗಂಟಲ್ಲಿ ತಗೊಳ್ಳೋಕೆ ಅವಕಾಶ ಇದೆ. ದಟ್ ಈಸ್ ಕಾಲ್ಡ್ ಕಮ್ಯುಟೇಷನ್ ಆಫ್ ಪೆನ್ಷನ್. ದಟ್ ಈಸ್ ಒನ್ ಆಫ್ ದ ಟರ್ಮಿನಲ್ ಬೆನಿಫಿಟ್ಸ್, ಪೆನ್ಷನರಿ ಬೆನಿಫಿಟ್ಸ್ ಅಂತ ನಾವೇನು ಹೇಳ್ತೀವಿ. ದಿಸ್ ಫಾರ್ಮ್ಸ್ ಒನ್ ಆಫ್ ದಿ ಪೆನ್ಷನರಿ ಬೆನಿಫಿಟ್ಸ್. ಎಷ್ಟು ಕಮ್ಯುಟೇಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು KCSR ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಪೆನ್ಷನ್ ರೂಲ್ಸ್ ಮತ್ತು ಬೇರೆ ಬೇರೆ ಸಬಾರ್ಡಿನೇಟೆಡ್ ಲೆಜಿಸ್ಲೇಷನ್ನಲ್ಲಿ ಬೇರೆ ಬೇರೆ ಆರ್ಡರ್ಸ್ ಎಲ್ಲ ರೂಲ್ಸ್ ಮಾಡಿದ್ದೀವಿ. ಆ ರೂಲ್ಸ್ ಪ್ರಕಾರ ಎಲಿಜಿಬಿಲಿಟಿ ಫಿಕ್ಸ್ ಮಾಡಿಬಿಟ್ಟು ಕೊಡ್ತೀವಿ. ದೆನ್ ಈ ಕಮ್ಯುಟೇಷನ್ ಮಾಡಿದ ನಂತರ ಆ ಕಮ್ಯುಟೇಷನ್ ಮಾಡಿ ಹಣ ಏನೋ ಒಮ್ಮೆಲೆಗೆ ತೊಗೊಂಡ್ಬಿಡ್ತೀವಿ. ಅದನ್ನು ರಿಕವರಿ ಎಷ್ಟು ವರ್ಷದಲ್ಲಿ ಮಾಡ್ತಾರೆ? 15 ವರ್ಷದಲ್ಲಿ ರಿಕವರಿ ಮಾಡ್ತಾರೆ. 15 ವರ್ಷ ಅವನಿಗೆ ಸರ್ವೀಸೇ ಇಲ್ಲದೆ ಹೋದ್ರೆ ಏನು ಮಾಡ್ತೀರಾ? ಅಥವಾ ಅಷ್ಟರಲ್ಲೇ ಸತ್ತೋಗ್ಬಿಟ್ರೆ ಏನು ಮಾಡ್ತೀರಾ? ಅದು ಸತ್ತೋಗ್ಬಿಟ್ರೆ ಏನು ಮಾಡ್ತೀರಾ? ಅದಕ್ಕೋಸ್ಕರ ದಿಸ್ ಕಮ್ಯುಟೇಷನ್ ಫ್ಯಾಕ್ಟರ್ ಅಂತ ಒಂದು ಮಾಡಿದ್ದೀವಿ. ಕಮ್ಯುಟೇಷನ್ ಎಷ್ಟು ಮಾಡಬೇಕು? ನಾನು ಒಮ್ಮೆ ಸಿಂಪಲ್ಲಾಗಿ 1/3 ಕಮ್ಯೂಟ್ ಮಾಡ್ಬೋದು ಅಂತ ಹೇಳಿದೆ. ಆ 1/3 ಕಮ್ಯುಟೇಷನ್ ಈಸ್ ಸಬ್ಜೆಕ್ಟ್ ಟು ದಿ ಕಮ್ಯುಟೇಷನ್ ಫ್ಯಾಕ್ಟರ್. ಏಜ್ ನೋಡ್ತಾರೆ. ಆ ಏಜು ಕಮ್ಯುಟೇಷನ್ ಫ್ಯಾಕ್ಟರು ಮಲ್ಟಿಪ್ಲೈಡ್ ಬೈ ಕಮ್ಯುಟೇಷನ್ ಫ್ಯಾಕ್ಟರ್ ಮಲ್ಟಿಪ್ಲೈಡ್ ಬೈ ದಿ ಕಮ್ಯುಟೇಷನ್ ಅಮೌಂಟ್ ಫಾರ್ಮ್ಸ್ ದಿ ಆ್ಯಕ್ಚುಯಲ್ ಕಮ್ಯುಟೇಷನ್ ಅಮೌಂಟ್. ಗೊತ್ತಾಯ್ತಾ? ಅಂದರೆ ಇವಾಗ ಬರೋದು 1,00,000 ರೂಪಾಯಿ ಸಂಬಳ ಲಾಸ್ಟ್ ಪೇ ಬರ್ತಾಯಿತ್ತು ಅಂತ ಇಟ್ಕೊಳ್ಳಿ. ನನ್ನ ಎಲಿಜಿಬಿಲಿಟಿ ಕ್ವಾಲಿಫೈಯಿಂಗ್ ಸರ್ವಿಸ್ ಇತ್ತು ಅಂತಂದರೆ 50% ಆಫ್ ದಟ್ 50,000ಕ್ಕೆ ರಿಡ್ಯೂಸ್ ಆಗುತ್ತೆ. 50,000ದಲ್ಲಿ ನಾನು 1/3 ಐ ಕ್ಯಾನ್ ಕಮ್ಯೂಟ್. 1/3 ಅಂತ ಹೇಳಿದ್ರೆ 17,000 ರೂಪಾಯಿ ನಾನು ಕಮ್ಯೂಟ್ ಮಾಡ್ಬೋದು. ನನಗೆ ಇನ್ನು 33,000 ಪೆನ್ಷನ್ ಬರ್ತಾ ಇರ್ತೈತೆ. ದಟ್ ಈಸ್ ಕಾಲ್ಡ್ ರಿವೈಸ್ ಪೆನ್ಷನ್. ವೇರಸ್ 50,000 ರುಪೀಸ್ ಈಸ್ ದಿ ಬೇಸಿಕ್ ಪೆನ್ಷನ್. ಆ ಬೇಸಿಕ್ ಪೆನ್ಷನ್ನಲ್ಲಿ ಈ ಕಮ್ಯುಟೇಷನ್ ಅಮೌಂಟು ರಿಡ್ಯೂಸ್ ಮಾಡ್ತಾರೆ. ಅದು ರಿವೈಸ್ ಪೆನ್ಷನು. ಅದ್ರ ಮೇಲ್ಗಡೆ DA ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಕೊಡ್ತಾರೆ. ಈ ಕಮ್ಯುಟೇಷನ್ ಏನು ಮಾಡಿರ್ತೀರ ನೀವು, 1/3 ಕಮ್ಯುಟೇಷನ್ ಏನು ಮಾಡಿರ್ತೀರ, ಆ ಕಮ್ಯುಟೇಷನ್ ಅಮೌಂಟ್ ಒಮ್ಮೆಲೆಗೆ ನಿಮಗೆ ಕೊಟ್ಟಿರೋದನ್ನು ಅದನ್ನು ರಿಕವರಿ ಮಾಡ್ತಾ ಹೋಗ್ತಾರೆ. 1/3 ಕಡಿಮೆ ಕೊಡ್ತಾ ಹೋಗ್ತಾರಲ್ಲ ನಿಮಗೆ ಸಂಬಳದಲ್ಲಿ. 17,000 ರೂಪಾಯಿ ರಿಡ್ಯೂಸ್ ಮಾಡ್ಕೊಂಡು ಹೋಗ್ತಾರಲ್ಲ ಪ್ರತಿ ತಿಂಗಳ. ಅದನ್ನು 15 ವರ್ಷ ಮಾಡ್ತಾರೆ. 15 ವರ್ಷ ಯಾಕೆ ಮಾಡಿದ್ರು, 10 ವರ್ಷ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅವತ್ತಿನ ದಿವಸಕ್ಕೆ ವ್ಯಾಲ್ಯೂ ನೋಡಿದ್ದಾರೆ. ಅಂದರೆ ಈ RBI ರೇಟ್ ಆಫ್ ಲೆಂಡಿಂಗ್ ನೋಡಿದ್ದಾರೆ. ಒಂದು ವೇಳೆ ಈ ದುಡ್ಡು ಬ್ಯಾಂಕಲ್ಲಿಟ್ಟರೆ ಎಷ್ಟು ಹಣ ದುಡಿಯುತ್ತೆ ಅಂತ ನೋಡಿಕೊಂಡು 15 ವರ್ಷಕ್ಕೆ ಅದಷ್ಟು ರಿಕವರಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿದ್ದಾರೆ. 15 ವರ್ಷ ಇವನು ಬದುಕಲಿಲ್ಲ, ಇವನು ಬದುಕುಳಿದಿದ್ರೆ 15 ವರ್ಷ ಪರವಾಗಿಲ್ಲ. ಅಷ್ಟರಲ್ಲೇ ಇವನು ಸತ್ತೋಗ್ಬಿಟ್ರೆ ಏನು ಮಾಡ್ತೀರಾ? ಅದಕ್ಕೋಸ್ಕರ ಅವನ ಏಜ್ ಏನು ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್, ವಾಟ್ ಈಸ್ ದಿಸ್ ಎಲಿಜಿಬಿಲಿಟಿ ಪೆನ್ಷನ್ ಆನ್ ದಿ ಡೇಟ್ ಆಫ್ ರಿಟೈರ್ಮೆಂಟ್, ವಾಟ್ ಈಸ್ ದಿ ಎಲಿಜಿಬಲ್ ಅಮೌಂಟ್ ಫಾರ್ ಕಮ್ಯುಟೇಷನ್ ಅಂತ ಅರೈವ್ ಆಗಿಬಿಟ್ಟು ಅದನ್ನು ಈ ಏಜ್ ಫ್ಯಾಕ್ಟರಿಂದ ಮಲ್ಟಿಪ್ಲೈ ಮಾಡಿಬಿಟ್ಟು ರಿಡ್ಯೂಸ್ ಮಾಡ್ತೀವಿ. ಮಾಡಿಬಿಟ್ಟು ಅದ್ರ ಮೇಲ್ಗಡೆಗೆ ಕಮ್ಯುಟೇಷನ್ ಕೊಡ್ತಾರೆ. ದೆನ್ ನೆಕ್ಸ್ಟ್ ಒನ್, ಕಮ್ಯುಟೇಷನ್ ಫ್ಯಾಕ್ಟರ್ ಈಸ್ ಬೇಸ್ಡ್ ಆನ್ ದಿ ಏಜ್.
ಏಜ್ ಮೇಲ್ಗಡೆಗೆ ಡಿಸೈಡ್ ಆಗುತ್ತೆ. ಆಮೇಲೆ ರೆಸ್ಟೋರೇಷನ್ ಆಫ್ಟರ್ ಕಂಪ್ಲೀಷನ್ ಆಫ್ 15 ಇಯರ್ಸ್ ಆದಮೇಲೆ ರೆಸ್ಟೋರ್ ಮಾಡ್ತಾರೆ. ಬಟ್ ಈಗೆಲ್ಲ ನಾವು ಭಾಳ ವಾಟ್ಸಪ್ಪಲ್ಲಿ ನೋಡ್ತಾ ಇರೋದು ಸುಪ್ರೀಂ ಕೋರ್ಟ್ ರೂಲಿಂಗ್ ಆ ಥರ ಆಗಿದೆ, 15 ವರ್ಷ ಬೇಕಿಲ್ಲ, 12 ವರ್ಷ 8 ತಿಂಗಳಿಗೆ ಆಗುತ್ತೆ. ಅದೆಲ್ಲ ಅವತ್ತಿನ ರೇಟ್ ಆಫ್ ಲೆಂಡಿಂಗು, ಅವತ್ತಿನ ದಿವಸ ಇಂಟ್ರೆಸ್ಟ್ ರೇಟ್ ಕನ್ಸಿಡರ್ ಮಾಡಿ 15 ಇಯರ್ಸ್ ಇತ್ತು. ಅದು ಓವರ್ ಎ ಪೀರಿಯಡ್ ಆಫ್ ಟೈಮು ಇಂಟ್ರೆಸ್ಟ್ ರೇಟ್ಸ್ ಫ್ಲಕ್ಚುಯೇಟ್ ಆಗ್ತಾ ಹೋಯಿತು. ಅದನ್ನೇ ದಿ ಇಂಟ್ರೆಸ್ಟ್ ಅರ್ನ್ಡ್ ಆನ್ ದಿ ಡಿಪಾಸಿಟ್ಸ್ ಹ್ಯಾಸ್ ಕಮ್ ಡೌನ್ ಸಬ್ಸ್ಟ್ಯಾನ್ಷಿಯಲಿ. ಅದಕ್ಕೆ ರಿಡ್ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಇಟ್ ವಾಸ್ ಚಾಲೆಂಜ್ಡ್. ದೋ ಫ್ಯಾಕ್ಚುಲಿ ಇಟ್ ಕರೆಕ್ಟ್ ಇದ್ದರೂ ಸಹ ಲೀಗಲಿ ಇಟ್ ಈಸ್ ಅನ್ ಅಗ್ರಿಮೆಂಟ್ ವಿಚ್ ವಿ ಹ್ಯಾವ್ ಎಂಟರ್ಡ್ 15 ಇಯರ್ಸ್ಗೋ. ಅದಾಗಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ರೂಲಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಮೇಲೆ ಇದು ಕಮ್ಯುಟೇಷನ್ ಪೆನ್ಷನ್ ಈಸ್ ಒನ್ ಆಫ್ ದಿ ಪೆನ್ಷನರಿ ಬೆನಿಫಿಟ್ಸ್. ಅದಲ್ಲದೆ ಇನ್ನೇನು ಸಿಗುತ್ತೆ ರಿಟೈರ್ಮೆಂಟ್ ಆದಮೇಲೆ ಅಂದರೆ ಗ್ರ್ಯಾಚ್ಯುಟಿ ಸಿಗುತ್ತೆ. ಗೌರ್ನಮೆಂಟ್ ಸರ್ವೆಂಟ್ಸ್ಗೆ ಆಯಿತು ಅಂದರೆ DCRG ಅಂತ ಹೇಳ್ತೀವಿ. DCRG ಎಗೈನ್ ಈಸ್ ಬೇಸ್ಡ್ ಆನ್ ದಿ ಪೆನ್ಷನ್ ಎಲಿಜಿಬಿಲಿಟಿ. ಪೆನ್ಷನ್ ಎಲಿಜಿಬಿಲಿಟಿ ಏನಿರುತ್ತೆ ಅದ್ರ ಮೇಲ್ಗಡೆಗೆ 50% ಆಫ್ ದಟ್ ವರ್ಕೌಟ್ ಮಾಡಿ ಅದರದ್ದು 1/4 ಹಿಂದೆ ಕೊಡ್ತಾಯಿದ್ವಿ. ಈಗ ವಿತ್ ದಿ ರಿವಿಷನ್ ಆಫ್ ಪೇ ಸ್ಕೇಲ್ಸ್ 20 lakhs ವಿಚ್ ಎವರ್ ಈಸ್ ಲೆಸ್ಸರ್ ಅಂತ ಹೇಳಿ ಮಾಡಿದ್ದಾರೆ. ಅದು DCRG ಆಯಿತು. ಆ DCRG ಮೊದಲು 25%ಗಿತ್ತು, ಈಗ ಅದನ್ನು 20 lakhs ಅಂತ ಮಾಡಿದ್ದಾರೆ. ನೆಕ್ಸ್ಟು ಲೀವ್ ಎನ್ಕ್ಯಾಶ್ಮೆಂಟ್ ಆಫ್ ಅನ್ಯೂಟಿಲೈಸ್ಡ್ ಲೀವ್ ಏನಿರುತ್ತೆ ನಮಗೆ ಅರ್ನ್ ಲೀವ್ ಏನು ನಾವು ಅಕ್ಯುಮುಲೇಷನ್ ಇರ್ತೈತೆ, ಅನ್ಯೂಟಿಲೈಸ್ಡ್ ಲೀವ್ ಇರುತ್ತೆ, ಅದನ್ನು ಸರೆಂಡರ್ ಮಾಡಿಬಿಟ್ಟು ಎನ್ಕ್ಯಾಶ್ಮೆಂಟ್ ಮಾಡೋದು. ಅದು ಮೊದಲು 150 ದಿವಸ ಸೀಲಿಂಗ್ ಇತ್ತು, ಇವಾಗ 240 ದಿವಸ 300 ದಿವಸನೂ ಮಾಡಿದ್ದಾರೆ. ಅದೇನು ವಾಟ್ ಈಸ್ ಅವೈಲಬಲ್ ಅಟ್ ಅವರ್ ಕ್ರೆಡಿಟ್ ಕ್ಯಾನ್ ಬಿ ಎನ್ಕ್ಯಾಶ್ಡ್ ಫಾರ್ ದಿ ಕ್ಯಾಶ್. ಆಮೇಲೆ ಕರ್ನಾಟಕ ಎಂಪ್ಲಾಯೀಸ್ ಗ್ರೂಪ್ ಇನ್ಶೂರೆನ್ಸ್ ಬೆನಿಫಿಟ್ಸ್ ಅಂತ ಇದೆ. ಅದು ನಿಮ್ಮ ಯೂನಿವರ್ಸಿಟಿಗೆ ಬಹುಶಃ ಇಲ್ಲ ಅಂತ ಕಾಣುತ್ತೆ, ಬರೀ ಗೌರ್ನಮೆಂಟ್ ಸರ್ವೆಂಟ್ಸಿಗೆ ಮಾತ್ರ ಇದೆ. ಅದನ್ನು KGIDನಲ್ಲಿ ಮಾನಿಟ್ರ್ ಮಾಡ್ತಾರೆ. ಅದು ಯಾವತ್ತಲಿಂದ ನಾವು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ. ಅದ್ರ ಮೇಲ್ಗಡೆಗೆ ನಾವು ರಿಟೈರ್ ಆಗೋ ದಿವಸಕ್ಕೆ ಎಷ್ಟು ವ್ಯಾಲ್ಯೂ ಅಕ್ಯುಮುಲೇಟ್ ಆಗಿದೆ ಅದನ್ನು ನೋಡ್ಕೊಂಡು ಅದ್ರ ಮೇಲ್ಗಡೆ ಕೊಡ್ತಾರೆ. ದಟ್ ಈಸ್ ನಾಟ್ ವೆರಿ ಸಬ್ಸ್ಟ್ಯಾನ್ಷಿಯಲ್. ನೆಕ್ಸ್ಟ್ ಸ್ಲೈಡ್. ಆಮೇಲೆ ನೆಕ್ಸ್ಟ್ ಪೆನ್ಷನ್ ಆಯಿತು. ಈ ಥರ ಪೆನ್ಷನ್ ನಾವು ರಿಟೈರ್ಮೆಂಟ್ ಆದ ಮೇಲ್ಗಡೆಗೆ ಪೆನ್ಷನ್ ಫಿಕ್ಸ್ ಮಾಡಿದ್ರು. ಪೆನ್ಷನ್ ಫಿಕ್ಸ್ ಮಾಡಿದ್ಮೇಲೆ ಕಮ್ಯುಟೇಷನ್ ತೊಗೊಂಡ್ವಿ. ಕಮ್ಯುಟೇಷನ್ ಆದಮೇಲೆ DCRG ತೊಗೊಂಡ್ವಿ. ಮತ್ತು ಅದರ್ ಟರ್ಮಿನಲ್ ಬೆನಿಫಿಟ್ಸ್ ಅಂತ ಹೇಳಿಬಿಟ್ಟು ನಾವು ಲೀವ್ ಸರೆಂಡರ್ ತೊಗೊಂಡ್ವಿ ಮತ್ತು ಗೌರ್ಮೆಂಟ್ ಪೆನ್ಷನ್ ಸ್ಕೀಮ್ ತೊಗೊಂಡ್ವಿ. ಈ ಮಧ್ಯದಲ್ಲಿ ಪೆನ್ಷನ್ ರಿವೈಸ್ ಆಗುತ್ತೆ. ಪೆನ್ಷನ್ ರಿವೈಸ್ ಆಗೋದಕ್ಕಿಂತ ಹೆಚ್ಚಾಗಿ ಪೇ ರಿವೈಸ್ ಆಗುತ್ತೆ. ವರ್ಕಿಂಗ್ ಸರ್ವೆಂಟ್ಸ್ಗೆ, ಕೆಲಸ ಮಾಡ್ತಾ ಇರೋರಿಗೆ ಪೇ ಕಮಿಷನ್ಸು, 6th ಪೇ ಕಮಿಷನು, 7th ಪೇ ಕಮಿಷನು, 8th ಪೇ ಕಮಿಷನ್ ಈ ಥರ ಬಂದಾಗ ಅಫಿಷಿಯಲ್ ಕಮಿಟಿ ಆಗ್ಬೋದು, ತಪ್ಪಿದ್ರೆ ಕಮಿಷನ್ ಆಗ್ಬೋದು. ಅವರೆಲ್ಲನೂ ಎಲ್ಲ ಪ್ರೈಸ್ ಇಂಡೆಕ್ಸ್ ವೇಜಸ್ಸು ಸ್ಟಡಿ ಮಾಡಿಬಿಟ್ಟು ಆ ಪೇ ಬ್ಯಾಂಡು ಎಲ್ಲ ತೊಗೊಂಡು ರ್ಯಾಷನಲೈಸ್ ಮಾಡಿಬಿಟ್ಟು ಹೊಸ ಪೇ ಬ್ಯಾಂಡು ಮಾಡ್ತಾರೆ. ಅದು ಮಾಡೋದಕ್ಕೆ ಹಳೆ ಪೇ ಸ್ಕೇಲ್ ಏನಿತ್ತು ಅವತ್ತಿನ ದಿವಸಕ್ಕೆ ಡಿಯರ್ನೆಸ್ ಅಲವೆನ್ಸ್ ಎಷ್ಟಿತ್ತು ಅದನ್ನು ಮರ್ಜ್ ಮಾಡಿಬಿಡ್ತಾರೆ. ಮತ್ತು ಆ ಪ್ರೈಸ್ ದಿ ಇನ್ಕ್ರೀಸ್ ಇನ್ ದಿ ಕಾಸ್ಟ್ ಆಫ್ ಲಿವಿಂಗ್ಗೆ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ ಮಾಡಿಬಿಟ್ಟು ಕೊಡ್ತಾರೆ. ಇವಾಗ ಉದಾಹರಣೆಗೆ ನಮ್ಮದು ಲಾಸ್ಟ್ ಪೇ ಕಮಿಷನ್ ಯಾವಾಗ ಮಾಡಿದ್ರು, 1/7/22ನಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಅವತ್ತಿನ ದಿವಸ ಅಂದರೆ 30th June 2022ನಲ್ಲಿ ಏನು ಬೇಸಿಕ್ ಇತ್ತು ನಿಮಗೆ ಆ ಬೇಸ್ ಇಟ್ಕೊಂಡ್ರು. ಅವತ್ತಿನ ದಿವಸಕ್ಕೆ ನಿಮಗೆ 31.5% DA ಇತ್ತು, ಅದನ್ನು ಮರ್ಜ್ ಮಾಡಿಬಿಟ್ರು. ಆ ಮರ್ಜ್ ಮಾಡಿರೋ ಅಮೌಂಟ್ಗೆ ಫಿಟ್ಮೆಂಟ್ ಫ್ಯಾಕ್ಟರ್ ಅಂತ 27.5% ಕೊಟ್ಬಿಟ್ಟು ರಿವೈಸ್ಡ್ ಬೇಸಿಕ್ ಫಿಕ್ಸ್ ಮಾಡಿಬಿಟ್ರು. ಆ ರಿವೈಸ್ ಬೇಸಿಕ್ ಫಿಕ್ಸ್ ಮಾಡಿದ್ದನ್ನು ಮಾಸ್ಟರ್ ಪೇ ಬ್ಯಾಂಡಲ್ಲಿ ಫಿಕ್ಸ್ ಮಾಡಿದ್ರು. ಕೆಳಗಡೆ ಹಂತದಿಂದ ಮೇಲಿನ ತನಕನೂ ಮಾಡಿದ್ರು. ಅದರಲ್ಲಿ ಸ್ಟೇಜಸ್ ಫಿಕ್ಸ್ ಮಾಡಿಬಿಟ್ಟು ವೇರಿಯಸ್ ಕ್ಯಾಟಗರೀಸ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಬಿಟ್ಟು ಅಷ್ಟು. ಅದನ್ನು ರಿವಿಷನ್ ಆಯಿತು, ಪೇ ಸ್ಕೇಲ್ ರಿವಿಷನ್ ಆಯಿತು. ಪೇ ಸ್ಕೇಲ್ ರಿವಿಷನ್ ಆಯಿತು ಅಂತ ಹೇಳಿದ್ರೆ ಆ ಪೇ ಸ್ಕೇಲ್ ರಿವೈಸ್ ಆದ ದಿವಸದಿಂದ ಯಾರು ರಿಟೈರ್ ಆಗ್ತಾರೆ ಅವ್ರಿಗೆ ಪೆನ್ಷನ್ನು ರಿವೈಸ್ ಆಗುತ್ತೆ. ಯಾಕೆಂದರೆ ಲಾಸ್ಟ್ ಪೇ ಸಂಬಳ ಜಾಸ್ತಿ ಆಗುತ್ತೆ. ಸಂಬಳ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಲಾಸ್ಟ್ ಪೇ ಡ್ರಾನು ಜಾಸ್ತಿ ಆಗುತ್ತೆ. ಲಾಸ್ಟ್ ಪೇ ಬೇಸಿಸ್ ಮೇಲ್ಗಡೆಗೆ ಪೆನ್ಷನ್ ಎಲಿಜಿಬಿಲಿಟಿನೂ ಇದಾಗುತ್ತೆ. ಸೊ ಪೆನ್ಷನ್ ಎಲಿಜಿಬಿಲಿಟಿ ಇದಾದ ತಕ್ಷಣ ಇವರು ಅದಕ್ಕಿಂತ ಮೊದಲು ರಿಟೈರ್ ಅವರು ಎದ್ದು ಕೂತ್ಕೋತಾರೆ. ಅವ್ರಿಗೆ ಸೋಪ್ ಕಡಿಮೆ ಬೆಲೆ ಕೊಡ್ತಾರೆ, ಜಾಸ್ತಿ ಬೆಲೆ ಕೊಡ್ತಾರೆ, ನಮ್ಗೆ ಕಡಿಮೆ ಬೆಲೆ ಕೊಡ್ತಾರೆ, ನಮಗೂ ಮಾಡಿ ಅಂತ ಕೂತ್ಕೊಂಡ್ರು. ಅದಕ್ಕೋಸ್ಕರ ಸಪ್ರೇಟ್ ಪೆನ್ಷನ್ ರಿವಿಷನ್ ಆರ್ಡರ್ ಸಹ ಇಶ್ಯೂ ಮಾಡಿದ್ದಾರೆ.
ಅದು ಪ್ರತಿ ಪೇ ಕಮಿಷನಲ್ಲೇ ಇಶ್ಯೂ ಮಾಡ್ತಾರೆ. ಅದರಲ್ಲಿ ಮಿನಿಮಮ್ ಪೆನ್ಷನ್ ಏನು, ಮ್ಯಾಕ್ಸಿಮಮ್ ಪೆನ್ಷನ್ ಏನು, ಮಿನಿಮಮ್ ಫ್ಯಾಮಿಲಿ ಪೆನ್ಷನ್ ಏನು, ಮ್ಯಾಕ್ಸಿಮಮ್ ಫ್ಯಾಮಿಲಿ ಪೆನ್ಷನ್ ಏನು, ಮತ್ತು ವಾಟ್ ಈಸ್ ದಿ ಎಲಿಜಿಬಲ್ ಟರ್ಮಿನಲ್ ಬೆನಿಫಿಟ್ಸ್ ಫಾರ್ ಕಮ್ಯುಟೇಷನ್ ಅಂತ ಎಲ್ಲ ಹೇಳಿದ್ದಾರೆ. ಅದರ ಪ್ರಕಾರ ರೆಗ್ಯುಲೇಟ್ ಮಾಡ್ಕೊಂಡು ಹೋಗ್ತಾರೆ. ದಿಸ್ ಈಸ್ ಮೇನ್ಲಿ ಬೇಸ್ಡ್ ಆನ್ ದಿ ಪೇ ಕಮಿಷನ್ ರೆಕಮೆಂಡೇಷನ್ಸ್ ಆರ್ ಪೇ ಕಮಿಟಿ ರೆಕಮೆಂಡೇಷನ್ಸ್. ನೆಕ್ಸ್ಟ್ ಅಷ್ಟೇ. ಫೈನಲಾಗಿ ಕನ್ಕ್ಲೂಡ್ ಮಾಡಬೇಕು ಅಂತಂದರೆ, ಈ ಕರ್ನಾಟಕ ಪೆನ್ಷನ್ ಫ್ರೇಮ್ವರ್ಕ್ ಪ್ರೊವೈಡ್ಸ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಥ್ರೂ ಪೆನ್ಷನ್, ಫ್ಯಾಮಿಲಿ ಪೆನ್ಷನ್ ಆ್ಯಂಡ್ ಟರ್ಮಿನಲ್ ಬೆನಿಫಿಟ್ಸ್. ದಿ ಸಿಸ್ಟಮ್ ಏಮ್ಸ್ ಟು ಎನ್ಶೂರ್ ಪ್ಯಾರಿಟಿ, ಸೋಷಿಯಲ್ ಪ್ರೊಟೆಕ್ಷನ್ ಆ್ಯಂಡ್ ಪೀರಿಯಡಿಕ್ ರಿವಿಷನ್ ಆಫ್ ದ ಬೆನಿಫಿಟ್ಸ್. ಅಂದರೆ ನಾನು ಇಷ್ಟೊತ್ತು ಹೇಳಿದ್ದು ಏನಾಗುತ್ತೆ ಅಂದರೆ ಇಟ್ ಅಲ್ಟಿಮೇಟ್ಲಿ ಕಲ್ಮಿನೇಟ್ಸ್ ಇನ್ ದಿಸ್ ಥಿಂಗ್. ಥ್ಯಾಂಕ್ಸ್. ಇಷ್ಟೇ ನನಗೆ ಗೊತ್ತಿರೋದು, ಇದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಿಲ್ಲ. ನಾನು ಹೇಳಿರೋದ್ರಲ್ಲಿ ತಪ್ಪಿದ್ದರೆ ದಯಮಾಡಿ ಕರೆಕ್ಷನ್ ಮಾಡಿ. ಇಲ್ಲ, ನಾನು ಹೇಳಿದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು, ನನಗೆ ಗೊತ್ತಿರೋ ಅಷ್ಟು ರಿಪ್ಲೈ ಮಾಡ್ತೀನಿ. ಸೊ 1 ಗಂಟೆ ತನಕ, 1 ಗಂಟೆಗೆ ಬ್ರೇಕ್ ಇದೆ. ಇನ್ನು 3 ನಿಮಿಷ ಇದೆ. ಏನಾದರೂ ಪ್ರಶ್ನೆ ಇದ್ದರೆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ಹೇಳಿದ್ದೇನಾದರೂ ಕಷ್ಟ ಆಯಿತಾ ನಿಮಗೆ ಅರ್ಥ ಆಗೋದಕ್ಕೆ? ತಪ್ಪಿದ್ರೆ ಎಲ್ಲ ಗೊತ್ತಿರೋದೇ ಹೇಳೋದನ್ನ. ಅಲ್ಲ, ಸೈಲೆನ್ಸ್ ಅಂತ ಹೇಳಿದ್ರೆ ನೀವು ಹೇಳಿದ್ದೇನು ಅರ್ಥ ಆಗಲಿಲ್ಲ ಅಂತ ಒಂದು ಅರ್ಥ ಮಾಡ್ಕೋಬೋದು. ಇನ್ನು ಸೈಲೆನ್ಸ್ ಅಂತ ಹೇಳಿದ್ರೆ ನೀವು ನಮಗೆಲ್ಲ ಗೊತ್ತಿರೋದೇ ಮತ್ತೆ ಹೇಳಿದ್ದೀರಾ, ಏನು ಕೇಳೋದಿರುತ್ತೆ ಅದರಲ್ಲಿ ಅಂತ ಇನ್ನೊಂದು ಅರ್ಥ ಮಾಡ್ಕೋಬೋದು. ಯಾವುದು ಅರ್ಥ ಮಾಡ್ಕೊಳ್ಳಿ ನಾನು? ಹಾಂ, ಸೆಷನ್ ಚೆನ್ನಾಗಿದೆ ಸರ್, ಅರ್ಥ ಆಯಿತು ಎಲ್ಲ. ಆದರೆ ಬಟ್ ಕಮ್ಯುಟೇಷನ್ ಆಫ್ ಪೆನ್ಷನ್ ತಗೊಳ್ಳೋದು ಬೆಟರಾ ಅಥವಾ ಮಂತ್ಲಿ ಪೆನ್ಷನ್ನೇ ಜಾಸ್ತಿ ತಗೊಳ್ಕೊಳ್ಳೋದು ಬೆಟರ್? ಅಷ್ಟೇನಾ? ಅಲ್ಲ, ಕಮ್ಯುಟೇಷನ್ ತಗೊಳಿದ್ರೆ ಪೆನ್ಷನ್, ಮಂತ್ಲಿ ಪೆನ್ಷನ್ ಜಾಸ್ತಿ ಹಾಂ ಬೇಡ ಅಂತ ಹೇಳಿದರೆ ಕೊಡ್ತದೆ. ಅದು ಬೆನಿಫಿಟ್ಟಾ? ಮಂತ್ಲಿ ಕಮ್ಯುಟೇಷನ್ ಮಾಡೋದು ಬೆನಿಫಿಟ್ಟಾ ಸ್ಟಾಫಿಗೆ? ಅಲ್ಲ, ನೀವು ಕೇಳಿರೋದು ಒಳ್ಳೆ ಪ್ರಶ್ನೆನೇ. ಬಟ್ ದಟ್ ಡಿಪೆಂಡ್ಸ್ ಆನ್ ದಿ ಆಪರ್ಚುನಿಟಿ ಕಾಸ್ಟ್. ಅಂದರೆ ಇವತ್ತಿನ ದಿವಸ ನಿಮಗೆ ₹1 ತಗೊಳ್ಳೋ ಅಂಥದ್ದು, ₹1 ತಗೊಳ್ಳೋದು ನಿಮ್ಗೇನು ಬೆನಿಫಿಟ್ ಆಗುತ್ತೆ, ಒಂದೇ ಸತಿ ₹1,00,000 ತಗೊಳ್ಳೋದು ಏನು ಬೆನಿಫಿಟ್ ಆಗುತ್ತೆ, ಅದು ಮುಖ್ಯ. ಇವಾಗ ಉದಾಹರಣೆಗೆ ನಿಮಗೆ ಪೆನ್ಷನ್ ₹50,000 ಬರುತ್ತೆ ಅಂತ ಇಟ್ಕೊಳ್ಳಿ. ನೀವು ಕಮ್ಯುಟೇಷನ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತೈತೆ? ₹33,000 ಬರ್ತೈತೆ. 33,000 ಪ್ಲಸ್ DA ಬರ್ತೈತೆ ನಿಮಗೆ. ಇಲ್ಲ, ನೀವು ಕಮ್ಯೂಟ್ ಮಾಡಲಿಲ್ಲ ಅಂದರೆ 50,000 ಪ್ಲಸ್ DA ಬರ್ತೈತೆ. ನಿಮಗೆ ಮಾರ್ಜಿನಲ್ ಇನ್ಕ್ರೀಸ್ ಆನ್ ಮಂತ್ಲಿ ಬೇಸಿಸ್ ಒಂದು ಅಮೌಂಟ್ ಸಿಗುತ್ತೆ. ಅದ್ರ ಮೇಲೆ ನೀವು ಅದನ್ನು ಫುಲ್ ಇನ್ವೆಸ್ಟ್ ಮಾಡಿದ್ರೆ ಬ್ಯಾಂಕಲ್ಲಿ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಬರ್ತೈತೆ? ನೀವು ಕಮ್ಯೂಟ್ ಮಾಡಿದ್ರೆ ದುಡ್ಡು ಒಂದೇ ಸತಿ ಬರ್ತೈತೆ. ಅದನ್ನು ತೆಗೆದುಬಿಟ್ಟು ನೀವು ಸೆಕ್ಯೂರಿಟೀಸ್ ಮೇಲೆ ಹಾಕಿದ್ರೆ, ಒಂದು ಮನೆ ಕೊಂಡ್ಕೊಂಡ್ರೆ, ತಪ್ಪಿದ್ರೆ ಶೇರ್ಸ್ ಕೊಂಡ್ಕೊಂಡ್ರೆ ಮನೆ ಅಪ್ರಿಷಿಯೇಟ್ ಆಗುತ್ತೆ. ನಿಮ್ಗೆ ಇಲ್ಲೇನು ಬಡ್ಡಿ ಬರ್ತೈತೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅಪ್ರಿಷಿಯೇಟ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಯುವರ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡಿಸಿಪ್ಲಿನ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಮ್ಯುಟೇಷನ್ ಮಾಡೋದೇ ಬೆನಿಫಿಟ್, ಮಂತ್ಲಿ ಪೆನ್ಷನ್ ಜಾಸ್ತಿ ತಗೊಳ್ಳೋದು. ಹೌದು, ಬೈ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ದಿ ವ್ಯಾಲ್ಯೂ ಆಫ್ ಮನಿ ಡೇ ಬೈ ಡೇ. ಇನ್ಫ್ಲೇಷನ್ ಇರುತ್ತೆ. ಇವತ್ತಿನ ದಿವಸ ನೀವು ₹100 ನಿಮ್ಮ ಕೈನಲ್ಲಿತ್ತು ಅಂತ ಹೇಳಿದ್ರೆ, ಆ ₹100 ನೀವು ಕೈನಲ್ಲೇ ಇಟ್ಕೊಂಡ್ರೆ ಮುಂದಿನ ವರ್ಷಕ್ಕೆ ₹100 ಇರುತ್ತೆ. ಅದನ್ನು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದ್ರೆ ₹105.25 ಆಗುತ್ತೆ ಮುಂದಿನ ವರ್ಷಕ್ಕೆ. ಕಮ್ಯುಟೇಷನ್ ಎಷ್ಟು ಮಂತ್ ಉಂಟು ಅಷ್ಟು ಕಂಪಲ್ಸರಿ ರಿಕವರಿ ಮಾಡಿಯೇ ಮಾಡ್ತಾರಾ ಅಥವಾ ಮಿಡ್ಲಲ್ಲಿ ಏನಾದ್ರು ಡೆತ್ ಆದರೆ ಸ್ಟಾಪ್ ಆಗ್ತದೆ? ಅಲ್ಲ, ನಿಮಗೆ ಕಮ್ಯುಟೇಷನ್ ಎಲಿಜಿಬಿಲಿಟಿ ಫಿಕ್ಸ್ ಮಾಡಿ ನಿಮಗೆ ಹಣ ಕೊಟ್ಟ ದಿವಸದಿಂದ 15 ಇಯರ್ಸ್ ಕೌಂಟ್ ಆಗುತ್ತೆ. ಅವತ್ತಿನ ದಿವಸ ಗಡಿಯಾರ ಶುರುವಾಗುತ್ತೆ. ಮಿಡ್ಲಲ್ಲಿ ಒಂದು 5 ಇಯರ್ಸ್ ಆಗುವಾಗ ಪೆನ್ಷನರ್ ಡೆತ್ ಆದರೆ, ಮಿಡ್ಲಲ್ಲಿ ಒಂದು 5 ಇಯರ್ಸ್ ಆಗುವಾಗ ಪೆನ್ಷನರ್ ಡೆತ್ ಆದರೆ, ಪೆನ್ಷನರ್ ಡೆತ್ ಆಯಿತು ಅಂತ ಹೇಳಿದ್ರೆ ಅವಾಗ ಅದಕ್ಕೆ ಇದಿರುತ್ತೆ. ಏನಂತ ಹೇಳಿದ್ರೆ ಫ್ಯಾಮಿಲಿ ಪೆನ್ಷನ್ ಕೊಡ್ತಾರಲ್ಲ, ಅದರಲ್ಲಿ ಇರುತ್ತೆ.
ರಿಟೈರ್ ಆದಾಗ ನಿಮಗೆ ಎಲಿಜಿಬಿಲಿಟಿ ಫಿಕ್ಸ್ ಮಾಡ್ತಾರೆ. ನೀವು ರಿಟೈರ್ ಆದಾಗ ನಿಮಗೆ ಎಲಿಜಿಬಿಲಿಟಿ ಪೆನ್ಷನ್ ಏನು ಅಂತ ಫಿಕ್ಸ್ ಮಾಡ್ತಾರೆ. ನೀವು ಕಮ್ಯುಟೇಷನ್ ತೊಗೊಳ್ಳೋದು ಬಿಡೋದು ನಿಮಗೆ ಸೇರುತ್ತೆ. ಕಮ್ಯುಟೇಷನ್ ನೀವು ತಗೊಂಡ್ರೆ ನೀವು ಮ್ಯಾಕ್ಸಿಮಮ್ ಲಿಮಿಟ್ ಇದೆ ಎಲ್ಲ ಮ್ಯಾಕ್ಸಿಮಮ್ ಲಿಮಿಟ್ ಇದೆ. ಅಂದರೆ ನೀವು ಫುಲ್ ಪೆನ್ಷನ್ ಒಂದೇ ಸತಿ ಕೊಟ್ಬಿಡಿ ನನಗೆ ಅಂತ ಕೇಳಲಿಕ್ಕೆ ಬರೋದಿಲ್ಲ. ಮ್ಯಾಕ್ಸಿಮಮ್ ಈಸ್ 1/3. ಆ 1/3 ಈಸ್ ಆಲ್ಸೋ ಸಬ್ಜೆಕ್ಟ್ ಟು ಯುವರ್ ಏಜ್. ಅದ್ರ ಮೇಲ್ಗಡೆಗೆ ಮ್ಯಾಕ್ಸಿಮಮ್ ಮಲ್ಟಿಪ್ಲೈಡ್ ಬೈ ಏಜ್ ಟೇಬಲ್ ಫ್ಯಾಕ್ಟರ್ನಿಂದ ಮಲ್ಟಿಪ್ಲೈ ಮಾಡಿ ನಿಮಗೆ ಫಿಕ್ಸ್ ಮಾಡ್ತಾರೆ. ಆ ಫಿಕ್ಸ್ ಮಾಡಿದ್ದು ಎಷ್ಟು ಅಮೌಂಟು ಅಂತ ಹೇಳಿಬಿಟ್ಟು ಅದನ್ನು ನಿಮ್ಗೆ ಒಮ್ಮೆಲೆಗೆ ಕೊಟ್ಬಿಡ್ತಾರೆ. ಕೊಟ್ಬಿಡ್ತಾರೆ. ಅದನ್ನು 15 ಇಯರ್ಸಲ್ಲಿ ನಿಮ್ಮಿಂದ ರಿಕವರ್ ಮಾಡ್ತಾರೆ. 15 ಇಯರ್ಸ್ ಆದಮೇಲೆ ನೆಕ್ಸ್ಟ್ ದಿವಸದಿಂದ ರೆಸ್ಟೋರ್ ಆಗಿಬಿಡುತ್ತೆ. ಒರಿಜಿನಲ್ ಪೆನ್ಷನು ರೆಸ್ಟೋರ್. ಅಲ್ಲ, ನನಗೆ ಅರ್ಥ ಆಗಲಿಲ್ಲ, ಇನ್ನೊಂದು ಸತಿ ಹೇಳಿ. ಅಲ್ಲ, ಬಟ್ ಪ್ರಶ್ನೆ ಏನಾಗುತ್ತೆ, ನಿಮಗೆ ಕಮ್ಯುಟೇಷನ್ ಕೊಟ್ಟ ಮೇಲೆ ನೀವು ಅದನ್ನು ರಿಟರ್ನ್ ಮಾಡೋದಕ್ಕೆ ದೇರ್ ಇಸ್ ನೋ ಆಪ್ಷನ್. ಅವರೇ ರಿಕವರ್ ಮಾಡ್ಕೋತಾರೆ. 15 ಇಯರ್ಸ್. ಇವಾಗ ನಾವು ಬ್ಯಾಂಕಲ್ಲಿ ಲೋನ್ ತೊಗೊಂಡು ಪ್ರಿಮೇಚ್ಯೂರ್ ಪೇಮೆಂಟ್ ಅಂತ ಹೇಳಿ ನಾವು ಮಾಡ್ತೀವಿ, ಅದಕ್ಕೆ ಇದ್ರಲ್ಲಿ ಪ್ರಾವಿಷನ್ ಇಲ್ಲ. ಆ ಥರದ್ದು ನಾವು ಸರ್ಕಾರದಲ್ಲಿ ಇವಾಲ್ವ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಇದೆಲ್ಲ ಪ್ರೀಪೇಮೆಂಟು ಇದೆಲ್ಲನೂ ದೇ ಆರ್ ದಿ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ವಿಚ್ ವಿ ಹ್ಯಾವ್ ಎವಾಲ್ವ್ಡ್ ಇನ್ ರೆಸ್ಪೆಕ್ಟ್ ಆಫ್ ದಿ ಇನ್ಸ್ಟಿಟ್ಯೂಷನಲ್ ಬಾರೋಯಿಂಗ್ಸ್. ಅಲ್ಲ, ಅದಕ್ಕೋಸ್ಕರನೇ ಇವಾಗ ಈ ಪೆನ್ಷನ್ ಲಯಬಿಲಿಟಿ ಜಾಸ್ತಿ ಆಗುತ್ತೆ ಅಂತಲೇ OPS ಡಿಸ್ಕಂಟಿನ್ಯೂ ಮಾಡಿಬಿಟ್ಟು NPS ಮಾಡಿದ್ದು ಅದೇ ಉದ್ದೇಶದಿಂದ. ಯಾಕೆಂದರೆ ಇವಾಗ OPSಲ್ಲಿ ಇಟ್ ಈಸ್ ಎ ಎಂಟೈರ್ ಕಮಿಟ್ಮೆಂಟ್, ಬಟ್ ಫ್ರಮ್ ದಿ ಬೆನಿಫಿಷರಿ ಪಾಯಿಂಟ್ ಆಫ್ ವ್ಯೂ ಇಟ್ ಈಸ್ ಅನ್ ಅಶ್ಯೂರ್ಡ್ ಇನ್ಕಮ್. ವೆರಸ್ ಇಫ್ ದಿ ಸೇಮ್ ಬೆನಿಫಿಷರಿ ಈಸ್ ಕವರ್ಡ್ ಅಂಡರ್ NPS, ದಿ ರಿಟರ್ನ್ ಈಸ್ ನಾಟ್ ಡೆಫಿನೆಟ್. ದಿ ಕಾಂಟ್ರಿಬ್ಯೂಷನ್ ಈಸ್ ಎ ಮಸ್ಟ್. ನೀವೇನು ಕಾಂಟ್ರಿಬ್ಯೂಟ್ ಮಾಡ್ತೀರಾ, ನಿಮ್ಮ ಎಂಪ್ಲಾಯರ್ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಅದೆರಡನ್ನು ಹೇಗೆ ನಿಮ್ಮ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಇನ್ವೆಸ್ಟ್ ಮಾಡ್ತಾರೆ, ಅದನ್ನು ಎಷ್ಟು ಈಲ್ಡ್ ಬರ್ತೈತೆ, ಆ ಬೇಸಿಸ್ ಮೇಲ್ಗಡೆಗೆ ನಿಮ್ಮದು ಟೇಕ್ ಯುವರ್ ರಿಟರ್ನ್ ಆನ್ ದಿ ಪೆನ್ಷನ್, ರಿಟರ್ನ್ ಆನ್ ದಿ ಕಾಂಟ್ರಿಬ್ಯೂಟರಿ ಪೆನ್ಷನ್ ಡಿಪೆಂಡ್ಸ್. ಅದು ನೀವು ರಿಟೈರ್ ಆದ ದಿವಸಕ್ಕೆ ಅದನ್ನು ವ್ಯಾಲ್ಯೂ ಮಾಡ್ತಾರೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಅದಷ್ಟನ್ನು ಅದರಲ್ಲಿ ಪಾರ್ಷಿಯಲ್ ಅಮೌಂಟ್ ನಿಮಗೆ ಡ್ರಾ ಮಾಡ್ಲಿಕ್ಕೆ ಬಿಡ್ತಾರೆ, ಲೈಕ್ ಕಮ್ಯುಟೇಷನ್. ಇನ್ನು ಉಳಿದಂಥ ಅಮೌಂಟನ್ನ ಬೇಕಂತಂದ್ರೆ ನೀವು ಆ್ಯನ್ಯುಟಿ ಕನ್ವರ್ಟ್ ಮಾಡ್ಬೋದು. ಅದು ಆ ರಿಕವರಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ಹೆಂಗೆ ಅಕ್ಯುಮುಲೇಟ್ ಆಗುತ್ತೆ ಅಂತ ಹೇಳಿದ್ರೆ, ಈ ಪೆನ್ಷನ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಎನಾಕ್ಟ್ಮೆಂಟ್ ಮಾಡಿದ್ರು 2013. ಅಲ್ಲಿ ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ ಮಾಡಿದ್ದಾರೆ, ರೆಗ್ಯುಲೇಟರಿ ಫ್ರೇಮ್ವರ್ಕ್ ಮಾಡಿದ್ದಾರೆ. ಅಂದರೆ ನಮ್ಮ ದುಡ್ಡು ತಗೊಂಡು ಯಾರೋ ಎಲ್ಲೋ ಅದಾನಿ ಗ್ರೂಪಲ್ಲಿ ಹಾಕ್ಬಿಟ್ಟು ಅದು ಮುಚ್ಚೋಗ್ಬಿಟ್ರೆ ಏನಾಗುತ್ತೆ. ಅದಕ್ಕೇ ಆ ಇನ್ವೆಸ್ಟ್ಮೆಂಟ್ ಇಂತಿಂಥ ಕಡೆನೇ ಮಾಡಬೇಕು ಅಂತೇಳಿ ಡಿಟೇಲ್ಡ್ ಗೈಡ್ಲೈನ್ಸ್ ಇದೆ. ಆ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟೇ, ಎಕ್ಸ್ಪೋಜರ್ ಎಷ್ಟು, ಫೈನಾನ್ಷಿಯಲ್ ಎಕ್ಸ್ಪೋಜರು, ಈಕ್ವಿಟಿ ಆದರೆ ಎಷ್ಟು, ಮತ್ತು ಈ ಆಪರ್ಚುನಿಟಿ ಫಂಡ್ ಆದರೆ ಎಷ್ಟು ಎಕ್ಸ್ಪೋಜರು ಅಂತ ಸಹ ಮಾಡಿದ್ದಾರೆ. ಡೀಟೇಲ್ಸ್ ಇದೆ ಅದರಲ್ಲಿ. ನೀವು ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಥಾರಿಟಿ ಆ ಡೀಟೇಲ್ಸ್ NPSದು ಡೀಟೇಲಾಗಿ ಹೋದರೆ ಪ್ರತಿಯೊಂದು ಸ್ಟೇಜಲ್ಲಿನೂ ನಿಮಗೆ ರಿಜಿಸ್ಟ್ರೇಷನ್, ಇವಾಗ ಪ್ಯಾನ್ ನಂಬರ್ ತೊಗೊಂಡಂಗೆ ಅಲ್ಲೊಂದು ನಂಬರ್ ಕೊಡ್ತಾರೆ, ನಂಬರ್ ತೊಗೋಬೇಕು ನೀವು. ಅದು ನಂಬರ್ ತೊಗೊಂಡ ಮೇಲ್ಗಡೆ ನೀವು ರಿಜಿಸ್ಟರ್ ಮಾಡಿಸ್ಬೇಕು. ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ನಿಮ್ಮ ದುಡ್ಡು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತಲೂ ಡೀಟೇಲ್ಸ್ ಸಿಗುತ್ತೆ. ನಿಮ್ಗೆ ಯಾರಿಗಾದ್ರೂ ಬೋರ್ ಆಗಿದ್ದರೆ ದಯಮಾಡಿ ಕ್ಷಮಿಸಿ. ಹೇಳೋ ಅಂಥದ್ದು ನಂದಿತ್ತು, ಹೇಳಿದ್ದೀನಿ. ಎಷ್ಟು ಮಾತ್ರ ಉಪಯೋಗ ಆಯಿತೋ, ಎಷ್ಟು ಮಾತ್ರ ಉಪಯೋಗ ಆಗಲಿಲ್ಲೋ ಅದು ನೀವು ಹೇಳಿ.
ನೀವು ಹೇಳಿ ಮತ್ತೆ ರಿಪೀಟ್ ಮಾಡಿ. ಅಲ್ಲ, ಅವಾಗ ಏನು ಮಾಡ್ತಾರೆ, ಈ ಕಂಪ್ಲೀಟ್ 15 ಇಯರ್ಸ್ ಆದಮೇಲೆ ರೆಸ್ಟೋರ್ ಆಗುತ್ತೆ ಪೆನ್ಷನ್ಗೆ ಬದುಕಿದ್ರೆ. ಒಂದು ವೇಳೆ ಆ ಮಧ್ಯದಲ್ಲೇ ಅವ್ರು ತೀರ್ಕೊಂಡ್ರೆ ಪೆನ್ಷನ್ನೇ ಕೊಡಲ್ವಲ್ಲ ಅವ್ರಿಗೆ. ದಿ ಪೆನ್ಷನ್ ವಿಲ್ ಬಿ ಪೇಯ್ಡ್ ಟು ದಿ ಫ್ಯಾಮಿಲಿ ಇನ್ ದಿ ಫಾರ್ಮ್ ಆಫ್ ಫ್ಯಾಮಿಲಿ ಪೆನ್ಷನ್. ಆ ಫ್ಯಾಮಿಲಿ ಪೆನ್ಷನ್ನು ಡಿಸೈಡ್ ಮಾಡಬೇಕು ಅಂತ ಹೇಳಿದ್ರೆ ವಾಟ್ ಈಸ್ ದಿ ಕಮ್ಯುಟೇಷನ್ ಅಮೌಂಟ್ ದಟ್ ಈಸ್ ಬ್ಯಾಲೆನ್ಸ್, ದಟ್ ಈಸ್ ಲೆಫ್ಟ್ ಓವರ್, ಅದನ್ನು ಕನ್ಸಿಡರ್ ಮಾಡಿಕೊಂಡು ಸ್ಟ್ಯಾಗರ್ ಆಗಿ ಅದನ್ನು ರಿಡ್ಯೂಸ್ ಮಾಡ್ತಾ ಹೋಗ್ತೀವಿ. ಕರೆಕ್ಟು. ಅದನ್ನು ಸರ್ಕಾರ ಅಂತಂದರೆ ದೊಡ್ಡ ಸಾಗರ. ಇವಾಗ ನಿಮ್ಮದು ಲೋಕಲ್ ಫಂಡಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಲೋಕಲ್ ಫಂಡ್ ಸರ್ಕಾರ ಅಂತಂದ್ರೆ ಪರವಾಗಿಲ್ಲ ಬಿಡ್ರಿ, ಏನೋ ಹರಿಯೋ ನದಿ ಒಂದು 4 ಬಕೆಟ್ ನೀರು ಎತ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ. ಬಟ್ ಇದರಲ್ಲಿ ನಿಮ್ಗಾಗಲೇ ಕೊಟ್ಟಿರ್ತೀವಿ 15 ಇಯರ್ಸ್ಗೆ ನಿಮಗೆ ಕೊಡುವಂಥ ಹಣದಲ್ಲಿ ಪಾರ್ಟ್ ಆಫ್ ದಿ ಅಮೌಂಟ್ ತೊಗೊಂಡು ಒಮ್ಮೆಲೆಗೆ ಕೊಟ್ಟಿರ್ತೀವಿ. ಅದನ್ನು 15 ಇಯರ್ಸ್ಗೆ ರಿಕವರಿ ಮಾಡ್ತೀವಿ. 10 ವರ್ಷ ರಿಕವರಿ ಮಾಡಿರ್ತೀವಿ. ಇನ್ನು 5 ವರ್ಷ ರಿಕವರಿ ಮಾಡೋದು ಇರ್ತೈತೆ. ನ್ಯಾಯವಾಗಿ ನೋಡಿದ್ರೆ ಅದನ್ನು ರಿಕವರಿ ಮಾಡಬೇಕಾಗತ್ತೆ. ನೀವು ಬದುಕಿದ್ರೆ ರಿಕವರಿ ಮಾಡ್ತಾ ಇದ್ವೋ ಇಲ್ವೋ? ಹಾಂ, ಅಲ್ಲ, ಅದು ಎನ್ಹ್ಯಾನ್ಸ್ ಪೆನ್ಷನ್ ಆಯಿತು ಅಂದರೆ ಕೊಡ್ತೀವಲ್ಲ. ಅಲ್ಲ, ಎನ್ಹ್ಯಾನ್ಸ್ಡ್ ಫ್ಯಾಮಿಲಿ ಪೆನ್ಷನ್ ನಾನು ಹೇಳೋದು. ಎನ್ಹ್ಯಾನ್ಸ್ಡ್ ಫ್ಯಾಮಿಲಿ ಪೆನ್ಷನ್ ಅಂತ ಒಂದು ವರ್ಡ್ ಹೇಳಿದೆ ನಿಮಗೆ. ಫ್ಯಾಮಿಲಿ ಪೆನ್ಷನ್ನು ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ ಕೊಡ್ತೀವಿ ನಾವು. ಅದು ಯಾವ ಬೇಸಿಸಲ್ಲಿ ಮಾಡ್ತೀವಿ ನಾವು? ಪೆನ್ಷನ್ನು ಎಂಟೈಟಲ್ಮೆಂಟ್ ತೀರ್ಮಾನ ಮಾಡಿದಾಗೆ ಫ್ಯಾಮಿಲಿ ಪೆನ್ಷನನ್ನು ಮಾಡಿಬಿಟ್ಟಿರ್ತೀವಿ. ನಾರ್ಮಲಿ ಇಟ್ ಈಸ್ 30%. ಅದನ್ನು ಎನ್ಹ್ಯಾನ್ಸ್ ಪೆನ್ಷನ್ ಅಂತ ಪ್ರಾವಿಷನ್ ಇದೆ. ಒಂದು ವೇಳೆ ಆ ವ್ಯಕ್ತಿ ಏನಾದರೂ ಸರ್ವೀಸ್ ಕಂಪ್ಲೀಟ್ ಮಾಡೋಕ್ಕೆ ಮೊದಲೇ ತೀರ್ಕೊಂಡ್ಬಿಟ್ರೆ ಅವ್ರಿಗೆ ಆ ಫ್ಯಾಮಿಲಿಗೆ ಪೆನ್ಷನ್ ಕೊಡಬೇಕಾಗತ್ತಲ್ಲ, ಫ್ಯಾಮಿಲಿ ಪೆನ್ಷನ್ನು. ಆವಾಗ ಮನುಷ್ಯ ಬದುಕಿದ್ರೆ ಏನು ಪೆನ್ಷನ್ ಬರ್ತಾಯಿತ್ತು ಅವ್ರಿಗೆ, ಅದನ್ನೇ ಎನ್ಹ್ಯಾನ್ಸ್ಡ್ ಫ್ಯಾಮಿಲಿ ಪೆನ್ಷನ್ ಅಂತ. ಅದು ಆಫ್ಟರ್ ರಿಟೈರ್ಮೆಂಟ್ ಡೆತ್ ಆಗುತ್ತೆ. ಅವಾಗೇನಾಗುತ್ತೆ? ಅಲ್ಲ, ಫ್ಯಾಮಿಲಿ ಪೆನ್ಷನ್ ಆಪರೇಷನ್ಗೆ ಬರ್ತೈತೆ. ಅವಾಗ ಫ್ಯಾಮಿಲಿ ಪೆನ್ಷನ್ಗೆ ಆಪರೇಟ್ ಬಂದಾಗ ನಿಮಗೆ ನನಗೆ ಉಳಿದಿರೋ ಮಾರ್ಗ ಏನಂದರೆ ಕಣ್ಣು ಮುಚ್ಕೊಂಡು ಫ್ಯಾಮಿಲಿ ಪೆನ್ಷನ್ ಕೊಡೋದು. ಇಲ್ಲದೆ ಹೋದರೆ ಅವ್ರಿಗೇನಾದರೂ ಬಾಕಿ ಇದ್ದರೆ ಆ ಬಾಕಿನ ರಿಕವರಿ ಮಾಡೋದು. ಈ 5 ವರ್ಷದ ಬಾಕಿ ಇರುತ್ತಲ್ಲ, 5 ವರ್ಷ ರಿಕವರಿ ಮಾಡೋದು ಹಾಗೇ ಇರುತ್ತಲ್ಲ, ಟು ದಟ್ ಎಕ್ಸ್ಟೆಂಟ್ ರಿಡ್ಯೂಸ್ ಮಾಡಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಬರ್ತೈತೆ. ಅಂಥ ಸನ್ನಿವೇಶದಲ್ಲಿ ಯು ಆರ್ ನಾಟ್ ಕಾಂಪಿಟೆಂಟ್ ಟು ಟೇಕ್ ಎ ಡಿಸಿಷನ್ ಇನ್ ದ ಮ್ಯಾಟರ್. ಯು ವಿಲ್ ಹ್ಯಾವ್ ಟು ಎಸ್ಕಲೇಟ್ ದಿ ಮ್ಯಾಟರ್ ಟು ದಿ ಗೌರ್ನಮೆಂಟಲ್ಲಿ ಎಜುಕೇಷನ್ ಸೆಕ್ರೆಟರಿ ತಗೋತಾರಾ? ತೀರ್ಮಾನ ತಗೋತಾರಾ? ಇಲ್ಲ. ಹಿ ಈಸ್ ನಾಟ್ ದಿ ಅಥಾರಿಟಿ ಅಡ್ಮಿನಿಸ್ಟ್ರಿಂಗ್ ದಿ KCSR ಅಡ್ಮಿನಿಸ್ಟ್ರ್ ಮಾಡೋದು DPRಗೆ ಹೋಗುತ್ತೆ. DPRಲ್ಲಿ ಯಾರು ತಗೋತಾರೆ ಅಂತ ಹೇಳಿದ್ರೆ DPRಲ್ಲಿ ಮಾಡ್ತಾರಾ, ಇಲ್ಲದವರು FDನಲ್ಲಿ ಮಾಡ್ತಾರಾ? ಸಿನ್ಸ್ ಇಸ್ ಎ ಫಿನಾನ್ಷಿಯಲ್ ಮ್ಯಾಟರ್ ಆದ್ದರಿಂದ ದಿ ಅಂಡರ್ಲೈಯಿಂಗ್ ಲಾ ಈಸ್ KCSR. ಆದ್ದರಿಂದ KCSR ಅಡ್ಮಿನಿಸ್ಟರ್ ಮಾಡೋದು ಫೈನಾನ್ಸ್ ಡಿಪಾರ್ಟ್ಮೆಂಟು. ಆದ್ದರಿಂದ ನಿಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆನ್ ಕೇಸ್ ಟು ಕೇಸ್ ಬೇಸಿಸ್ ದೇ ವಿಲ್ ಡಿಸೈಡ್ ಆನ್ ದಿ ಇಶ್ಯೂ. ದಿಸ್ ಈಸ್ ಹೌ ಇಟ್ ಈಸ್. ಯಾಕೆಂದರೆ ನೀವು ಹೇಳ್ದಂಗೆ ಅದು ಬಿಟ್ಬಿಟ್ರೆ AG ನಾಳೆ ಅಬ್ಜೆಕ್ಷನ್ ರೈಸ್ ಮಾಡ್ತಾನೆ. ಇದು CAG ಆಡಿಟ್ ಪ್ಯಾರಾ ಅಂತ ಹೋಗುತ್ತೆ. ರಿಕವರಿ ಮಾಡಬೇಕಾಯಿತು, ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಅಬ್ಜೆಕ್ಷನ್ ರೈಸ್ ಮಾಡ್ತಾನೆ. ಅದಕ್ಕೋಸ್ಕರ ಇಟ್ ಶುಡ್ ಬಿ ಆಥರೈಸ್ಡ್ ಬೈ ಕಾಂಪಿಟೆಂಟ್ ಅಥಾರಿಟಿ. ಇಲ್ಲ, ಅಂಥ ಕೇಸಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ 15 ವರ್ಷದ್ದು ಏನು ಕಮ್ಯೂಟ್ ಮಾಡಿರ್ತಾರೆ, 15 ವರ್ಷ ರಿಕವರಿ ಆಗಬೇಕು. 15 ವರ್ಷ ರಿಕವರಿ ಆಗಲ್ಲ, 1 ವರ್ಷ ರಿಕವರಿ ಆಗುತ್ತೆ. ಇನ್ನು 14 ವರ್ಷದ ಹಾಗೆ ಉಳ್ಕೊಂಡಿರ್ತೈತೆ.
ಅಂಥ ಸನ್ನಿವೇಶದಲ್ಲಿ ಪೆನ್ಷನ್ ಕೊಡೋ ಪ್ರಶ್ನೆ ಬರೋದಿಲ್ಲ. ಯಾಕೆ ಅಂತಂದರೆ ರಿವೈಸ್ ಪೆನ್ಷನ್ ಕೊಡೋದಕ್ಕೆ ಪರ್ಸನ್ನೇ ಸತ್ತೋಗ್ಬಿಟ್ಟಿರ್ತಾರೆ. ಇನ್ನು ಉಳಿದಿರೋದು ಅವರ ಅವಲಂಬಿತರಿಗೆ ಫ್ಯಾಮಿಲಿ ಪೆನ್ಷನ್ ಕೊಡ್ತೀವಿ. ಆ ಫ್ಯಾಮಿಲಿ ಪೆನ್ಷನ್ನಲ್ಲಿ ಇದನ್ನು ಮುರ್ಕೊಂಡ್ರೆ ಅವ್ರ ಜೀವನ ಹೆಂಗೆ ಸಾಗುತ್ತೆ? ಅದಕ್ಕೆ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸಲ್ಲಿ ತೀರ್ಮಾನ ಮಾಡಬೇಕಾಗತ್ತೆ. ಆ ತೀರ್ಮಾನ ಮಾಡುವಂಥ ಅಧಿಕಾರ ಯಾರಿಗಿದೆ? ನಿಮ್ಮ ಸೆನೆಟ್ಗಿದೆಯಾ, ಸಿಂಡಿಕೇಟ್ಗಿದೆಯಾ? ಇಲ್ಲ. ನಿಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸೆಕ್ರೆಟ್ರಿಗಿದೆಯಾ? ಇಲ್ಲ. ಡಿ ಪಿ ಆರ್ಗಿದೆಯಾ? ಡಿ ಪಿ ಆರ್ಗೂ ಇಲ್ಲ. ಯಾಕೆ ಅಂತಂದರೆ ದಿ ಅಂಡರ್ಲೈಯಿಂಗ್ ಲಾ ಈಸ್ KCSR ಆ್ಯಕ್ಟ್ ಆ್ಯಂಡ್ ದಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಟು ಅಡ್ಮಿನಿಸ್ಟ್ರೇಟ್ ದಿ ಆ್ಯಕ್ಟ್ ಈಸ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾಗತ್ತೆ. ಫೈನಾನ್ಸ್ ಡಿಪಾರ್ಟ್ಮೆಂಟೂ ಏನಾಗುತ್ತೆ, ಸಮ್ ಪಾಲಿಸಿ ಮ್ಯಾಟರ್ಸು, ಪರ್ಸನಲ್ ಮ್ಯಾಟರ್ಸ್ ಅಟ್ಯಾಚ್ ಆಗಿರೋ ಟೈಮಲ್ಲಿ ದೇ ವಿಲ್ ರೆಫರ್ ಅಗೈನ್ ಟು ದಿ DPR. ಏಕೆಂದರೆ DPR ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಈಸ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್. ಇದು ಬಹುಶಃ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ. ಈ ನಮ್ಮದು ಎಲ್ಲೆಲ್ಲಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಇರುತ್ತೆ ಅಂಥ ಕೇಸಸ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಪಿನಿಯನ್ಗೆ ಹೋಗುತ್ತೆ. ಆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲೇ ಇದ್ದರೆ ಯಾರು ತೀರ್ಮಾನ ಮಾಡೋದು? ಅಂಥ ಸನ್ನಿವೇಶದಲ್ಲಿ ಇಟ್ ಕಮ್ಸ್ ಬ್ಯಾಕ್ ಟು ದಿ DPR, ಬಿಕಾಸ್ DPR ಆ್ಯಸ್ ಪರ್ ದಿ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ರೂಲ್ಸ್ ಆ್ಯಂಡ್ ಅಲೋಕೇಶನ್ ಆಫ್ ಬಿಸ್ನೆಸ್ ರೂಲ್ಸ್ ಆ್ಯಕ್ಟ್ಸ್ ಆ್ಯಸ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಟು ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್. DPR, it assumes the role of the finance department in respect of the proposals of the finance department, where financial implications are involved. ಗೊತ್ತಾಗ್ತಾ ಇಲ್ಲ ನಿಮ್ಮ ಪ್ರಶ್ನೆ. ಸ್ಪೆಷಲ್ ಎಡಿಷನ್ ಈಗ ಸರ್ವಿಸ್ ಕಡಿಮೆ ಇರುವುದು 33 ಆಗದವರಿಗೆ 2 ಇಯರ್ಸ್ ಮಾತ್ರ ಈಗ ಇರುವುದಾ ಅಂತ? ಅಲ್ಲ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ? ಅದೇ ಕ್ವಾಲಿಫೈಯಿಂಗ್ ಸರ್ವಿಸ್ಗೆ ಅಲ್ಲ, ಕ್ವಾಲಿಫೈಯಿಂಗ್ ಸರ್ವಿಸ್ಗೆ ದಿ ವಾಟ್ ಎವರ್ ಈಸ್ ದೇರ್ ಇನ್ KCSR ದಟ್ ಪ್ರಿವೈಲ್ಸ್ ಓವರ್. ಆ್ಯಂಡ್ ಫಾರ್ ದಿ ಪರ್ಪಸ್ ಆಫ್ ಪೆನ್ಷನ್ ಎಲೆ ಎಂಟೈಟಲ್ಮೆಂಟ್ ದಿ ಕ್ವಾಲಿಫೈಯಿಂಗ್ ಸರ್ವಿಸ್ ಇಸ್ ಟೇಕನ್ ಇಂಟು ಕನ್ಸಿಡರೇಷನ್. ಅಂತ ಸ್ಪೆಷಲ್ ಎಡಿಷನ್ ಅಂತ 2 ಇಯರ್ಸ್ ಉಂಟಲ್ಲ ಸರ್? ಅದು ಕ್ವಾಲಿಫೈಯಿಂಗ್ ಸರ್ವಿಸ್ ಕಮ್ಮಿ ಇದ್ದವರಿಗೆ ಆ 2 ಇಯರ್ಸ್ ಸೇರಿಸಿದ್ರೆ ಫುಲ್ ಪೆನ್ಷನ್ ಎಲಿಜಿಬಿಲಿಟಿ ಬರ್ತೈತೆ. ದಟ್ ಈಸ್ ರಿಲ್ಯಾಕ್ಸೇಷನ್ ಇನ್ ರೆಸ್ಪೆಕ್ಟ್ ಆಫ್ ದಿ ಕ್ವಾಲಿಫೈಯಿಂಗ್ ಸರ್ವಿಸ್ ನೀವು ಹೇಳ್ತಾ ಇರೋದು. ಆ ರಿಲ್ಯಾಕ್ಸೇಷನ್ ಟು ದಿ ಎಕ್ಸ್ಟೆಂಟ್ ಪಾಸಿಬಲ್ ಇಟ್ ಈಸ್ ಪರ್ಮಿಟೆಡ್. ಆ್ಯಂಡ್ ವಿತ್ ದಟ್ ರಿಲ್ಯಾಕ್ಸೇಷನ್ ವಾಟ್ ಎವರ್ ಈಸ್ ದಿ ಎಲಿಜಿಬಿಲಿಟಿ ಫಾರ್ ಪೆನ್ಷನ್ ದಟ್ ಈಸ್ ಬರ್ತ್. ಅಂದರೆ ಇವಾಗ 66 ಯೂನಿಟ್ಸ್ ಇರಬೇಕು, ಹಾಫ್ ಇಯರ್ಲಿ ಯೂನಿಟ್ಸ್. 60 ಯೂನಿಟ್ ಇದೆ ಅಂತ ತಿಳ್ಕೊಂಡು 60 ಯೂನಿಟ್ ಇದ್ದಾಗ ಯು ಆರ್ ಫಾಲಿಂಗ್ ಶಾರ್ಟ್ ಆಫ್ 6 ಯೂನಿಟ್ಸ್. ಆ 6 ಯೂನಿಟ್ಸು ರಿಲ್ಯಾಕ್ಸೇಷನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ರಿಲ್ಯಾಕ್ಸೇಷನ್ ಮಾಡಿದ್ರೆ ನಿಮಗೆ 30 ವರ್ಷಕ್ಕೆ ಪ್ರಪೋರ್ಷನೇಟಾಗಿ ರೆಡ್ಯೂಸ್ ಆಗೋದಿಲ್ಲ. ಆವಾಗ ದೋ ಯು ಹ್ಯಾವ್ ರೆಂಡರ್ಡ್ ಓನ್ಲಿ 60 ಯೂನಿಟ್ಸ್, ಯು ಆರ್ ಪ್ರೆಸ್ಯೂಮ್ ಟು ಹ್ಯಾವ್ ಕಂಪ್ಲೀಟೆಡ್ 66 ಯೂನಿಟ್ಸ್ ಆಲ್ಸೋ. ಅದ್ರ ಬೇಸಿಸ್ ಮೇಲ್ಗಡೆಗೆ ನಿಮ್ಮ ಪೆನ್ಷನ್ ಎಂಟೈಟಲ್ಮೆಂಟ್ ಡಿಸೈಡ್ ಮಾಡ್ತಾರೆ. ಆವಾಗ ಪ್ರಪೋರ್ಷನೇಟ್ ರಿಡಕ್ಷನ್ ಮಾಡೋದಿಲ್ಲ. ವೆರಸ್ ಫಾರ್ ದಿ ಕಮ್ಯೂಟೇಷನ್ ಪಾರ್ಟ್ ಆಫ್ ಇಟ್ ಅದು ತಗೋತಾರೆ, ಆ್ಯಕ್ಚುಯಲ್ ಸರ್ವಿಸ್ ರೆಂಡರ್ ತಗೋತಾರೆ. ಆ ರಿಲ್ಯಾಕ್ಸೇಷನ್ ಬರೋದಿಲ್ಲ. ಪೆನ್ಷನರಿ ಬೆನಿಫಿಟ್ಟಲ್ಲಿ ಪೆನ್ಷನ್ ಈಸ್ ದಿ ಎಂಟೈಟಲ್ಮೆಂಟ್ ಆಫ್ ದಿ ಸರ್ವೆಂಟ್, ವೆರಸ್ ಪೆನ್ಷನರಿ ಬೆನಿಫಿಟ್ಟು it is the benefit that is to the employee or the pensioner in addition to pension. ಅದು ಕಮ್ಯೂಟೇಷನ್ ಬರುತ್ತೆ, ಕಮ್ಯೂಟ್ ಮಾಡ್ಕೋಬೋದು. DCRG ಬರ್ತೈತೆ, ಅದು ಪ್ರಾವಿಡೆಂಟ್ ಫಂಡ್ ಕೆಲವು ಕೇಸಸ್ಸಲ್ಲಿ DCRG ಅದು ಬರ್ತೈತೆ. ಮತ್ತು ಲೀವ್ ಎನ್ಕ್ಯಾಶ್ಮೆಂಟ್ ಬರ್ತೈತೆ. ಆಮೇಲೆ ಇದು ಗ್ರೂಪ್ ಪೆನ್ಷನ್ ಸ್ಕೀಮದು ಎಂಟೈಟಲ್ಮೆಂಟ್ ಬರುತ್ತೆ. ಅಲ್ಲ, NPS ಅಲ್ಲಿ ನಂಬರ್ 1 ಇಟ್ ಈಸ್ ಆಪರೇಷನಲ್ ಫ್ರಮ್ 1/4/2006. 2006ಇಂದ ಅದು ಸ್ಕೀಮ್ ಲಾಂಚ್ ಮಾಡಿದ್ರು. ಅದಕ್ಕೇನು ಲೀಗಲ್ ಫ್ರೇಮ್ವರ್ಕ್ ಇರಲಿಲ್ಲ. ಅದನ್ನು ನ್ಯಾಷನಲ್ ಪೆನ್ಷನ್ ಫಂಡ್ ಸ್ಕೀಮ್ ಅಂತಲೇ ಕರ್ಕೊಂಡು ಬಂದರು. ಎಲ್ಲರೂ ಹೌದು ಗೌರ್ಮೆಂಟ್ ಆಫ್ ಇಂಡಿಯಾದು ಅಂತ ಹೇಳಿಬಿಟ್ಟು ಎಲ್ಲರೂ ಕೆಲವರು ಎನ್ರೋಲ್ ಮಾಡಿದ್ರು, ಕೆಲವರು ಎನ್ರೋಲ್ ಮಾಡಲಿಲ್ಲ. ಅದಕ್ಕೆ ಒಂದು ಲೀಗಲ್ ಸ್ಟೇಟಸ್ ಕೊಟ್ಟರು. ಯಾವಾಗ ಕೊಟ್ಟರು? 2013ನಲ್ಲಿ ಒಂದು
ಎನಾಕ್ಟ್ಮೆಂಟ್ ಮಾಡಿದ್ರು. ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಮಾಡಿದ್ರು. ಅದರ ಪ್ರಕಾರ ಲೀಗಲ್ ಸ್ಟೇಟಸ್ ಬಂತು. ಅದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು? ಅಥಾರಿಟಿ ಮಾಡಿದ್ರು. ಒಂದು ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಮಾಡಿದ್ರು. ಆ ಅಥಾರಿಟಿಯವರು ರೆಗ್ಯುಲೇಟ್ ಮಾಡ್ತಾರೆ. ಯಾರ್ಯಾರ ಪೆನ್ಷನರು, ಅವರು ರಿಜಿಸ್ಟ್ರೇಷನ್ ಹೇಗೆ, ಅವರು ಎಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ, ಎಂಪ್ಲಾಯರ್ ಎಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ, ಆ ದುಡ್ಡು ಎಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ, ಆ ಇನ್ವೆಸ್ಟ್ಮೆಂಟು ಎಲ್ಲಿ ಮಾಡಬೇಕಾಗತ್ತೆ, ಯಾವ್ಯಾವ ಇದರಲ್ಲಿ ಮಾಡಬೇಕಾಗತ್ತೆ, ಅದನ್ನು ಮಾಡೋದಕ್ಕೆ ನೀವು ಆಪ್ಷನ್ ಕೊಡಬೇಕಾಗತ್ತೆ. ಇವಾಗ 4 ಆಪ್ಷನ್ಸ್ ಇದೆ. ಈಕ್ವಿಟಿ ಫಂಡ್ ಅಂತ ಒಂದಿದೆ, 25% ಈಕ್ವಿಟಿ, 50% ಈಕ್ವಿಟಿ, 75% ಈಕ್ವಿಟಿ ಅಂತಿದೆ. ಅಂದರೆ ಇವಾಗ ನಿಮ್ಮ ಕಾಂಟ್ರಿಬ್ಯೂಷನ್, ದಿ ಅಮೌಂಟ್ ಅಟ್ ಯುವರ್ ಕ್ರೆಡಿಟ್ 1 lakh ಇತ್ತು ಅಂತ ಹೇಳಿದ್ರೆ, ಆ 1 lakhಲ್ಲಿ 25,000 ರೂಪಾಯಿ ತನಕನೂ ದಿ ಇನ್ವೆಸ್ಟರ್, ಅಂದರೆ ಯಾರು ಪ್ಲೇಯರ್ಸ್ ಇರ್ತಾರೆ, ಅವರು ಆ 25% ಆಫ್ ಯುವರ್ ಅಮೌಂಟ್ 25,000 ಅವ್ರು ಇನ್ವೆಸ್ಟ್ ಮಾಡ್ಬೋದು. ಬೇರೆ ಕಡೆ ಯಾವ ಥರ ಇನ್ವೆಸ್ಟ್ ಮಾಡ್ತಾರೆ? ಈಕ್ವಿಟಿ ಅಂತ ಇನ್ವೆಸ್ಟ್ ಮಾಡ್ತಾರೆ. ನಿಮಗೆ ಸ್ವಲ್ಪ ರಿಸ್ಕ್ ಬೇಡ ನನಗೆ ಅಂತಂದರೆ ಅದು ಗೌರ್ಮೆಂಟ್ ಈಕ್ವಿಟೀಸನ್ನಲ್ಲೇ ಮಾಡಬೇಕಾಗತ್ತೆ. ಗೌರ್ಮೆಂಟ್ ಈಕ್ವಿಟೀಸ್ ಒಂದು ಆಪ್ಷನ್ನು, ಮತ್ತು ಮ್ಯೂಚುವಲ್ ಫಂಡ್ಸ್ ಇನ್ನೊಂದು ಆಪ್ಷನ್ನು, ಮತ್ತು ಸೆಕ್ಯೂರಿಟೀಸ್ ಇನ್ನೊಂದು ಆಪ್ಷನ್ನು, ಆ ಥರ ಬರುತ್ತೆ. ಅಲ್ಲ, ಅದು ಈ NPSದು ಸ್ಪೆಷಾಲಿಟಿ ಅಲ್ಲ. ಈಗ ನ್ಯಾಷನಲ್ ಪೆನ್ಷನ್ ಸ್ಕೀಮ್ NPSದು ಅಡ್ವಾಂಟೇಜ್ ಏನಂದರೆ ಪೋರ್ಟಬಿಲಿಟಿ. ಅಂದರೆ ಇವತ್ತು ನೀವು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾಯಿದ್ದೀರಾ, ನಾಳೆ ನೀವು ಕರ್ನಾಟಕ ಯೂನಿವರ್ಸಿಟಿಗೆ ಹೋಗ್ತೀರಾ ಅಂತ ಇಟ್ಕೊಳ್ರಿ, ಅದು ಪೋರ್ಟಿಂಗ್ ಪ್ರಾವಿಷನ್ ಇದೆ ಒಂದು. ಆಮೇಲೆ ಎರಡನೇದಾಗಿ, ಇಲ್ಲಿ ನೀವು ಪೆನ್ಷನ್ ಇಲ್ಲಿ NPSಗೆ ನೀವು ಎನ್ರೋಲ್ ಆಗಿದ್ದೀರಾ, ಅಲ್ಲಿಂದ NPS ಇಂಪ್ಲಿಮೆಂಟ್ ಮಾಡಿಲ್ಲ ಅಂಥ ಟೈಮಲ್ಲಿ ಏನು ಮಾಡ್ತೀರಾ? ಇವೆಲ್ಲ ಬರುತ್ತೆ. ಅವಾಗ ಏನಾಗುತ್ತೆ, ನಿಮ್ಮದು ಕಾಂಟ್ರಿಬ್ಯೂಷನ್ ಇಲ್ಲೇನು ಮಾಡಿರ್ತೀರ, ದಟ್ ಈಸ್ ಇನ್ ಯುವರ್ ಪೆನ್ಷನ್ ರೆಗ್ಯುಲೇಟರಿ ಫಂಡಲ್ಲಿ ಇರ್ತೈತೆ. ಟು ದಿ ಎಕ್ಸ್ಟೆಂಟ್ ಆಫ್ ಅಕ್ಯುಮುಲೇಷನ್ ದೇ ಕೀಪ್ ಆನ್ ಇನ್ವೆಸ್ಟ್ಮೆಂಟ್ ಆಗ್ತಾ ಇರ್ತೈತೆ. ನಿಮ್ಮದು ಮತ್ತೆ ಫರ್ದರ್ ಕಾಂಟ್ರಿಬ್ಯೂಷನ್ ಏನು ಮಾಡಿಲ್ಲ ನೀವು, ನಿಮ್ಮ ಕಾಂಟ್ರಿಬ್ಯೂಷನ್ನು ನಿಮ್ಮ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇರಲ್ಲ. ಅದು ಟು ದಟ್ ಎಕ್ಸ್ಟೆಂಟ್ ಅಷ್ಟೇ ಇರುತ್ತೆ. ನೀವು ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಮತ್ತೆ ಅಕ್ಯುಮುಲೇಟ್ ಆಗುತ್ತೆ, ಇಲ್ಲದೆ ಹೋದರೆ ಇಲ್ಲ ಅಷ್ಟೇ. ಅದಕ್ಕೇ ಅದೇ ಥರನೇ ಈಗ ಇದು ಹೇಳಬಾರ್ದು, ಆದರೂ ನಾನು ಹೇಳ್ತಾ ಇದ್ದೀನಿ. ಈ ಮೆಡಿಕಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ, ಮೆಡಿಕಲ್ ಕಾಲೇಜಸ್ಸಲ್ಲಿ ಅವರು AICT ಸ್ಕೇಲ್ಸಲ್ಲಿ ಕವರ್ ಆಗಿದ್ದಾರೆ. ಅವ್ರಿಗೆ OPS ನಿಲ್ಲಿಸ್ಬಿಟ್ರು, NPSಗೆ ಎನ್ರೋಲ್ ಆಗಲಿ ಅಂತ ಹೇಳಿದ್ರು. NPSಗೆ ಎನ್ರೋಲ್ ಆದಾಗ ದಿ ಎಂಪ್ಲಾಯರ್ ವಾಸ್ ಪ್ರಿಪೇರ್ಡ್ ಟು ಕಾಂಟ್ರಿಬ್ಯೂಟ್ 10% ಆಫ್ ಹಿಸ್ ಸ್ಯಾಲರಿ ಪ್ಲಸ್ ಹಿಸ್ DA, ಬೇಸಿಕ್ ಪ್ಲಸ್ DA ಏನು ಬರ್ತಾಯಿದೆ ಅದರಲ್ಲಿ 10% ಕಾಂಟ್ರಿಬ್ಯೂಷನ್ನು ಎಂಪ್ಲಾಯಿ ಕೊಡ್ತಾರೆ. ಈಕ್ವಲ್ ಕಾಂಟ್ರಿಬ್ಯೂಷನ್ ಗೌರ್ಮೆಂಟ್ನವ್ರು ಕೊಡಬೇಕು. ಗೌರ್ಮೆಂಟ್ ಕೊಡೋಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋದಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಹಾಕ್ಬಿಟ್ರು. ಇವಾಗ NPS ಇಲ್ಲ, OPS ಇಲ್ಲ, ಆ ಪರಿಸ್ಥಿತಿ ಬಂದಿದೆ. ಇವತ್ತಿನ ಪರಿಸ್ಥಿತಿ ಅದಿದೆ, ಏನು ಮಾಡಲಿಕ್ಕಾಗಲ್ಲ. ಆವಾಗ ಯಾರು ಇನಿಷಿಯಲ್ ಆಗಿ ಬಂದರು NPS ಆಗಿ ಅಂದಾಗ ಆಗಿಬಿಟ್ರು, ಅವ್ರು ಗೆದ್ಕೊಂಡ್ರು. ಇವಾಗ ಹೊಸ್ದಾಗಿ ಹೋಗೋರಿಗೆಲ್ಲನೂ ನಿಮ್ಮದೇನಿದೆ ಫಂಡ್ಸು, ಇವಾಗ NPS ನಿಮ್ಮ ಕಾಂಟ್ರಿಬ್ಯೂಷನ್ನು ನಾವು ಗೌರ್ಮೆಂಟಿಂದ ಕೊಡೋದಿಲ್ಲ, ನಿಮ್ಮದು ಲೋಕಲ್ ಫಂಡ್ ಅಥಾರಿಟಿ, ಲೋಕಲ್ ಫಂಡ್ ನಿಮ್ಮದು, ನೀವು ನಿಮ್ಮ ಇಂಟರ್ನಲ್ ಅಕ್ರೂವಲ್ಸಲ್ಲಿ ಮಾಡಿ ಅಂತ ಈ ಪ್ರಶ್ನೆಗಳೆಲ್ಲ ಕೇಳಿಕೊಂಡು ಮುಂದೆ ಎಳೆದಾಡ್ತಾರೆ. ಬಟ್ ಅಲ್ಟಿಮೇಟ್ಲಿ ನಥಿಂಗ್. ವಿ ವಿಲ್ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ಆ್ಯಸ್ ಟು ವಾಟ್ ವಿಲ್ ಹ್ಯಾಪನ್ ಟು ದಿಸ್. ಬಟ್ ಸ್ಕೀಮ್ ಪ್ರಕಾರ ದಿ ಕಾಂಟ್ರಿಬ್ಯೂಷನ್ ಆಫ್ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ಈಸ್ ರಿಕ್ವೈರ್ಡ್, ಬಟ್ ಪ್ರೊವೈಡೆಡ್ ಯುವರ್ ಎಂಪ್ಲಾಯರ್ ಅಗ್ರೀಸ್ ಟು ದಟ್. ಇಫ್ ಯುವರ್ ಎಂಪ್ಲಾಯರ್ ಸೇ ದಟ್ ಐ ಆಮ್ ನಾಟ್ ಪ್ರಿಪೇರ್ಡ್ ಟು ಗಿವ್ ದಿ ಕಾಂಟ್ರಿಬ್ಯೂಷನ್, ಇವಾಗ ಬೇಕಂತಂದರೆ ಯು ಕ್ಯಾನ್ ಎನ್ರೋಲ್ ಇನ್ NPS. ನಿಮ್ಮ ದುಡ್ಡು ನೀವು ಇನ್ವೆಸ್ಟ್ ಮಾಡಿದ್ರ ಮೇಲೆ ಏನು ಅಕ್ರೂವಲ್ಸ್ ಆಗುತ್ತೆ ಅದ್ರ ಮೇಲ್ಗಡೆಗೆ ಯು ಟೇಕ್ ಯುವರ್ ಟರ್ಮಿನಲ್ ಬೆನಿಫಿಟ್ಸ್ ಅಂತ ಹೇಳ್ತಾರೆ. ಇದು ಭಾಳ ಇದೆ ಮೇಡಮ್. ಏನಂತ ಹೇಳಿದ್ರೆ, ಸರ್ಕಾರದಲ್ಲಿ ನಾವು ನೋಡ್ತು ಅಂತ ಹೇಳಿದ್ರೆ, ಕೆಲವು ಇನ್ಸ್ಟಿಟ್ಯೂಷನ್ಸಲ್ಲಿ ಮೆಡಿಕಲ್ ಎಜುಕೇಷನ್ನಲ್ಲೇ ಕೆಲಸ ಇದ್ದಂಥವ್ರಿಗೆ OPS ಇತ್ತು,
OPS ಬಿಟ್ಬಿಟ್ಟು ಸರ್ಕಾರದಲ್ಲಿ ಅವರು ದೇ ವರ್ ಸೆಲೆಕ್ಟೆಡ್ ಆಸ್ ಡಾಕ್ಟರ್ಸ್ ಇನ್ ದಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್. ದೇ ಪಾಸ್ ದಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ, ದೇ ವರ್ ಎಲಿಜಿಬಲ್. ಸುಮ್ಮನೆ ಅಲ್ಲಿ ಇದು ಫೀಲ್ಡಲ್ಲಿ ಯಾಕೆ ಗಲಾಟೆ, ನಾವು ಅದಕ್ಕೆ ಬದಲಾಗಿ ಟೀಚಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಮೆಡಿಕಲ್ ಎಜುಕೇಷನಿಗೆ ಬಂದರು. ಮೆಡಿಕಲ್ ಎಜುಕೇಷನಿಗೆ ಬಂದಾಗ ಏನಾಯಿತು, ಟಿಲ್ ದಿ ಡೇಟ್ ದೇ ಕಮ್ ಟು ದಿ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ದೇ ವರ್ ಗೌರ್ಮೆಂಟ್ ಎಂಪ್ಲಾಯೀಸ್. The moment they came to the medical education department, they became the employees of autonomous institution. ಇಲ್ಲಿ ಗೌರ್ಮೆಂಟಲ್ಲಿ ಇರೋ ತನಕ ಅವ್ರಿಗೆ ಪೆನ್ಷನ್ ಎಲಿಜಿಬಿಲಿಟಿ ಇತ್ತು. ಅಟಾನಮಸ್ ಇನ್ಸ್ಟಿಟ್ಯೂಷನ್ ಬಂದಾಗ ಇಲ್ಲ, ನೀವು ಎಲಿಜಿಬಿಲಿಟಿ ಇಲ್ಲ, ನೀವು NPSಗೆ ಹೋಗ್ರಿ ಅಂತ ಹೇಳಿದ್ರು. ಅಂಥ ಸನ್ನಿವೇಶದಲ್ಲಿ ಒಂದು 2-3 ಕೇಸಲ್ಲಿ ಯಾವ ಥರ ಆಯಿತು ಅಂದರೆ, ಅವರು ಈ ಫ್ಯಾಗ್ ಎಂಡ್ ಆಫ್ ದಿ ಸರ್ವೀಸ್ ಇದು ಮೆಡಿಕಲ್ ಎಜುಕೇಷನಿಗೆ ಬಂದರು. ಸೊ ಅವ್ರು ಬರೋ ದಿವಸದ ತನಕನೂ ಗೌರ್ನಮೆಂಟಲ್ಲಿ ಪೆನ್ಷನ್ ಎಲಿಜಿಬಿಲಿಟಿ ಇತ್ತು. ಬಂದ ದಿವಸದಿಂದ ಇಲ್ಲಿ ಈ ಮೆಡಿಕಲ್ ಎಜುಕೇಷನಲ್ಲಿ ರಿಟೈರ್ ಆಗೋ ತನಕನೂ NPSಲ್ಲಿದ್ದರು. ಕೆಲವರು ಕಾಂಟ್ರಿಬ್ಯೂಟ್ ಮಾಡಿದ್ರು. NPS ತೊಗೊಳ್ಳೋದಾ ಇಲ್ಲದೆ ಹೋದ್ರೆ OPS ತೊಗೊಳ್ಳೋದು ಅನ್ನೋ ವಿಷಯ ಬಂದಾಗ, ದಿಲ್ ಸರ್ವೀಸ್ ರೆಂಡರ್ಡ್ ಇನ್ ದಿ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಗೌರ್ನಮೆಂಟ್ ಸರ್ವೀಸ್. ಸೊ ಯು ಆರ್ ಎಲಿಜಿಬಲ್ ಫಾರ್ OPS ಫಾರ್ ದಿ ಎಂಟೈರ್ ಟೆನ್ಯೂರ್ ಅಂತ ಹೇಳ್ಬಿಟ್ಟು ಒಂದು ಕ್ಲಾರಿಫಿಕೇಷನ್ ಕೊಟ್ಟರು. ಅದ್ರ ಮೇಲ್ಗಡೆನೂ ಕೆಲವು ಕೇಸಸ್ ಇದ್ದಾವೆ. ಇನ್ನು ಕೆಲವು ಕೇಸಸ್ಸಲ್ಲಿ ಇಲ್ಲ, ಅಲ್ಲಿ ಪೆನ್ಷನ್ ಎಲಿಜಿಬಿಲಿಟಿ ಏನಿದೆ ಆ ಪೆನ್ಷನ್ ತೊಗೊಳ್ರಿ, ಇಲ್ಲೇನು ಎಲಿಜಿಬಿಲಿಟಿ ಬರ್ತೈತೆ ಅದು ತೊಗೊಳ್ರಿ ಅಂತ ಇರೋ ಕೇಸಸ್ಸು ಇದ್ದಾವೆ. ಇದೆಲ್ಲನೂ ಏನಾಗುತ್ತೆ ಅಂದರೆ ಮೇಡಮ್, ಪ್ರಾಕ್ಟಿಕಲಿ ಯು ಗೆಟ್ ಟು ನೋ ದೀಸ್ ಥಿಂಗ್ಸ್ ಓನ್ಲಿ ಅಟ್ ದಿ ಗೌರ್ಮೆಂಟ್ ಲೆವೆಲ್ ಮ್ಯಾಮ್. ಗೌರ್ಮೆಂಟ್ ಲೆವೆಲ್ಲೇ ಈ ಥರ ಕೇಸ್ ಬಂದಾಗ, ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಸರ್ವಿಸಸ್ 2ನಲ್ಲಿ ಎಕ್ಸಾಮಿನ್ ಮಾಡ್ತಾರೆ. ಇದು ಏನು ಫಿನಾನ್ಷಿಯಲ್ ಇಂಪ್ಲಿಕೇಶನ್ ಅಂತ ಅದು ಡಿಸಿಷನ್ ತೊಗೋತಾರೆ. ಆ ಡಿಸಿಷನ್ನು ಕೆಲವು ಸರ್ತಿ ಕೋರ್ಟಲ್ಲಿ ಚಾಲೆಂಜ್ ಮಾಡಿರ್ತಾರೆ. ವಾಟ್ ಎವರ್ ಈಸ್ ದಿ ಡಿಕ್ರಿ ಪಾಸ್ಡ್ ಇನ್ ದಿ ಕೋರ್ಟ್, ದಟ್ ವಿಲ್ ಪ್ರಿವೈಲ್ ಓವರ್. ಅಲ್ಲ, ಡೆತ್ ಆಗೋದು ವೆದರ್ ಹೀ ಈಸ್ ಇನ್ ಸರ್ವೀಸ್ ಆರ್ ನಾಟ್ ಅಂತ ಮೊದಲನೇ ಪ್ರಶ್ನೆ. ಇಫ್ ಹೀ ಈಸ್ ಇನ್ ಸರ್ವೀಸ್ ಅಂತ ಹೇಳಿದ್ರೆ, ದೆನ್ ಯಾವತ್ತಿನ ದಿವಸ ಸತ್ತೋಗ್ತಾರೆ ಅವತ್ತಿನ ದಿವಸ ಅವ್ರದ್ದು ಎಮಾಲ್ಯುಮೆಂಟ್ಸ್ ನೋಡ್ತಾರೆ. ಎಮಾಲ್ಯುಮೆಂಟ್ಸ್ ನೋಡಿಬಿಟ್ಟು ಪೆನ್ಷನ್ ಎಲಿಜಿಬಿಲಿಟಿ ಫಿಕ್ಸ್ ಮಾಡ್ತಾರೆ. ಪೆನ್ಷನ್ ಎಲಿಜಿಬಿಲಿಟಿ ಫಿಕ್ಸ್ ಮಾಡಿಬಿಟ್ಟು ಪೆನ್ಷನ್ ಕೊಡೋಕೆ ಮನುಷ್ಯನೇ ಇಲ್ವಲ್ಲ, ಆ ಪೆನ್ಷನ್ ಎಲಿಜಿಬಿಲಿಟಿ ಬೇಸಿಸ್ ಮೇಲ್ಗಡೆಗೆ ಫ್ಯಾಮಿಲಿ ಪೆನ್ಷನ್ ಕೊಡ್ತಾರೆ. ಫ್ಯಾಮಿಲಿ ಪೆನ್ಷನ್ ಕೊಡೋದಕ್ಕೆ ಅದು ಎನ್ಹ್ಯಾನ್ಸ್ಡ್ ಫ್ಯಾಮಿಲಿ ಪೆನ್ಷನ್ ಕೊಡ್ತಾರೆ. ಅವಾಗ ಎನ್ಹ್ಯಾನ್ಸ್ಡ್ ಫ್ಯಾಮಿಲಿ ಪೆನ್ಷನ್ ಅಂತ ಹೇಳಿದ್ರೆ, ಇವನಿಗೇನು ಬದುಕಿದ್ರೆ ಪೆನ್ಷನ್ ಬರ್ತಾಯಿತ್ತು, ಅದೇ ಪೆನ್ಷನ್ನು ಅವರ ಅವಲಂಬಿತರಿಗೆ 7 ವರ್ಷ ತಪ್ಪರೆ 10 ವರ್ಷ ಕವರ್ ಮಾಡ್ತಾರೆ. ಆಮೇಲೆ ಆ ವರ್ಷದ ನಂತರ ಅವ್ರಿಗೇನು ರೆಗ್ಯುಲರಾಗಿ ಅವರು ಬದುಕಿದ್ದಾಗ ನಂತರ ರಿಟೈರ್ ಆಗಿ ಸತ್ತ ಮೇಲ್ಗಡೆಗೆ ಏನು ಪೆನ್ಷನ್ ಬರ್ತೈತೆ ಫ್ಯಾಮಿಲಿ NPS ಅಲ್ಲ, NPSಲ್ಲಿ ಪೆನ್ಷನ್ ಪ್ರಶ್ನೆನೇ ಬರಲ್ವಲ್ಲ. ಇಟ್ ಈಸ್ ಓನ್ಲಿ ಅವ್ರು ಸಾಯಿತು ಅಂತ ಸತ್ರು ಅಂದರೆ ಅವ್ರ ಕ್ರೆಡಿಟಲ್ಲಿ ಏನಿರ್ತೈತೆ ದಟ್ ಗೋಸ್ ಟು ದಿ ನಾಮಿನಿ. ನಾಮಿನಿ ಈಸ್ ಅಟ್ ಲಿಬರ್ಟಿ ಟು ವಿಡ್ರಾ ದಿ ಅಮೌಂಟ್. ವ್ಯಾಲ್ಯೂನಾ ಅಲ್ಲ, ವ್ಯಾಲ್ಯೂ ಹೇಗೆ ಮಾಡ್ತಾರೆ ಅಂತಂದರೆ, ನಿಮ್ಮದು ಪೆನ್ಷನ್ ನೀವು ಕೊಟ್ಟಿರೋದು ತಗೋತಾರೆ ಇರುತ್ತೆ, ಪ್ಲಸ್ ನಿಮ್ಮ ಎಂಪ್ಲಾಯರ್ ಏನನ್ನ ಕಾಂಟ್ರಿಬ್ಯೂಟ್ ಮಾಡಿದರೆ ಅದು ತೊಗೊಳ್ತಾರೆ. ಅದು ಇನ್ವೆಸ್ಟ್ ಮಾಡಿಬಿಟ್ಟು ಆ ಇನ್ವೆಸ್ಟ್ಮೆಂಟ್ ಮೇಲೆ ಏನಾನ ಇಂಟ್ರೆಸ್ಟ್ ಬಂದಿತ್ತು ಅಂತ ಹೇಳಿದ್ರೆ, ಅವತ್ತಿನ ದಿವಸ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಥಾರಿಟಿ ಹತ್ರ ಏನು ಇದಿರುತ್ತೆ, ಆನ್ಲೈನಲ್ಲಿ ಪ್ರತಿಯೊಂದು ಇರುತ್ತೆ. ಇವತ್ತಿನ ದಿವಸಕ್ಕೆ ನಿಮ್ದು ಎಷ್ಟಿದೆ, ನಿಮ್ಮದು NPSಲ್ಲಿ ಎಷ್ಟು ದುಡ್ಡಿದೆ ಅಂತ ಗೊತ್ತಾಗುತ್ತೆ. ಅದನ್ನು ನೀವು ಬದುಕಿದ್ರೆ ನಿಮ್ಗೆ ಅಥಾರಿಟಿ ಇರ್ತೈತೆ, ನೀವಿಲ್ಲ ಅಂತ ಹೇಳಿದ್ರೆ ನಿಮ್ಮ ನಾಮಿನಿಗೆ ಅಥಾರಿಟಿ ಹೋಗುತ್ತೆ. ಪಿಂಚಣಿ ನೀತಿ ನಿಯಮಗಳು ಈ ವಿಷಯದ ಬಗ್ಗೆ ನಮಗೆಲ್ಲರಿಗೂ ಮಾಹಿತಿ ನೀಡಿ ಹಾಗೂ ಈ ವಿಷಯದ ಬಗ್ಗೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ನೀಡಿರುವುದಕ್ಕೆ ಧನ್ಯವಾದಗಳು ಸರ್. ಊಟದ ನಂತರ ಶ್ರೀ ಲೋಕನಾಥ್ ಕೆ ಸರ್ ಇವರು CCA ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ಈ ವಿಷಯದ ಕುರಿತು ಉಪನ್ಯಾಸವನ್ನು ನೀಡಲಿದ್ದಾರೆ. ತಾವೆಲ್ಲರೂ ಊಟೋಪಚಾರದ ನಂತರ 2 ಗಂಟೆಗೆ ಸರಿಯಾಗಿ ಇಲ್ಲಿ ಸೇರಬೇಕಾಗಿ ವಿನಂತಿ. ಧನ್ಯವಾದಗಳು.